ಶ್ರೀಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಖ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಜಯತಿ ಹರಿರಚಿಂತಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಾಪ್ತಿತಃ ಸಜ್ಜನಾನಾಂ ನಿಖಿಲಗುಣಗಣಾರುಣೋ ನಿತ್ಯನಿರ್ಮುಕ್ತದೋಷಃ ಸರಸಿಜನೇನೋऽಸೌ ಶ್ರೀಪತಿರ್ಮಾನದೋನಃ ಚಕ್ರಂ ಯಸ್ಯ ಭುಜಾಗ್ರಮೇತಲಲಿतं ವಿದ್ಯುತ್ಪ್ರಭಂ ರಾಜತೆ ಶಂಖೋ ಯಸ್ಯ ವಿರಾಜತೆ ಕರತಳೆ ಸಂಪೂರ್ಣಚಂದ್ರಪ್ರಭಃ ಮಾಲಾ ಯಸ್ಯ ಸಚಂಪಕಾ ಸತಿಲಕಾ ಸಾಶೋಕನೀಲೋತ್ಪಲ ಸೋಸ್ಮಾನ್ ಪಾತು ಷಡರ್ಧವಿಕ್ರಮಗತಿಸ್ತ್ರೈಲೋಕ್ಯನಾಥೋ ಹರಿಃ. ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮಯೇವ ಚ ಪೂರ್ಣಪ್ರಜ್ಞತೃತೀಯಸ್ತು ಭಗವತ್ಕಾರ್ಯಸಾಧಕಃ. ಕಾಮಧೇನುರ್ಯಥಾ ಪೂರ್ವಂ ಸರ್ವಾಭೀಷ್ಟಫಲಪ್ರದ ತಥಾ ಖಲು ವಾದಿರಾಜ ಶ್ರೀಪಾದೋಭೀಷ್ಟದಃ ಸತಾಂ. ಭವತಿ ಯದನುಭಾವಾದಿಡಮೋ ಕೋಪಿ ವಾಗ್ಮಿ ಜಡಮಿತರವಿಜन्तರ್ಜಾಯತೆ ಪ್ರಾಜ್ಞಮೌಲಿಃ. सकलवचनचेतो देवता भारती सा मम वचसि निधत्तां सन्निधिं मानसे च. नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये. स्वस्त्यस्तु सतां सन्मङ्गलानि भवन्तु. ಹರಿವಂಶದಲ್ಲಿ ದೇವೇಂದ್ರ ಗೋವರ್ಧನ ಬೆಟ್ಟಕ್ಕೆ ತಾನು ಆರಾಧನೆ ಮಾಡಿದಂತ ಕೃಷ್ಣನಿಗೆ ತನ್ನ ಕ್ಷಮೆಯನ್ನು ಯಾಚಿಸ್ತಾ ಅವನನ್ನು ಸ್ತೋತ್ರ ಮಾಡ್ತಾ ತಾನು ಕೃಷ್ಣನನ್ನು ಪ್ರಾರ್ಥನೆ ಮಾಡಿದಾಗ ಕೃಷ್ಣ ಅವನಿಗೆ ಪ್ರತಿಯಾಗಿ ಮಾತನ್ನು ಹೇಳ್ತಾನೆ. ಶಕ್ರಸ್ಯ ವಚನಂ ಶುತ್ವಾ ಕೃಷ್ಣೋ ಗೋವಿಂದತಾಂಗತಃ ಪ್ರೀತೇನ ಮನಸಾಯುಕ್ತಃ ಪ್ರತಿವಾಕ್ಯಂ ಜಗಾದಃ. ಇಂದ್ರ ಬಹಳಷ್ಟು ಸ್ತೋತ್ರ ಮಾಡಿದ್ದಾನೆ. ಮುಂದೆ ನನ್ನ ಮಗನಾಗಿ ಬರುವ ಅರ್ಜುನನನ್ನು ನೀನು ಚೆನ್ನಾಗಿ ನೋಡಿಕೊಳ್ಳಬೇಕು ಎನ್ನುವಂತೆಲ್ಲ ಮಾತನ್ನು ಕೇಳಿದಾಗ ಕೃಷ್ಣ ಹೇಳ್ತಾನೆ, ಪ್ರತಿವಾಕ್ಯವನ್ನು ನುಡಿತಾನೆ. ಪ್ರೀತೋಸ್ಮಿ ದರ್ಶನಾದೇವ ತಪಶಕ್ರ ಶುಚೀಪತೆ. ಇಂದ್ರ, ನಿನ್ನಿಂದನಾಗಿ ಸಂತುಷ್ಟನಾಗಿದ್ದೇನೆ. ಯತ್ವಯ ಅಭೀತಂಚೇನಂ ನ ಕಿಂಚಿತ್ ಪರಿಹಾಸ್ಯತೆ. ನೀನು ಹೇಳಿದ ಯಾವ ಎಲ್ಲ ವಿಚಾರ ಉಂಟು ಅದನ್ನು ನಾನು ಸ್ವಲ್ಪ ಉಪಹಾಸ್ಯ ಮಾಡೋದಿಲ್ಲ, ನಾನು ಅದನ್ನು ಉಪೇಕ್ಷಿಸೋದಿಲ್ಲ, ಅದನ್ನು ಖಂಡಿತ ನಡೆಸಿಕೊಡ್ತೇನೆ. ಜಾನಾಮಿ ಭವತೋ ಭಾವಂ ಜಾನಾಮ್ಯರ್ಜುನ ಸಂಭವಂ ಜಾನೇ ಪಿತೃಶ್ವಸಾರಂಚ ಪಾಂಡೋರ್ದತ್ತಾಂ ಮಹಾತ್ಮನಃ. ನಿನ್ನ ಅಭಿಪ್ರಾಯ ನನಗೆ ಗೊತ್ತಾಯ್ತು. ಏನು, ನಿನ್ನಿಂದ ಅರ್ಜುನ ಉತ್ಪತ್ತಿಯಾಗಿದೆ, ನಿನ್ನಿಂದಾಗಿ ಅನುಗ್ರಹ ಆಗಿದೆ. ಕುಂತಿಗೆ ನೀನು ಅನುಗ್ರಹ ಮಾಡಿದ್ದೀಯಪ್ಪ. ಆದ್ದರಿಂದ ನನ್ನ ಸೋದರತ್ತೆಯ ಮಗ ಆಗಿ ಈ ಅರ್ಜುನ ಬರ್ತಾನೆ. ಆದ್ದರಿಂದ ಪಾಂಡವಿನಿಂದಾಗಿ ಹುಟ್ಟಿದ ಪಾಂಡವಾತ, ಅವನನ್ನು ಚೆನ್ನಾಗಿ ಬಲ್ಲೆ, ಅವನನ್ನು ರಕ್ಷಣೆ ಮಾಡ್ತೇನೆ. ಹಾಗೆಯೇ ಯುಧಿಷ್ಠಿರಂಚ ಜಾನಾಮಿ ಕುಮಾರಂ ಧರ್ಮಧರ್ಮಿತಂ ಭೀಮಸೇನಂಚ ಜಾನಾಮಿ ವಾಯೋ ಸಂತಾನಜಂ ಸುತಂ. ಧರ್ಮ ಪ್ರಜಾಪತಿಯಾಗಿ ಹುಟ್ಟಿಕೊಂಡವನು ಧರ್ಮರಾಜ. ಆತ ಯಮಧರ್ಮನ ಒಂದು ಅನುಗ್ರಹದಿಂದ ಹುಟ್ಟಿಕೊಂಡವ ಯುಧಿಷ್ಠಿರ, ಅವನನ್ನು ಬಲ್ಲೆ. ಮುಖ್ಯ ಪ್ರಾಣನ ಅನುಗ್ರಹದಿಂದ ಹುಟ್ಟಿಕೊಂಡವನು ಭೀಮಸೇನ ಅಂತ ತಿಳಿದಿದ್ದೇನೆ. ಅಶ್ವಿಭ್ಯಾಂ ಸಾಧುಜಾಮಿ ಸೃಷ್ಟಂ ಪುತ್ರದ್ವಯಂ ಶುಭಂ ನಕುಲಂ ಸಹದೇವಂಚ ಮಾಧ್ವಿಯಾಹ ಕುಕ್ಷಿಭವಾಬುಭೌ. ಅಶ್ವಿನಿ ದೇವತೆಗಳು ಅವತಾರವನ್ನು ಪಡೆದಿದ್ದಾರೆ ನಕುಲ ಸಹದೇವರಾಗಿ, ಅದೂ ಗೊತ್ತು. ಅದು ಮಾದ್ರಿಯಿಂದಾಗಿ ಎನ್ನುವಂಥ ವಿಚಾರವೂ ನನಗೆ ಗೊತ್ತು. ಕಾನೀನಂಚಾಪಿ ಜಾನಾಮಿ ಸವಿತುಃ ಪ್ರಥಮಂ ಸದಂ ಪಿತೃಶ್ವಸಂ ಕರ್ಣಂ ವೈ ಪ್ರಸೂತಂ ಸೂತತಾಂಗತಂ. ಆಮೇಲೆ ಕಾನೀನನಾಗಿ ಹುಟ್ಟಿಕೊಂಡವ ಯಾರು ಕೇಳಿದ್ರೆ ಕುಂತಿಯ ಮೊದಲನೆಯ ಮಗ. ಹಾಗಾಗಿ ಅವನೇ ಕರ್ಣ ಅಂತ ಗೊತ್ತು. ಹಾಗಾಗಿ ಆತ ಸೋದರತ್ತೆಯ ಮೂಲಕ ಹುಟ್ಟಿದ ಕರ್ಣ ಸೂತ ಜಾತಿಯಲ್ಲಿ ತಾನು ಹೊಂದಿದ್ದಾನೆ, ಅದೂ ವಿಷಯವೂ ನನಗೆ ಗೊತ್ತು. ಧರ್ತರಾಷ್ಟ್ರಾಶ್ಚ ಮೇ ಸರ್ವೇ ವಿದಿತ ಯುದ್ಧಕಾಂಕ್ಷಿಣಃ ಪಾಂಡೋರುಪರಮಂ ಚೈವ ಶಾಪ ನಿಪಾತತಂ. ಇನ್ನು ಧೃತರಾಷ್ಟ್ರನ ಮಕ್ಕಳೆಲ್ಲ ಇದ್ದಾರಲ್ಲ ಕೌರವರು, ಅವರೆಲ್ಲ ಯುದ್ಧಕಾಂಕ್ಷಿಗಳಾಗಿ ಬರ್ತಾರೆ. ಪಾಂಡವರ ಮೇಲೆ ಅವರೆಲ್ಲ ಎರಗುತ್ತಾರೆ. ಪಾಂಡುರಾಜನಾದರೂ ಕೂಡ ಋಷಿಯ ಶಾಪದಿಂದಾಗಿ ತನ್ನ ಸಾವನ್ನು ಕಾಣುತ್ತಾನೆ. ಆದ್ದರಿಂದ ಎಲ್ಲವನ್ನೂ ನನಗೆ ಗೊತ್ತು. ತದ್ಗಚ್ಚ ತ್ರಿದಿವಂ ಶಕ್ರ ಸುಖಾಯ ತ್ರಿದಿವೌಕಸಾನ್ ಅರ್ಜುನಸ್ಯ ರಿಪುಃ ಕಶ್ಚಿನ್ ಅಗ್ರೇ ಪ್ರಭವಿಷ್ಯತಿ. ಹಾಗಾಗಿ ದೇವತೆಗಳ ಜೊತೆಗೆ ನೀನು ಸುಖವಾಗಿ ನೀನು ಸ್ವರ್ಗವನ್ನು ತೆರಳು. ಅರ್ಜುನನಿಗೆ ಏನೂ ಆಗೋದಿಲ್ಲ. ಅರ್ಜುನನಿಗೆ ಯಾವ ಶತ್ರುಗಳು ಕೂಡ ಎದುರಲ್ಲ. ಆ ರೀತಿಯಾಗಿ ನಾನು ನೋಡಿಕೊಳ್ಳುತ್ತೇನೆ ಅಂತ ಕೃಷ್ಣ ದೇವೇಂದ್ರನ ಹತ್ರ ಹೇಳಿ, ಅರ್ಜುನಾರ್ಥೇ ಚ ತಾನ್ ಸರ್ವಾನ್ ಪಾಂಡವಾನ್
ಅಕ್ಷತಾನಿಧಿ ಕುಂತ್ಯಾ ನಿರ್ಯಾತಯಿಷ್ಯಾಮಿ ನಿವೃತ್ತೆ ಭಾರತೇ ರಣೇ. ಮಹಾಭಾರತ ಯುದ್ಧದ ಬಳಿಕವೂ ಕೂಡ ಅರ್ಜುನನನ್ನು ನಾನು ಪ್ರೀತಿಯಿಂದ ನೋಡಿಕೊಳ್ಳುತ್ತೇನೆ, ಪಾಂಡವರು ಯುದ್ಧದಲ್ಲಿ ಬದುಕುವ ಹಾಗೆ ನಾನು ನೋಡಿಕೊಳ್ಳುತ್ತೇನೆ ಅಂತ ಕೃಷ್ಣ ತಾನು ಇಂದ್ರನಿಗೆ ಹೇಳ್ತಾ ಇದ್ದಾನೆ. ಯಚ್ಚ ಪಕ್ಷ್ಯತಿ ಮಾಂ ಶಕ್ರ ತನೂಜಸ್ತವ ಸೋರ್ಜುನ ಭೃತ್ಯವತ್ ತತ್ ಕರಿಷ್ಯಾಮಿ ತವ ಸ್ನೇಹೇನ ಯಂತ್ರಿತಃ. ನಿನ್ನಿಂದಾಗಿ ಹುಟ್ಟಿಕೊಂಡ ಅರ್ಜುನನ ವಿಷಯದಲ್ಲಿ ಉಂಟಲ್ಲ, ಅದನ್ನು ಶಕ್ರ ನೀನು ಹೇಳಿದಂತೆ ನಾನು ನಡೆಸಿಕೊಳ್ಳುತ್ತೇನೆ, ನಿನ್ನ ಮೇಲಿನ ಪ್ರೀತಿಯಿಂದ ಅವನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ. ಹಾಗಾಗಿ ಅರ್ಜುನನ ಪಾಲಿಗಂತೂ ನಾನು ಗೆಳೆಯನಾಗಿ ಭೃತ್ಯನಾಗಿ ಇರ್ತೇನೆ ಅಂತ ಹೇಳ್ತಾ ಇದ್ದಾನೆ. ಹಾಗಾಗಿ ಯಾವ ಕೆಲಸವೂ ಕೂಡ ಅರ್ಜುನನಿಗೋಸ್ಕರ ತಾನು ಮಾಡಲಿಕ್ಕೆ ತಯಾರು ಎನ್ನುವಂತ ಮಾತನ್ನು ಹೇಳ್ತಾನೆ. ಸತ್ಯಸಂಧಸ್ಯ ತಚ್ಛ್ರುತ್ವ ಸ್ವಯಂ ಪ್ರೀತಸ್ಯ ಭಾಷಿತಂ ಪ್ರಣಮ್ಯ ದೇವದೇವಸ್ಯ ಮೂರ್ಧಾ ಶಕ್ತ ಪದಾಂಬುಜ ಕೃಷ್ಣಸ್ಯ ಸಾಕ್ಷಾತ್ ಹೃದಯಂ ಜಗಾಮ ತ್ರಿದೇವೇಶ್ವರ. ಹಾಗಾಗಿ ಸ್ವಯಂ ಸಂತುಷ್ಟನಾದಂತಹ ಕೃಷ್ಣ, ಸತ್ಯಸಂಧನಾದ ಕೃಷ್ಣ ಹೀಗೆಲ್ಲ ಹೇಳಿ ತಾನು ಸ್ವರ್ಗಕ್ಕೆ ತೆರಳುತ್ತಾನೆ. ಎಲ್ಲ ದೇವಾದಿ ದೇವತೆಗಳು ಆ ಕೃಷ್ಣನಿಗೆ ನಮಸ್ಕಾರವನ್ನು ಮಾಡ್ತಾರೆ. ಇತ್ತ ಕಡೆಯಿಂದ ಅರಿಷ್ಟಾಸುರ ಎನ್ನುವವ ಕೃಷ್ಣ ತನ್ನ ರಾಸಲೀಲೆಯನ್ನು ಮಾಡಿದೆಲ್ಲ ಚರಿತ್ರೆಗಳನ್ನು ಹೇಳಿದ್ರು. ಆಮೇಲೆ ಅಲ್ಲಿ ಒಬ್ಬ ಅರಿಷ್ಟ ಎನ್ನುವ ಒಬ್ಬ ಅಸುರ ತಾನು ಬಂದಿದ್ದ. ಅಂತಹ ಅರಿಷ್ಟಾಸುರ ಎತ್ತಿನ ರೂಪದಲ್ಲಿ ಬಂದವನನ್ನು ಕೃಷ್ಣ ತಾನು ಸಂಹಾರ ಮಾಡ್ತಾನೆ. ಇಷ್ಟೆಲ್ಲ ಆದ ಬಳಿಕ ವೈಶಂಪಾಯನರು ಚರಿತ್ರೆಯನ್ನು ಮುಂದುವರಿಸಿ ಹೇಳ್ತಾರೆ. ಕೃಷ್ಣಂ ವ್ರಜಗತಂ ಶುತ್ವ ವರ್ಧಮಾನಮಿವಾನಲಂ ಉದ್ವೇಗ ಮಗಮತ್ ಕಂಸಃ ಶಂಕಮಾನಸ್ತತೋ ಭಯಂ. ವೃಂದಾವನದಲ್ಲಿ ಕೃಷ್ಣ ಪರಮಾತ್ಮ ಒಂದೊಂದು ಅಸುರರನ್ನು ಕೊಂದು ತಾನು ಪ್ರವರ್ಧಮಾನಕ್ಕೆ ಬರ್ತಾ ಇದ್ದಾನೆ. 8 ವರ್ಷ ಸಮೀಪಕ್ಕೆ ಬರ್ತಾ ಇದ್ದಾನೆ. ಆಗ ಕಂಸನಂತೂ ಮೃತ್ಯು ಭಯದಿಂದ ಶಂಕಾಸ್ಪದನಾಗಿದ್ದಾನೆ. ಅವನಿಗೆ ಯಾವಾಗಲೂ ನಾನು ಯಾವಾಗ ಸಾಯ್ತೇನೆಪ್ಪ ಅಂತ ಹೆದರಿಕೆ ಆಗಿದೆ. ಪೂತನಾಯಾಂ ಹತಾಯಾಂಚ ಕಾಲೇಯ ಪರಾಜಿತೆ ಧೇನುಕೆ ಪ್ರಳಯಂ ನೀತೆ ಪ್ರಲಂಬೆ ಚ ನಿಪಾತಿತೆ. ಕೃಷ್ಣನಿಂದಾಗಿ ಪೂತನಿ ಸತ್ಲು, ಕಾಳಿಯ ಸೋತ, ಧೇನುಕಾಸುರ ಹೋಗಿದ್ದಾನೆ, ಪ್ರಲಂಬಾಸುರ ಸತ್ತಿದ್ದಾನೆ, ಎಲ್ಲ ಅಸುರರು ಸತ್ತಾಗಿದ್ದಾರೆ. ಧೃತೆ ಗೋವರ್ಧನೆ ಶೈಲೆ ವಿಫಲೆ ಚಕ್ರಶಾಸನೆ ಗೋಷುತ್ರಾತಾ ಸುತಾ ತಥಾ ಸ್ಪೃಹಣಿ ಏನ ಕರ್ಮಣ. ಹಾಗೆಯೇ ಗೋವುಗಳನ್ನೆಲ್ಲ ರಕ್ಷಿಸಿದ್ದಾನೆ ಗೋವರ್ಧನ ಬೆಟ್ಟವನ್ನು ಎತ್ತುವ ಮೂಲಕ. ಹಾಗಾಗಿ ಎಲ್ಲರೂ ಅಪೇಕ್ಷಿಸುವಂತಹ ಸತ್ಕರ್ಮಗಳನ್ನೆಲ್ಲ ಕೃಷ್ಣ ನೆರವೇರಿಸಿದ್ದಾನೆ. ಆದ್ದರಿಂದ ಕೃಷ್ಣನ ಬಗ್ಗೆ ಇವನಿಗೆ ಹೆದರಿಕೆ ಉಂಟಾಗಿದೆ. ಕಕುದ್ಮಿನಿ ಹತೇರಿಷ್ಟೇ ಘೋಷೇಶು ಮುದಿತೇಶು ಜ ದೃಶ್ಯಮಾನೆ ವಿನಾಶೇ ಚ ಸನ್ನಿಕೃಷ್ಟೇ ಮಹಾಭಯೆ. ಇನ್ನು ಉತ್ಪನ್ನವಾದ ಡುಬ್ಬ ಅಂದ್ರೆ ಅರಿಷ್ಟಾಸುರನ ಬೆನ್ನಿನಲ್ಲಿ ಎತ್ತರವಾದಂಥ ಭುಜಕೀರ್ತಿ ಏನು ಉಂಟು ಎತ್ತಿನಲ್ಲಿ. ಹಾಗಾಗಿ ಅವನನ್ನೂ ಕೂಡ ಇವ ಬಿಡ್ಲಿಲ್ಲ, ಕೊಂದಿದ್ದಾನೆ. ಕೊಂದದ್ರಿಂದ ಗೋಪರಿಗೆಲ್ಲ ಸಂತೋಷ ಆಗಿದೆ. ಹಾಗಾಗಿ ಕಂಸನ ಪರಿವಾರದವರೆಲ್ಲ ಬಂದು ಕೃಷ್ಣನ ಬಳಿಗೆ ಬಂದು ತಮ್ಮ ಸಾವನ್ನು ತಾವು ಕಂಡುಕೊಂಡಿದ್ದಾರೆ. ಹಾಗಾಗಿ ಕರ್ಷಣೆ ವೃಕ್ಷಯೋಶ್ಚೈವ ಶಕಟಸ್ಯ ತಥೈವ ಚ ಅಚಿಂತ್ಯ ಕರ್ಮ ತಚ್ಛೃತ್ವ ವರ್ಧಮಾನೇಷು ಶತ್ರುಷು ಪ್ರಾಪ್ತ ಅರಿಷ್ಟಮಿವಾತ್ಮಾನಂ ಮೇನೆ ಸಮುದ್ರೇಶ್ವರಃ ನಿಸನ್ನೇಂದ್ರಿಯ ಭೂತಾತ್ಮ ಗತಾಸು ಪ್ರತಿಮೋ ಭವತು. ಇನ್ನು ಕೃಷ್ಣ ಮಾಡಿದ ಒಂದೊಂದು ಕೆಲಸವನ್ನು ಆಲೋಚನೆ ಮಾಡ್ತಾ ಇದ್ದಾನೆ. ಯಮಳಾರ್ಜುನ ಭಂಜನ ಮಾಡಿದ್ದಾನೆ. ಅದೇನು ಕಂಸ ಕಳಿಸಿದ್ದಲ್ಲ. ಆದ್ರೂ ಕೂಡ ಮಣಿಗ್ರೀವ ಮತ್ತೆ ನಲಕೂಬರರಿಗೆ ಗಂಧರ್ವರಿಗೆ ಅನುಗ್ರಹ ಮಾಡಿದ್ದಾನೆ. ಧುನಿ ಚಮು ಎನ್ನುವಂತ ರಕ್ಕಸರನ್ನು ನಾಶ ಮಾಡಿದ್ದಾನೆ. ಹೀಗಾಗಿ ಅಸಾಧ್ಯವಾದ ಕೆಲಸಗಳನ್ನು ನೋಡಿ ಕಂಸನ ಪಾಲಿಗೆ ಮತ್ತಷ್ಟು ಹೆದರಿಕೆ ಉಂಟಾಗುತ್ತಾ ಉಂಟು. ನನಗೆ ಮೃತ್ಯುವೇ ಬಂದಿದೆ ಅಂತ ಕಂಸ ತಿಳ್ಕೊಂಡ. ಹಾಗಾಗಿ ಅವನಿಗೆ ಕೆಟ್ಟ ಕೆಟ್ಟ ಸ್ವಪ್ನಗಳೆಲ್ಲ ಕಾಣುವಂಥದ್ದು. ಯಾಕೆ? ಮೊದಲೇ ಭಯಗ್ರಸ್ತನಾಗಿದ್ದಾನೆ. ಹೀಗೆ ಎಲ್ಲ ಇಂದ್ರಿಯಗಳು ಕೂಡ ಅವನದ್ದು ದುರ್ಬಲ ಆಗುತ್ತಾ ಉಂಟು ಅಂತ ಹೇಳ್ತಾ ಇದ್ರೆ, ಅರ್ಥಾತ್ ಹೇಗೆ ಕೇಳಿದ್ರೆ ಜೀವಚ್ಛವ ಆಗಿದ್ದಾನೆ. ಅಂದ್ರೆ ಜೀವ ಉಂಟು, ಆದ್ರೆ ನಿಜವಾಗಿ ಕೂಡ ಅವನು ಬದುಕಿಲ್ಲ. ಯಾಕೆ? ನನ್ನನ್ನು ಕೊಲ್ಲುವ 8ನೇ ಮಗುವೇ ಇವ ಅಂತ ಗೊತ್ತಾಗ್ತಾ ಉಂಟವನಿಗೆ. ತಥೋ ಜ್ಞಾತೀನ್ ಸಮಾನಾಯ್ಯ ಪಿತರಂ ಚೋಗ್ರಶಾಸನಃ ನಿಶಿಸ್ತಿಮಿತ ಮೂಕಾಯಾಂ ಮಥುರಾಯಾಂ ಜನಾಧಿಪ. ಇದರಿಂದ ಉಗ್ರ ಶಾಸನನಾದ ಕಂಸ ಅಂತ ಹೇಳ್ತಾರೆ. ಉಗ್ರಸೇನನ ಮಗ ಹೌದು, ಉಗ್ರ ಶಾಸನವೂ ಹೌದು. ಇವ ಒಂದು ಆರ್ಡರ್ ಕೊಟ್ರೆ ಅದನ್ನು ಫಾಲೋ ಮಾಡಬೇಕು ಅಂತಂತ ಇವ ಉಗ್ರ ಶಾಸನನಾದವ ಅಂತ ಹೇಳ್ತಾರೆ. ಚೋಗ್ರ ಶಾಸನ ಅಂತ ಹೇಳಿ ತನ್ನ ಬಂಧು ಬಾಂಧವರನ್ನು ತಾನು ಕಾರಾಗೃಹದಲ್ಲಿ ಇಟ್ಟವ ಕಂಸ. ಉಗ್ರಸೇನನನ್ನೆಲ್ಲ ತನಗೆ ಅಧಿಕಾರ ಬೇಕು ಅಂತ ಹೇಳಿ ತನ್ನ ತಂದೆಯನ್ನೇ ಕೂಡ ತಾನು ಕಾರಾಗೃಹದಲ್ಲಿ ಇಟ್ಟ ಅಂತವ ಕಂಸ ತಾನು ಹೇಳ್ತಾ ಇದ್ದಾನೆ. ಒಂದು ರಾತ್ರಿಯ ಪ್ರಸಂಗದಲ್ಲಿ ಅಂತ ಹೇಳ್ತಾರೆ. ನಿಶಿ ವಸುದೇವಂಚ ದೇವಾಭಂ ಕಂಕಂ ಚಾಹೂಯ ಯಾದವಂ ಸತ್ಯಕಂ ದಾರುಕಂಚೈವ ಕಂಕಾವರಜಮೇವ ಚ. ದೇವತೆಯಂತೆ ಇದ್ದಾನೆ ವಸುದೇವ.
ಅವನನ್ನು ಯಾದವರಾದ ಕಂಕನನ್ನು, ಸತ್ಯಕನನ್ನು, ಕಂಕನ ತಮ್ಮನಾದಂತಹ ದಾರುಕನನ್ನು ಎಲ್ಲ ಕರೆದು ಭೋಜಂ ವೈತರಣಂ ಚೈವ ವಿಕದೃಂಚ ಮಹಾಬಲಂ ಭೀಮಶಂಕಂಚ ರಾಜಾನಂ ವಿಪೃಥುಂಚ ಪೃಥುಶ್ರವಂ ಬಭ್ರಂ ದಾನಪತಿಂಚೈವ ಕೃತವರ್ಮಾಣಮೇವ ಚ ಭೂರಿ ತೇಜಮಕ್ಷೋಭಂ ಭೂರಿ ಪ್ರಪಥಮೇವ ಚ. ಹೀಗೆ ಇವರನ್ನೆಲ್ಲ ಯಾದವರನ್ನು ಕರೆಸಿಕೊಂಡಿದ್ದಾನೆ, ಸಭೆಯನ್ನು ಮಾಡಿದ್ದಾನೆ, ಮೀಟಿಂಗ್ ಮಾಡಿದ್ದಾನೆ. ಯಾರೆಲ್ಲ ಇದ್ದಾರೆ ಕೇಳಿದ್ರೆ ಭೋಜ, ವೈತರಣ, ವಿಕದ್ರು, ಭೀಮಶಂಕ, ಧರ್ಮಜ್ಞನಾದ ವಿಪೃಥು, ಪೃಥುಶ್ರವ, ಹಾಗೆ ಬಭ್ರಂ ದಾನಪತಿಂಚೈವ ಕೃತವರ್ಮಾಣಮೇವ ಚ ಭೂರಿ ತೇಜಸಮಕ್ಷೋಭ್ಯಂ ಭೂರಿ ಶ್ರವಸಮೇವ ಚ. ಬಭ್ರು ದಾನಪತಿಯಾದ ಅಕ್ರೂರ, ಕೃತವರ್ಮ ಕ್ಷೋಭ್ಯನೆನಿಸಂತ ಭೂರಿ ತೇಜಸ್ಸುಳ್ಳಂತಹ ಭೂರಿ ಶ್ರವಸ್, ಏತಾಂಸ ಯಾದವಾನ್ ಸರ್ವಾನ್ ಅಭಾಷ್ಯ ಶೃಣುತೇತಿ ಚ. ಉಗ್ರಸೇನ ಸುತೋರಾಜ ಪ್ರೌವಾಚ ಮಧುರೇಶ್ವರ. ಹೀಗೆ ಎಲ್ಲ ಯಾದವರನ್ನು ಕೂಡ ತಾನು ಕರೆದಿದ್ದಾನೆ. ಬಬ್ರು, ಅಕ್ರೂರ ಎಲ್ಲ ಯಾದವರೆಲ್ಲ ಬಂದಿದ್ದಾರೆ. ಅಲ್ಲಿ ಹೇಳಬೇಕಾದ್ರೆ ಮಧುರೇಶ್ವರ ಅಂತೇಳಿ, ಇವತ್ತು ಮಥುರಾ ನಗರ ಅಂತ ಕರಿತೇವೆ ನಾವು, ಆದರೆ ಪುರಾಣಗಳೆಲ್ಲ ಮಧುರಾ ನಗರ ಅಂತ ಕರೆಯುವಂಥದ್ದು. ಹಾಗಾಗಿ ಮಧುವನ ಅಂತ ಆಗಿತ್ತು, ಹಾಗಾಗಿ ಮಧುರೇಶ್ವರ ಅಂತ ಕರಿತಾ ಇದ್ದಾರೆ. ಅಂತಹ ಕಂಸ ಮಾತಾಡ್ತಾ ಇದ್ದಾನೆ ಅವರನ್ನೆಲ್ಲ ಕರೆದು, ಭವಂತಹ ಸರ್ವಕಾರ್ಯಜ್ಞಾ ವೇದೇಶು ಪರಿನಿಷ್ಠಿತಾ ನ್ಯಾಯ ವೃತ್ತಾಂತ ಕುಶಲಾ ತ್ರಿವರ್ಗಸ್ಯ ಪ್ರವರ್ತಕಾ. ಬಂದವರೆಲ್ಲ ಏನು ಸಾಮಾನ್ಯದವರಲ್ಲ. ಇವಾಗ ಕರೆದು ಹೇಳ್ತಾ ಇದ್ದಾನೆ ಕಂಸ, ನೀವೆಲ್ಲ ಎಲ್ಲ ಕೆಲಸವನ್ನು ತಿಳಿದವರು, ನೀವು ಎಲ್ಲ ವೇದಗಳಲ್ಲಿ ಅತ್ಯಂತ ನಿಷ್ಠೆಯನ್ನು ಹೊಂದಿದವರು, ವೇದಾಧ್ಯಯನ ಎಲ್ಲ ಮಾಡಿದವರು, ನೀತಿಯನ್ನೆಲ್ಲ ಗೊತ್ತಿದ್ದವರು, ನಡತೆಯಲ್ಲಿ ಕೂಡ ಅತ್ಯಂತ ಕುಶಲರು, ಅತ್ಯಂತ ಚುರುಕುಳ್ಳವರು ಕೂಡ. ಹಾಗಾಗಿ ದೇವತೆಗಳಿಗೆ ಬೇಕಾದಂಥ ಸತ್ಕರ್ಮಗಳನ್ನೆಲ್ಲ ಮಾಡುವವರು ನೀವು. ಕರ್ತವ್ಯಾನಾಂಚ ಕರ್ತಾರೋ ಲೋಕಸ್ಯ ವಿಬುಧೋಪಮಾಹ ತಸ್ಥಿವಾಂಸೋ ಮಹಾವೃತ್ತೆ ನಿಷ್ಕಂಪ ಇವ ಪರ್ವತಾಹ. ಮಾಡಬೇಕಾದಂಥ ಕೆಲಸಗಳನ್ನು ಉಚಿತವಾಗಿ ಮಾಡುವವರು. ಉಚಿತ ಅಂದರೆ ಕರೆಕ್ಟಾಗಿ ಮಾಡೋದು ಅಂತ ಅರ್ಥ, ಫ್ರೀ ಎನ್ನುವ ಅರ್ಥ ಅಲ್ಲ. ಯೋಗ್ಯ ಸಮಯದಲ್ಲಿ ಯೋಗ್ಯ ರೀತಿಯಾಗಿ ಕೆಲಸ ಮಾಡುವವರು ನೀವೆಲ್ಲ. ಹಾಗಾಗಿ ನಿಮ್ಮನ್ನೆಲ್ಲ ಲೋಕದಲ್ಲಿ ವಿದ್ವಾಂಸರು ಅಂತ ಕರೀತಾರೆ. ಸರಿಯಾದ ಮಾರ್ಗದಲ್ಲಿ ನೀವು ಹೋಗುವವರು. ಯಾವುದಾದ್ರೂ ಒತ್ತಡ ಬಂದರೂ ಕೂಡ ಅದರಿಂದ ನೀವು ವಿಚಲಿತರಾಗದೇ ಇರುವವರು. ತಸ್ಥಿಪಾಂಸೋ ಮಹಾವೃತ್ತಿ ನಿಷ್ಕಂಪ ಇವ ಪರ್ವತ. ಪರ್ವತದಾಗೆ ಒಂದು ಕೆಲಸಕ್ಕೆ ನಿಂತ್ರೆ ಹಾಗೆ ಅದನ್ನು ನೀವು ಮುಗಿಸುವವರು. ಅದಂಭ ವೃತ್ತಯ ಗುರುಕರ್ಮಸು ಚೋದ್ಯತಾ ರಾಜಮಂತ್ರಧರಾ ಸರ್ವೇ ಸರ್ವೇ ಧನುಷಿ ಪಾರಗಾಹ. ಇನ್ನು ಮೋಸ ಇಲ್ಲದೆ ಜೀವನವನ್ನು ಮಾಡುವವರು ನೀವೆಲ್ಲ. ಹಾಗಾಗಿ ಎಲ್ಲರೂ ಗುರು ಸೇವೆಯಲ್ಲಿ ಆಸಕ್ತರಾದವರು, ರಾಜಮಂತ್ರವನ್ನು ಧರಿಸಿದವರು, ಧನುರ್ವಿದ್ಯೆಯಲ್ಲಿ ಎಲ್ಲ ಪಾರಂಗತರಾದವರು. ಅಂದ್ರೆ ಇಷ್ಟರವರೆಗೆ ಕರೆದದ್ದೆಲ್ಲ ದುಷ್ಟರನ್ನು, ಈಗ ಕರೆಯುವಂಥದ್ದು ಒಳ್ಳೆಯ ಆ ಯಾದವರಲ್ಲಿದ್ದಂತಹ ಒಳ್ಳೆಯ ನಾಯಕರನ್ನು, ಒಳ್ಳೆ ಯೋಗ್ಯತೆ ಉಳ್ಳವರನ್ನು ಕರೆದು ಹೇಳ್ತಾ ಇದ್ದಾನೆ ಇವ. ಯಶಃ ಪ್ರದೀಪ ಲೋಕಾನಾಂ ವೇದಾರ್ಥಾನಾಂ ವಿವಕ್ಷವ ಆಶ್ರಮಾಣಾಂ ವಿಭಾಗಜ್ಞ ವರ್ಣಾನಾಂ ಕ್ರಮಪಾರಗಾಹ. ಲೋಕಗಳಿಗೆಲ್ಲ ನೀವು ಕೀರ್ತಿಯನ್ನು ನೀಡುವವರು, ವೇದಾರ್ಥಗಳನ್ನು ಚಿಂತನೆ ಮಾಡುವವರು, ಆಶ್ರಮಗಳ ಬಗ್ಗೆ ವಿಭಾಗವನ್ನು ತಿಳಿದವರು. ಅಂದ್ರೆ ಗೃಹಸ್ಥಾಶ್ರಮದಲ್ಲಿ ಒಂದು ನಿಯಮ, ಬ್ರಹ್ಮಚರ್ಯದಲ್ಲಿ ಒಂದು, ವಾನಪ್ರಸ್ಥದಲ್ಲಿ ಹೀಗೆ, ಇದೆಲ್ಲವನ್ನು ಕೂಡ ನೀವು ತಿಳಿದವರು. ಹಾಗಾಗಿ ನೀವು ಎಲ್ಲದರಲ್ಲಿಯೂ ಪಾಂಡಿತ್ಯವನ್ನು ಪಡೆದವರು. ಪ್ರವಕ್ತಾರಃ ಸುನೀಯತಾಂ ನೇತಾರೋ ನಯದರ್ಶಿನಾಂ ಹರ್ತಾರಃ ಪರರಾಷ್ಟ್ರಾನಾಂ ತ್ರಾತಾರಃ ಶರಣಾರ್ಥಿನಾಂ. ಇನ್ನು ಒಳ್ಳೆಯ ಮಾತುಗಾರಿಕೆ ಇದ್ದವರು, ಒಳ್ಳೆಯ ಪ್ರವಚನ ಮಾಡುವವರು ನೀವೆಲ್ಲ. ಇಂದ್ರಿಯ ನಿಗ್ರಹವುಳ್ಳವರು ನೀವು, ಒಳ್ಳೆಯ ಮಾರ್ಗದರ್ಶಕರು, ಹೃದಯಶೀಲರಿಗೆ ಮಾರ್ಗದರ್ಶಕರು. ಅಂದ್ರೆ ಯಾರಾದರೂ ಏನಾದರೂ ಆಗಬೇಕು ಕೇಳಿದ್ರೆ ಅವರಿಗೆ ಒಳ್ಳೆ ರೀತಿಯಾದ ಮಾರ್ಗದರ್ಶನ ಕೊಡುವವರು. ಹಾಗಾಗಿ ಪರರಾಷ್ಟ್ರಗಳನ್ನು ಹೇಗೆ ಅಪಹರಿಸಬೇಕು ಅದು ಗೊತ್ತು ನಿಮಗೆ. ಚಾಣಾಕ್ಷನನ್ನು ಶರಣಾಗತರಾದ್ರೆ ಅವರನ್ನು ಹೇಗೆ ರಕ್ಷಣೆ ಮಾಡಬೇಕು ಅದೂ ಕೂಡ ನಿಮಗೆ ಗೊತ್ತು. ಅಂತಹ ನೀವು ಏವಂ ಅಕ್ಷತ ಚಾರಿತ್ರ್ಯೈ ಶ್ರೀಮದ್ಭಿರ್ಯದು ನಂದನೈ ದ್ಯೌರಪ್ಯನುಗೃಹೀತ ಸ್ಯಾತ್ ಭವದ್ಭಿ ಕಿಂ ಪುನರ್ಮಹಿ. ಈ ರೀತಿಯಾಗಿ ಕಳಂಕರಹಿತರಾದ ಚಾರಿತ್ರ್ಯ ಉಳ್ಳಂತಹ ನೀವು, ಯಾದವರಾದ ನೀವೆಲ್ಲರೂ ಕೂಡ ದ್ಯುಲೋಕದಿಂದ ಅನುಗ್ರಹಿಸಲ್ಪಟ್ಟವರು. ನೀವು ಏನು ನಿಮ್ಮಿಂದಲ್ಲ, ನೀವು ಆ ಲೋಕದಲ್ಲೇ ಇದ್ದೀರಿ. ಹಾಗಾಗಿ ನಿಮ್ಮಿಂದಾಗಿ ಭೂಮಿಗೆ ಅನುಗ್ರಹ ಆಗಬೇಕಲ್ಲ. ಅಂದ್ರೆ ನೀವು ನಮಗೆ ಕೂಡ ಒಳ್ಳೆಯ ಕೆಲಸ ಮಾಡಿ ಕೊಡಬೇಕಲ್ವಾ ಅಂತ. ಋಷೀಣಾಮಿವ ವೋ ವೃತ್ತಂ ಪ್ರಭಾವೋ ಮರುತಾಮಿವ ರುದ್ರಾಣಾಮಿವ ಕ್ರೋಧೋ ದೀಪ್ತಿರಂಗಿರಸಾವಿವ. ನಿಮ್ಮ ವರ್ತನೆಗಳು ಹೇಗಿದೆ ಗೊತ್ತಾ? ಅಂದ್ರೆ ಹೊಗಳಿ ಇಡ್ತಾ ಇದ್ದಾನೆ ಕಂಸ. ನಿಮ್ಮ ವರ್ತನೆಗಳು ಎಲ್ಲ ಋಷಿಗಳಂತೆ ಇದ್ದೀರಿ ನೀವೆಲ್ಲ. ಮರುತ್ತುಗಳ ಪ್ರಭಾವ ನಿಮ್ಮಲ್ಲಿದೆ. ಏಕಾದಶ ರುದ್ರರ ಹಾಗೆ ಕ್ರೋಧಾಗ್ನಿ ನಿಮ್ಮ ಬಳಿ ಇದೆ. ಅಂಗಿರ ಋಷಿಗಳಂತೆ ತೇಜಸ್ಸಿನಿಂದ ನೀವು ಬೆಳಗುವವರು.
ವ್ಯಾವರ್ತಮಾನಂ ತುಮಹದ್ ಭವದ್ಭಿಃ ಖ್ಯಾತಕೀರ್ತಿಭಿಃ ಧೃತಂ ಯದುಕುಲಂ ವೀರೈಃ ಭೂತಲಂ ಪರ್ವತೈರಿವ. ಅಳಿದು ಹೋಗುವಂತಹ ಯದುಕುಲವನ್ನು ಅಥವಾ ಆ ಮನೆತನಗಳನ್ನು ನೀವು ರಕ್ಷಣೆ ಮಾಡಿದವರು. ಯದುಕುಲಕ್ಕೆ ನೀವು ಪರಾಕ್ರಮಿಗಳಾದ ನೀವು ಭೂತಲದಲ್ಲಿ ಇರುವಂತ ಯಾವ ಪರ್ವತಗಳೆಲ್ಲ ಉಂಟಲ್ಲ ಅದರ ಆಶ್ರಯವನ್ನು ಪಡೆದವರು. ಏವಂ ಭವತ್ಸು ಯುಕ್ತೇಷು ಮಮ ಚಿತ್ತಾನುವರ್ತಿಷು ವರ್ಧಮಾನೋ ಮಮಾನರ್ಥೆ ಭವದ್ಭಿಃ ಕಿಮಪೇಕ್ಷಿತಃ. ಹೀಗೆ ನೀವು ಸದ್ಗುಣಗಳನ್ನೆಲ್ಲ ನೀವು ಇಟ್ಟುಕೊಂಡವರು, ನನ್ನ ಸ್ಥಿತಿಯನ್ನು ಅರಿತು ನನ್ನ ಮನಸ್ಸಿಗೆ ತಕ್ಕಾಗಿ ನೀವು ನಡೆಯುವವರು. ಆದರೆ ನೀವು ನನಗೆ ಹೇಳಬೇಕು, ನೀವೆಲ್ಲ ಯಾಕೆ ನನಗೆ ಇಷ್ಟೆಲ್ಲ ದೊಡ್ಡ ದೊಡ್ಡ ಅನರ್ಥಗಳು ಬರ್ತಾ ಉಂಟು ಅಂತ ಯಾದವರ ಹತ್ರವೇ ಕೇಳ್ತಾ ಇದ್ದಾನೆ. ಏಷ ಕೃಷ್ಣ ಇತಿ ಖ್ಯಾತಃ ನಂದಗೋಪಸುತೋ ವ್ರಜೆ ವರ್ಧಮಾನ ಇವಾಂಬೋಧೋ ಮೂಲಂ ನಃ ಕರಿಪೃಂತತಿ. ಇನ್ನು ನಂದಗೋಕುಲದಲ್ಲಿ ಒಬ್ಬ ಹುಟ್ಟಿಕೊಂಡಿದ್ದಾನಂತಲ್ವಾ ಕೃಷ್ಣ ಅಂತ ಹೇಳಿ, ಬಹಳ ಖ್ಯಾತಿ ಪಡೆದಿದ್ದಾನಲ್ಲ. ಆತ ಮೇಘದಂತೆ ವೃದ್ಧಿಯನ್ನು ಪಡಿತಾ ಇದ್ದಾನೆ. ಆತ ನಮ್ಮನ್ನೆಲ್ಲ ಮೂಲದಿಂದ ಕಡ್ದು ಹಾಕ್ತಾ ಇದ್ದಾನಲ್ವಾ ಅಂತ. ಅಂದ್ರೆ ಕೃಷ್ಣನ ಪಕ್ಷದಲ್ಲಿರುವ ಕೃಷ್ಣ ಭಕ್ತರಾದ ಇವರನ್ನೆಲ್ಲ ಕರೆದು ತಾನು ಮಾತಾಡಿಸ್ತಾ ಇದ್ದಾನೆ. ಅನಮಾತ್ಯಸ್ಯ ಶೂನ್ಯಸ್ಯ ಮದಾಂಧಸ್ಯ ಮಮೈವತೋ ಕಾರಣಾನ್ ನಂದಗೋಪಸ್ಯ ಸಸ್ಸುತೋ ಗೋಪಿತೋ ಗೃಹೆ. ಇಂದು ನನ್ನ ಹತ್ರ ಯಾವ ಮಂತ್ರಿಗಳು ಇಲ್ಲ. ನನಗೆ ಯಾರೆಲ್ಲ ಅಂತ ಇದ್ರು, ಪೂತನಾದಿಗಳೆಲ್ಲ ಇದ್ರು, ಎಲ್ಲ ಸತ್ತು ಹೋಗಿದ್ದಾರೆ. ಅದು ಹೇಳಬೇಕಾದ್ರೆ ನೋಡಿ, ಅನಮಾತ್ಯಸ್ಯ ಶೂರ್ಯಸ ಮದಾಂಧಸ್ಯ ಮೈವತು. ನನ್ನ ಹತ್ರ ಅಹಂಕಾರಿಗಳಾದಂಥ ಒಳ್ಳೆ ಮದಭರಿತರಾದಂಥ ಮಂತ್ರಿಗಳೆಲ್ಲ ಇದ್ರು, ಈಗ ಯಾರು ಇಲ್ಲ. ಅವರನ್ನೆಲ್ಲ ಕಳ್ಕೊಂಡಿದ್ದೇನೆ. ಆದ್ದರಿಂದ ನನಗೋಸ್ಕರನೇ ನಂದರಾಜನ ಮನೆಯಲ್ಲಿ ಕೃಷ್ಣ ಇದ್ದಾನೆಲ್ವಾ, ಕೃಷ್ಣನನ್ನು ನಂದರಾಜನೇ ಕಾಪಾಡ್ತಾ ಇದ್ದಾನೆಲ್ವಾ. ಉಪೇಕ್ಷಿತ ಇವ ವ್ಯಾಧಿ ಪೂರ್ಯಮಾಣಂ ಇವಾಂಬುಧ ನದನ್ ಮೇಘ ಇವೋಷ್ಣಾಂಶೇ ಸದುರಾತ್ಮ ವಿವರ್ಧತೆ. ಆದ್ದರಿಂದ ಪ್ರತಿದಿನ ಆತ ಕೃಷ್ಣ ಬಹಳ ಚೆನ್ನಾಗಿದ್ದಾನಲ್ವಾ ಅಂತ ಕೇಳ್ತಾ ಇದ್ದಾನೆ. ಹೇಗಿದ್ದಾನೆ ಕೃಷ್ಣ? ಕಡೆ ಕಾಣಿಸಿದಂತಹ ಕಾಯಿಲೆಯಂತೆ. ಯಾವುದಾದ್ರೂ ರೋಗ ಬಂದ್ರೆ ಅದೆಲ್ಲ ಕ್ಯಾರೇ ಇಲ್ಲ ಅಂತ ಬಿಟ್ಬಿಟ್ರೆ ಏನಾಗತ್ತೆ ಹೇಳಿದ್ರೆ, ಅದು ಒಂದಲ್ಲ ಒಂದು ದಿನ ಜಾಸ್ತಿ 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 ಆಗ್ತಾ ಹೋಗ್ತದೆ. ಶುಗರ್ ಉಂಟಾ? ಎಲ್ರಿಗೂ ಇರ್ತದೆ, ಅದೇನು ಅಂತ ಹೇಳಿ ನೆಗ್ಲೆಕ್ಟ್ ಮಾಡಿದ ಏನಾಗತ್ತೆ, ಶುಗರ್ ಜಾಸ್ತಿ ಆಗ್ತಾ ಹೋಗ್ತದೆ. BP ಉಂಟಾ? ಎಲ್ರಿಗೂ ಇರ್ತದೆ, ಅದಕ್ಕೇನು ಅಂತ ಬಿಟ್ಟ ಏನಾಗತ್ತೆ, ಒತ್ತಡಗಳು ಜಾಸ್ತಿ ಆಗ್ತಾ ಹೋಗ್ತದೆ. ಹೀಗೆ ಕಾಯಿಲೆಗಳನ್ನು ನೆಗ್ಲೆಕ್ಟ್ ಮಾಡಿದ್ರೆ ಹೇಗೆ ಕಾಯಿಲೆಗಳು ವೃದ್ಧಿ ಆಗತ್ತೋ ಅದೇ ರೀತಿಯಾಗಿ ಕೃಷ್ಣ ವೃದ್ಧಿ ಆಗ್ತಾ ಇದ್ದಾನಲ್ಲ ಅಂತ ಕೇಳ್ತಾ ಇದ್ದಾನೆ. ಇನ್ನು ಅಭಿವೃದ್ಧಿಯನ್ನು ಹೊಂದಿದ ಮೋಡಗಳು ಹೇಗೆ ಕಡೇ ಕಾಲದಲ್ಲಿ ಜೋರು ಮಳೆ ಸುರಿಸ್ತಾವೋ ಅದೇ ರೀತಿಯಾದಂಥ ಕೃಷ್ಣ ಪ್ರತಿದಿನ ತಾನು ಅಭ್ಯುದಯವನ್ನು ಪಡಿತಾ ಇದ್ದಾನಲ್ವಾ. ತಸ್ಯ ನಾಹಂ ಗತಿಂಜಾನೆ ನಯೋಗನ್ನ ಪರಾಕ್ರಮಂ ನಂದಗೋಪಸ್ಯ ಭವನೆ ಜಾತಸ್ಯ ಅದ್ಭುತ ಕರ್ಮಣಃ. ಇನ್ನು ನಂದಗೋಪನ ಭವನದಲ್ಲಿ ಅದ್ಭುತವಾದಂತಹ ಕರ್ಮಗಳಿಂದ ಬೆಳೆಯುವ ಆ ಕೃಷ್ಣನ ಗತಿ ಉಂಟಲ್ಲ, ಅವನ ಉಪಾಯ ಉಂಟಲ್ಲ, ಅದನ್ನು ನನಗೆ ಗೊತ್ತಾಗ್ತಾ ಇಲ್ಲ. ಏನು ಮಾಡ್ತಾನೆ ಕೃಷ್ಣ, ಯಾಕೆ ಅವನು ಇದ್ದಾನೆ ಅಂತ ತಾನು ಕೃಷ್ಣನ ಬಗ್ಗೆ ವಿಚಾರಿಸ್ತಾ ಇದ್ದಾನೆ. ಕಿಂತದ್ಭೂತಂ ಸಮದ್ಭೂತಂ ದೇವೋ ದೈತ್ಯೋರ ವಿದ್ಮಹೆ ಅತಿದೇವೈರಮಾನುಷ್ಯೈ ಕರ್ಮಭಿಃ ಸೋನುಮೀಯತೆ. ಅಲ್ಲ, ಅದು ಯಾರು ಕೃಷ್ಣ ಅಂದ್ರೆ ಯಾವ ಭೂತ? ಯಾಕೆ ಕೇಳಿದ್ರೆ ಕೃಷ್ಣನೇ ಇವನಿಗೆ ಒಂದು ಉಪದ್ರವ. ಹಾಗಾಗಿ ಅವು ಯಾವ ಭೂತ ಅಂತ ಕೇಳ್ತಾ ಇದ್ದಾನೆ. ನಿಜವಾಗಿ ಭೂತವೇ. ಏಕೋ ವಿಷ್ಣು ಮಹದ್ಭೂತಂ ಅಂತ ಹೇಳ್ತಾರೆ. ಮಹಾಭೂತ ಯಾರು ಕೇಳಿದ್ರೆ ಇವನೇ. ಪೃಥಗ್ಭೂತಾನ್ಯನೇಕಶಃ ಅಂತ ಹೇಳಿದ ಹಾಗೆ ಅಂತಹ ಯಾವ ಭೂತ ಇವಾಗಿದ್ದಾನೆ? ದೇವತೆಯೋ ದೈತ್ಯನೋ ಒಂದೂ ಗೊತ್ತಾಗ್ತಾ ಇಲ್ಲ. ದೇವತೆಗಳನ್ನು ಮೀರುವ ಅಮಾನುಷವಾದಂತಹ ಕೆಲಸಗಳಿಂದ ಈತ ಪ್ರಸಿದ್ಧನಾಗಿದ್ದಾನೆ ಕೃಷ್ಣ. ಪೂತನ ಶಕುನಿ ಬಾಲ್ಯೆ ಶಿಶಿನೋತ್ಥಾನಶಾಯಿನ ಸ್ತನಪಾನ್ನೇತ್ಸುನಾ ಶ್ರೀ ಪ್ರೀತ ಪ್ರಾಣೈ ಸಹ ದುರಾಸದ. ಬಾಲ್ಯದಲ್ಲಿಯೇ ಪೂತನ ಎಂಬ ಶಕುನಿ, ಶಕುನಿ ಅಂದ್ರೆ ಹಕ್ಕಿ ಅಂತ ಅರ್ಥ, ಅವಳ ಕಾಲನ್ನು ಅಂಗಾಳಿಸಿ ಮೇಲ್ಮುಖವಾಗಿ ಮಲಗುವ ಹಾಗೆ ಮಾಡಿದವ. ಸ್ತನಪಾನವನ್ನು ಮಾಡ್ಲಿಕ್ಕೆ ಹೋದ್ರೆ ಯಾರಿಂದಲೂ ಸಾಧ್ಯ ಇಲ್ಲದ ಪೂತನೆಯನ್ನು ಕೊಂದು ಹಾಕಿದಲ್ಲ. ಹಾಗಾಗಿ ಪ್ರಾಣ ಸಹಿತವಾಗಿ ಸ್ತನ್ಯಪಾನವನ್ನು ಮಾಡಿದಲ್ಲ ಈತ. ತಥೈವ ತೇನ ಬಾಲೇನ ಪಾದಾಂಗುಷ್ಠೇನ ಲೀಲೆಯ ಶಯನೇ ವೈ ಶಯಾನೇನ ಶಕಟಂ ಪರಿವರ್ತಿತು. ಇನ್ನು ಇವನ ಬಾಲ್ಯದಲ್ಲಿ ಪಾದದ ಅಂಗುಷ್ಠದಿಂದಲೇ, ಕಾಲಿ ಏನು ಹೆಬ್ಬೆರಳಿನಿಂದಲೇ ತನ್ನ ಲೀಲೆಯಿಂದಲೇ ಶಕಟವನ್ನು, ಗಂಡಿಯನ್ನೇ ತಲೆ ಕೆಳಗಾಗಿ ಮಾಡಿದಲ್ಲ ಇವ. ಪರಿವರ್ತಿತು ಅಂತ ಹೇಳ್ತಾರೆ. ತಥಾ ಬಾಲೇನ ಬಲಿನ ವನೇ ಜಾತೌ ಮಹತ್ತರೌ ಸಮೂಲ ವಿಟಪೌ ಭಗ್ನೌ ಸಹಜೌ ಯಮಳಾರ್ಜುನವು. ಹಾಗೆಯೇ ಈತ ಬಾಲಕನಾಗಿರುವಾಗಲೇ ಬಲಿಷ್ಠನಾಗಿರುವ
ಈತ 2 ವೃಕ್ಷಗಳಿತ್ತಲ್ಲ, ಅರ್ಜುನ ವೃಕ್ಷಗಳು ಅಂತ, ಅವುಗಳನ್ನು ಕೆಳಗೆ ಹಾಕಿದಲ್ಲ, ಆ ವೃಕ್ಷಗಳನ್ನು ನಾಶ ಮಾಡಿದಲ್ಲ. ಯಮುನಾಯಾಂ ಹೃದೇ ನಾಗಃ ಕಾಳಿಯೋ ರಮಿತಸ್ತತಾ ರಸಾತಲಧರೋದೀತಃ ಕ್ಷಣೇನ ಆಕರ್ಷಣಂ ಹೃದಾತ್. ಇನ್ನು ಹಾಗೆಯೇ ಕಾಳಿಂಗನನ್ನು ದಹನ ಮಾಡಿದವ, ಮಥನ ಮಾಡಿದವ ಕಾಳಿಂಗ ಸರ್ಪ ಬಹಳ ಜೋರು. ಅದನ್ನೇ ದೊಡ್ಡ ಮಡುವಿನಿಂದ ಬಿಟ್ಟು ಅವನನ್ನು ಓಡಿಸಿ ಅವನು ತಾನು ಮಾಡ್ತಾನೆ, ಕ್ಷಣ ಮಾತ್ರದಲ್ಲಿ ರಸಾತಳಕವರೆಗೆ ಅಟ್ಟಿಸಿದಲ್ಲ. ನಂದಗೋಪಸುತೋ ಯೋಗೋ ಯೋಗಂ ಕೃತ್ವಾ ಚ ಪುನರುತ್ಥಿತಃ ಧೇನುಕಸ್ಥಾಲ ಶಿಖರಾತ್ ಪಾತಿತೋ ಜೀವಿತಂ ವಿನ. ತನ್ನ ಯೋಗಶಕ್ತಿಯಿಂದಲೇ ಯಾರಿಗೂ ಹಾಳು ಮಾಡದೆ ವ್ರಜವನ್ನೇ ತಾನು ಎತ್ತಿದವ. ಆಮೇಲೆ ಹೇಳ್ತಾ ಇದ್ದಾರೆ, ಯಾವುದು ಯೋಗಂ ಕೃತ್ವಾ ಚ ಪುನರುತ್ಥಿತಃ, ಆ ಸರೋವರಕ್ಕೆ ಇಳಿದ. ತನಗೆ ಏನೂ ಆಗ್ಲಿಲ್ಲ, ಕಾಳಿಯನನ್ನು ಓಡಿಸಿದ, ತಾನು ಹಾಗೆ ಮೇಲೆ ಬಂದಿದ್ದಾನೆ ನೀರಿನಿಂದ. ಆಮೇಲೆ ನಂದಗೋಪನ ಮಗಂತೆ ಕೃಷ್ಣಂತೆ ಆತ ತಾಳ ವೃಕ್ಷಗಳಲ್ಲಿ ಆ ಒಬ್ಬ ಅಸುರ ಇದ್ದ, ಧೇನುಕಾಸುರ ಅಂತ, ಅವನನ್ನು ಕೊಂದು ಹಾಕಿದಲ್ಲವ. ತಸ್ಯಾಗ್ರಜೋ ಮಹಾವೀರ್ಯೋ ಬಲಭದ್ರೋ ದುರಾತ್ಮವಾನ್ ಪ್ರಲಂಬಂ ವೃಧೇ ದೇವ ನ ಶೇಖುರಭಿವರ್ತಿತುಂ ಬಾಲೇನ ಮುಟ್ಟಿನೈಕೇನ ನಿಹತ ಪ್ರಾಕೃತೋ ಯಥ. ಇನ್ನು ಅವನ ಅಣ್ಣಂತೆ, ಅವನು ಯಾರೋ ಬಲರಾಮಂತೆ, ಮಹಾವೀರ್ಯ ಸಂಪನ್ನನಾಗಿದ್ದಾನಂತೆ, ಯಾರಿಂದಲೂ ಕೂಡ ಅವನನ್ನು ಗೆಲ್ಲಿಕ್ಕೆ ಸಾಧ್ಯ ಇಲ್ಲಂತೆ. ಯುದ್ಧದಲ್ಲಿ ದೇವತೆಗಳಲ್ಲೂ ಕೂಡ ಸೋಲಿಸ್ಲಿಕ್ಕಾಗದೆ ಇರುವ ಒಬ್ಬ ಅಸುರ ಇದ್ದ, ಪ್ರಲಂಬಾಸುರ ಅಂತ, ಅವನನ್ನು ಕೊಂದಿದ್ದಾನೆ ಈತ. ಮುಷ್ಟಿಯಿಂದಲೇ ಬಡಿದು ಕೊಂದಂತೆ ಅಲ್ವಾ. ಹಾಗಾಗಿ ಸಾಮಾನ್ಯ ಮಾನವರಂತೆ ಇವರು ಇದ್ದದ್ದು. ಹಾಗಾದ್ರೆ ಯಾರಿವರು? ವಾಸವತ್ಸೋತ್ಸವಂ ಭುಕ್ತ ವರ್ಷಂ ವಾಸರರೋಷಜಂ ನಿರ್ಜಿತ ಗೋಗೃಹಾರ್ಥಾಯ ಧೃತೋ ಗೋವರ್ಧನೋ ಗಿರಿಹಿ. ಇಷ್ಟೇ ಅಲ್ಲ, ಸ್ವತಃ ದೇವೇಂದ್ರ ಉತ್ಸವವನ್ನು ಮಾಡ್ತಾ ಇದ್ದ. ಅಂತಹ ಉತ್ಸವವನ್ನು, ದೇವೇಂದ್ರನಿಗಾಗುವ ಉತ್ಸವವನ್ನು ನಿಲ್ಲಿಸಿ ಅವನು ಕೋಪಗೊಂಡು ಸುರಿಸಿದ ಮಳೆಗೆ ನಾನು ಬೆಟ್ಟವನ್ನೇ ಎತ್ತಿ ಗೋವುಗಳನ್ನು ರಕ್ಷಣೆ ಮಾಡಿದಲ್ಲ, ಗೋವರ್ಧನ ಗಿರಿಧಾರಿಯಾದಲ್ಲ ಕೃಷ್ಣ. ಹತಸ್ತ್ವರಿಷ್ಠೋ ಬಲವಾನ್ ವಿಶೃಂಗಸ್ಯ ಕೃತೋ ಪ್ರಜೆ ಏನವ ನರರೂಪೇಣ ಶಕ್ತೋ ಗೋವರ್ಧನೋ ಗಿರಿಹಿ. ಇನ್ನು ಬೃಂದಾವನದಲ್ಲಿ ಚೂಪಾದ ಕೊಂಬುಗಳುಳ್ಳಂತಹ ಒಬ್ಬ ಅರಿಷ್ಟಾಸುರ ಅಂತ ಬಂದಲ್ಲ, ಅವನನ್ನು ಅನಾಯಾಸವಾಗಿ ಕೊಂದು ಹಾಕಿದಲ್ಲ. ಆದ್ದರಿಂದ ಯಾರಿಗೆ ತಾನೇ ಗೋವರ್ಧನ ಬೆಟ್ಟ ಎತ್ತಬಹುದು? ಇಂತಹ ಅರಿಷ್ಟಾಸುರನನ್ನೆಲ್ಲ ಕೊಳ್ಳಿಕ್ಕೆ ಸಾಧ್ಯ. ಉದ್ಧರ್ತಂ ಗೋಪ್ರಜೆ ಸತ್ಯಂ ನ ಜಾನೇತ್ಯದ್ಭುತಂ ತತಃ ಇದಮದ್ಯದ್ಭುತಂ ಸತ್ಯಂ ವರ್ಷಂ ವಾಸವ ನಿರ್ಮಿತಂ ನಿವಾರಿತಃ ಸಪ್ತದಿನಂ ಕಿಮತಃ ಪರಮದ್ಭುತಂ ಅಬಾಲೋ ಬಾಲ್ಯಮಾಸ್ಥಾಯ ರಮತೆ ಶಿಶುಲೀಲಯ. ಇನ್ನು ಹೇಳ್ತಾನೆ, ಗೋವರ್ಧನವನ್ನು ಎತ್ತಿ ಹಿಡಿದದ್ದೇ ಅದ್ಭುತ. ಮತ್ತೆ ಇಂತಹ ಘಟನೆಗಳು ಅದ್ಭುತವಾದ ಇವನದ್ದೇನು ಕೆಲಸ ಉಂಟಲ್ಲ, ಅದು ಯಾವುದು ಒಂದಲ್ಲ 7 ದಿನ ಬೆಟ್ಟವನ್ನು ಎತ್ತಿ ಹಿಡಿದಿದ್ದಾನೆ. ಅದು ಇಂದ್ರನ ಮಳೆಯಿಂದ ರಕ್ಷಿಸಲ್ಪಟ್ಟು, ಮಳೆ ಬರುವಾಗ ಹಿಡ್ಕೊಳ್ಳೋದು ಬೇರೆ, ಹಾಗೆ ಹಿಡ್ಕೊಳ್ಳೋದು ಬೇರೆ. ಈಗ ಕೊಡೆ ಹಾಗೆ ಹಿಡ್ಕೊಳ್ಳೋದು ದೊಡ್ಡ ಸಂಗತಿ ಅಲ್ಲ, ಜೋರು ಮಳೆ ಬರುವಾಗ ಆ ಮಳೆಯ ಭಾರವನ್ನು ಹೊರಬೇಕಾಗತ್ತೆ. ಹಾಗಾದ್ರೆ ಅಂಥದ್ದೆಲ್ಲ ಇದ್ದು ಕೂಡ ಅದ್ಭುತವಾಗಿದ್ದಾನೆಲ್ಲ. ಇಂಥ ಬಾಲ್ಯಾವಸ್ಥೆಯಲ್ಲೇ ಇಂಥವನ್ನು ತೋರಿಸ್ತಾ ಇದ್ದಾನೆಲ್ಲ. ಹಾಗಾದ್ರೆ ನಿಜವಾಗಿ ಇವನು ಬಾಲಕನ, ಇವ ಚಿಕ್ಕ ಹುಡುಗನ, ಇಷ್ಟೆಲ್ಲ ಕೆಲಸ ಮಾಡ್ತಾನೆ ಹೇಳಿದ್ಮೇಲೆ ಇವನು ಒಬ್ಬ ಹುಡುಗನ. ಪ್ರಬಂಧ ಕರ್ಮಣ ಮೇಷ ತಸ್ಯ ಗೋಬ್ರಜವಾಸಿನಃ ಸನ್ನಿಕೃಷ್ಟಂ ವಯಂ ಚೈವ ಕೇಶಿನೋ ಮಮ ಚ ಧ್ರುವಂ. ಅದರಿಂದ ನಿಶ್ಚಿತವಾಗಿ ಇವನಿಂದಾಗಿ ನಮಗೆ ಉಪದ್ರವ ಉಂಟೆ. ನಂದಗೋಕುಲದಲ್ಲಿ ವಾಸಿಸುವ ಕೃಷ್ಣನ ಕೆಲಸಗಳ ಪಟ್ಟಿ ಇಷ್ಟೇ ಅಲ್ಲ, ನನಗಾಗ್ಲಿ ಕೇಶಿಗಾಗ್ಲಿ ನನ್ನ ಭಟರಿಗಾಗ್ಲಿ ನಿಶ್ಚಯವಾಗಿ ಅವನಿಂದ ನಮಗೆ ಆಪತ್ತು ಎನ್ನುವಂಥದ್ದು ಕಟ್ಟಿಟ್ಟ ಬುದ್ಧಿ. ಭೂತಪೂರ್ವಶ್ಚೈಮೇ ಮೃತ್ಯು ಧನೂನಂ ಪೂರ್ವದೈಹಿಕ ಯುದ್ಧಾಕಾಂಕ್ಷಿ ಸತತ ತಿಷ್ಠದೇವ ಮಮಾಗ್ರಜ. ಇನ್ನು ಈವಾಗಲ್ಲ, ಬಹುತೇಕ ಜನ್ಮಗಳಲ್ಲಿಯೂ ಕೂಡ ನನಗೆ ಮೃತ್ಯುವಾಗಿ ಬಂದವ. ಹಾಗಾಗಿ ಮರಣ ಒಡ್ಲಿಕ್ಕೆ ತಯಾರಾಗಿ ಕೂತಿದ್ದಾನೆ. ಆದ್ದರಿಂದ ನನ್ನ ಮುಂಭಾಗದಲ್ಲಿ ನಿಂತು ಯುದ್ಧವನ್ನು ಬಯಸಿದ ಹಾಗೆ ಕಾಣುತ್ತಾ ಉಂಟು ನನಗೆ. ಯಾಕೆ ಕೇಳಿದ್ರೆ ಇವ್ಗೆ ಯಾವಾಗ್ಲೂ ಕೃಷ್ಣ 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 ಶತ್ರುಗಳದ್ದು ಹೇಳ್ತಾ ಇದ್ರೆ, ಎಲ್ಲಿ ಕೂತರು ನಿಂದ್ರು ಓ ಕೃಷ್ಣ ಬಂದ ಕೃಷ್ಣ ಬಂದ ಓ ಬಂದ ಅಂತ ಹೀಗೆ ಆಗ್ತಾನೆ ಇದೆ ಇವನಿಗೆ. ಕ್ವಚ ಗೋಪತ್ವಂ ಅಶುಭಂ ಮಾನುಷ್ಯಂ ಮೃತ್ಯು ದುರ್ಲಭಂ ಕ್ವಚ ದೇವ ಪ್ರಭಾವೇನ ಕ್ರೀಡಿತವ್ಯಂ ಮನೆ ಮಮ. ಇನ್ನು ಹೇಳ್ತಾನೆ, ಇವ ಅಸಾಮಾನ್ಯದವ, ಆದರೆ ಸಾಮಾನ್ಯ ಬಾಲಕನಾಗಿ ಯಾಕೆ ಗೋಪಕುಲದಲ್ಲಿ ಹುಟ್ಟಿದವಿವ? ಮೃತ್ಯುವೇ ಇಲ್ಲದ ಇವನು ಮನುಷ್ಯ ಯೋನಿಯಲ್ಲಿ ಹೇಗೆ ಬಂದ? ಹಾಗಾದ್ರೆ ಯಾವ ದೇವತೆಗಳ ಪ್ರಭಾವದಿಂದಾಗಿ ಈತ ಕಾಡಿನಲ್ಲಿ ಇಷ್ಟೆಲ್ಲ ಕಾರುಬಾರು ಆಟಪಾಠಗಳನ್ನು ಮಾಡ್ತಾ ಇದ್ದಾನೆ ಅಂತ ಕೇಳ್ತಾರೆ.
ಅಂದ್ರೆ ಇದೆಲ್ಲವೂ ಇವನಿಗೆ ಸುದ್ದಿಗಳು ಗೊತ್ತುಂಟು. ಅಹೋ ನೀವೇ ನೀಚೇನ ವಪುಷ ಛಾದಯಿತ್ವಾತ್ಮನೋ ವಪುಃ ಕೋಪ್ಯೇಶ ರಮತೆ ದೇವಃ ಶ್ಮಶಾನಸ್ಥ ಇವಾನಲಃ. ಇವ ಹೇಳ್ತಾ ಇದ್ದಾನೆ, ಮನುಷ್ಯ ಶರೀರದಿಂದ ಇದ್ದಾನೆ ಅಷ್ಟೇ ಬಿಟ್ರೆ ಇವ ಯಾರು ದೇವೋತ್ತಮನೋ ರಾಕ್ಷಸೋತ್ತಮನು ಅಂತ ಹೇಳ್ತಾ ಇದ್ದಾನೆ. ಮಸನದಲ್ಲಿ ಬೆಂಕಿಯ ಹಾಗೆ ತನ್ನ ಪಾಲಿಗೆ ಕಾಣ್ತಾ ಇದ್ದಾನೆ ಅಂತ. ಅಂದ್ರೆ ಬೆಂಕಿ ಉರಿತಾ ಇರ್ತದೆ, ಎದುರುಗಡೆ ಕಾಣೋದೇ ಇಲ್ಲ, ಕೆಂಡದ ಒಳಗಿರುವ ಹಾಗೆ. ಹಾಗಾಗಿ ಯಾರು ಇವ? ಇದಮಪ್ಯಪರಂ ಮನ್ಯೇ ಶ್ರೋತವ್ಯಂ ಯದು ಪುಂಗವಾಹ ಯಥಾ ವೇದ್ಮಿ ಯಥಾ ಯೂಯಂ ಜಾನೀಥ ಸಕಲಂ ವಚಃ. ಇನ್ನೂ ಒಂದು ಸಂಗತಿ ತಿಳ್ಕೊಂಡಿದ್ದೇನೆ. ಏನು? ಯದು ಪುಂಗವರೆಲ್ಲ ನೀವೆಲ್ಲ ಕೇಳಿಸಿಕೊಳ್ಳಿ. ನೀವೆಲ್ಲ ತಿಳಿದಿದ್ದೀರೋ, ನಾನು ಹಾಗೆ ತಿಳಿದಿದ್ದೆ, ನನ್ನ ಮಾತನ್ನು ಕೇಳಿ ಅಂತ ಪೀಠಿಗೆ ಹಾಕಿ ಹೇಳ್ತಾ ಇದ್ದ. ಶ್ರೂಯತೆ ಹಿ ಪುರಾ ವಿಷ್ಣು ಸುರಾಣಾಂ ಕಾರಣಾಂತರೇ ವಾಮನೇನ ತು ರೂಪೇಣ ಜಹಾರ ಪೃಥಿವೀಮಿಮಾಂ. ನಾವು ಹಿಂದೆ ಈ ಚರಿತ್ರೆಯನ್ನು ಕೇಳಿದ್ವಿ. ಇವನಿಗೆ ಡೌಟ್ ಉಂಟು, ಇದು ವಿಷ್ಣುವೇ ಅಲ್ವಾ ಕೃಷ್ಣ ಅಂತ ಕಂಸನಿಗೆ. ಅದಕ್ಕೋಸ್ಕರ ಹೇಳ್ತಾ ಇದ್ದಾನೆ ಆತ. ವಿಷ್ಣು ತಾನು ಹಿಂದೆ ಏನು ಮಾಡಿದ? ದೇವತೆಗಳ ಕೆಲಸಕ್ಕೋಸ್ಕರ ವಾಮನನಾಗಿ ಅವತಾರ ಮಾಡಿದ. ವಾಮನನಾಗಿ ಅವತಾರ ಮಾಡಿ ಸಮಗ್ರ ಭೂಮಂಡಲವನ್ನು ತ್ರಿವಿಕ್ರಮನಾಗಿ ತಾನು ಬಲಿಯಿಂದ ಕಸಿದುಕೊಂಡಿದ್ದಾನೆ ಅಂತ ತಿಳ್ಕೊಂಡಿದ್ದೇನೆ. ದೇವರಾಜಾಯತು ತದಾ ದತ್ತವಾನ್ ಕಿಲ ಕೇಶವ ಕೃತ್ವ ಕೇಸರಿಣೋ ರೂಪಂ ವಿಷ್ಣುನಾ ಪ್ರಭ ವಿಷ್ಣುನಾ ಹತೋ ಹಿರಣ್ಯಕಶಿಪುರ್ ದಾನವಾನಂ ಪಿತಾಮಹ ಹತ್ವಾ ತು ದಾನವಂ ಸಂಖ್ಯೆ ರಾಜಾನಂ ಕೃತವಾನ್ ಹರಿಂ. ಇನ್ನು ಯಾಕೆ ಬಂದ? ಕಸಿದುಕೊಂಡಂತಹ ದೇವೇಂದ್ರನ ಯಾವ ಪದವಿ ಉಂಟಲ್ಲ, ಅದನ್ನು ಮತ್ತೆ ಅವನಿಗೆ ಕೊಡುವುದಕ್ಕೋಸ್ಕರ ಹೀಗೆ ಬಂದ. ಮತ್ತೆ ವಿಷ್ಣುವೇ ನರಸಿಂಹನಾಗಿ ಬಂದಿದ್ದಾನೆ. ದಾನವರಿಗೆಲ್ಲ ಪಿತಾಮಹನಾದಂತ ಯಾವ ಹಿರಣ್ಯಕಶಿಪು ಇದ್ದಾನಲ್ಲ, ಅವನನ್ನೇ ಕೊಂದಿದ್ದಾನೆ. ಹೀಗೆ ಯುದ್ಧದಲ್ಲಿ ದಾನವರನ್ನು ಕೊಂದು ಮನುಷ್ಯೇಶ್ವರನಾದ ಪ್ರಹ್ಲಾದನನ್ನು ರಾಜನನ್ನಾಗಿ ಮಾಡಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಅಚಿಂತ್ಯಂ ರೂಪಮಾಸ್ಥಾಯ ಶ್ವೇತಶೈಲಸ್ಯ ಮೂರ್ಧನಿ ಭವೇನ ಶ್ಯಾಮಿತ ದೈತ್ಯಾಹ ಪುರಾತ ತ್ರಿಪುರಂಘೃತ. ಇದನ್ನು ವಿಷ್ಣುವೂ ಕೂಡ ಊಹಿಸಲಿಕ್ಕೆ ಸಾಧ್ಯವಿಲ್ಲದಂತ ರೂಪವನ್ನು ಸ್ವೀಕರಿಸಿದ್ದಾನೆ ಈತ. ಹೇಗೆ ಅಂತ ಕೇಳಿದ್ರೆ, ಕೈಲಾಸದ ಬೆಟ್ಟದ ಮೇಲೆ ಸಂಚರಿಸುವ ತ್ರಿಪುರ ಸಂಹಾರಿಯಾದ ರುದ್ರನ ಜೊತೆಗೆ ಸೇರಿ ಸಂಹಾರವನ್ನು ಮಾಡಿದ್ದಾನೆ. ಅಲ್ಲ, ಇದಿಷ್ಟೆಲ್ಲ ಇವನಿಗೆ ಹೇಗೆ ನಾಲೆಜ್ ಬರಲಿಕ್ಕೆ ಸಾಧ್ಯ? ಕಂಸನಿಗೆ ಒಬ್ಬ ಕಾಲನೇಮಿ ಈತ, ಅಂದರೆ ಅಲ್ಲಿ ಭೃಗುವಿನ ಅಂಶ ಇದೆ, ಇದನ್ನು ಆಚಾರ್ಯರು ಕೊಡ್ತಾರೆ. ಹಾಗಾಗಿ ಅಲ್ಲಿರುವ ಸಜ್ಜೀವನಾದಂಥ ಭೃಗುವಿಗೆ ಇದೆಲ್ಲ ಗೊತ್ತಾಗತ್ತೆ. ಹಾಗಾಗಿ ಅವ ಹೇಳ್ತಾ ಇರುವಂಥದ್ದು, ವಾರಿತೋ ಗುರುಪುತ್ರೇಣ ಭಾರ್ಗವೋಂಗಿರಸೇನ ವೈ ಪ್ರವಿಷ್ಟ ಚಾಸುರೀ ಮಾಯಾಂ ಅನಾವೃಷ್ಟಿಂಚಕಾರ. ಇದೇ ಶ್ರೀಹರಿ ಬೃಹಸ್ಪತಿಗಳ ಮಗನಾದ ಕಚನಲ್ಲಿ ಪ್ರವೇಶ ಮಾಡಿ ಶುಕ್ರನಿಂದ ಆಸುರಿ ಮಾಯಾವಿದ್ಯೆಗಳನ್ನು ಬಂದು ದೇವಲೋಕದಲ್ಲಿ ಅದರದ್ದು ಉಪಯೋಗ ಆಗುವಾಗಿ ಮಾಡಿದಾನಲ್ವಾ ಅಂತ ಹೇಳ್ತಾ ಇದ್ದಾರೆ. ಅನಂತಹ ಶಾಶ್ವತೋ ದೇವ ಸಹಸ್ರ ವದನೋವ್ಯಯ ವಾರಾಹಂ ರೂಪಮಾಸ್ತಾಯ ಉಜ್ಜಹಾರಾರ್ಣವಾನ್ ಮಹೀಂ. ಇದೇ ಶ್ರೀಹರಿ ಅನಂತನಾಗಿದ್ದಾನೆ, ಶಾಶ್ವತ ಅನಂತ ವದನನಾದವ ಇವ, ನಾಶರಹಿತನಾದವ, ವರಾಹ ರೂಪವನ್ನು ಧರಿಸಿ ಸಮಗ್ರ ಭೂಮಂಡಲವನ್ನು ಹೊತ್ತವ. ಸಬೋಧರ ವನಾನ್ ಮುರ್ವೀಂ ಚಕ್ರಾಯ ಪ್ರದದೋ ಹರಿಃ ಅಮೃತೆ ನಿರ್ಮಿತೆ ಪೂರ್ವಂ ವಿಷ್ಣು ಸ್ತ್ರೀ ರೂಪಮಾಸ್ಥಿತ ಸುರಾಣಾಂ ಚ ಯುದ್ಧಂ ಚಕ್ರೆ ಸುದಾರುಣಂ. ಇನ್ನು ವಿಷ್ಣು ಏನು ಮಾಡಿದ್ದಾನೆ ಗೊತ್ತಾ? ಶ್ರೇಷ್ಠವಾದ ಕಾಡುಗಳಿಂದ ಕೂಡಿದ ಭೂಮಂಡಲವನ್ನು ತಂದು ಇಂದ್ರನ ಆಳ್ವಿಕೆಗೆ ಕೊಟ್ಟ. ಹಿಂದೆ ದೇವದೈತ್ಯರ ಪರಾಕ್ರಮದಿಂದ ಅವರೆಲ್ಲರೂ ಕೂಡ ಅಮೃತವನ್ನು ಬೇಕು ಅಂತ ಕಡೆದಾಗ ಸ್ತ್ರೀ ರೂಪವನ್ನು ಧರಿಸಿ ಮೋಹಿನಿಯಾಗಿ ಬಂದು ಅಮೃತವನ್ನು ದೇವತೆಗಳಿಗೆ ಕೊಟ್ಟವನು ಇವನೇ ಅಲ್ವಾ ಅಂತ ಹೇಳ್ತಾ ಇದ್ದಾನೆ. ಅಷ್ಟು ಮಾತ್ರ ಅಲ್ಲ, ದೇವತೆಗಳಿಗೂ ಅಸುರರಿಗೂ ಯುದ್ಧ ಮಾಡುವ ಹಾಗೆ ಮಾಡಿದ. ಯುದ್ಧಂ ಚಕ್ರೇ ಸುದಾರುಣಂ, ಅವರಿಗೆ ಪರಸ್ಪರ ಯುದ್ಧ ಹಾಗೆ ಮಾಡಿದ್ದಾನೆ. ಅಮೃತಾರ್ಥೇ ಪುರಾಚಾಪಿ ದೇವದೈತ್ಯ ಸಮಾಗಮೇ ದಧಾರ ಮಂದರಂ ವಿಷ್ಣುರಪೂಪಾರ ಇತಿ ಸ್ಮೃತಃ. ಇನ್ನು ದೇವತೆಗಳು ದೈತ್ಯರಿಬ್ಬರು ಕೂಡ ಒಟ್ಟಾಗಿದ್ರು ಯಾವ ವಿಷಯದಲ್ಲಿ? ಅಮೃತ ಸಿಗ್ತದೆ ಅಂತಾಗುವಾಗ. ಆಗ ವಿಷ್ಣು ಏನು ಮಾಡ್ತಾನೆ? ಬೆಟ್ಟ ನೀರಿನಲ್ಲಿ ಮುಳುಗುತ್ತಾನೆ ಅಂತ ಆಗುವಾಗ ಕೂರ್ಮ ರೂಪದಿಂದಾಗಿ ಮಂದರಗಿರಿಯನ್ನು ಎತ್ತಿದ್ದಾನೆ ಅಂತ ಕೇಳಿದ್ದೇನೆ. ವಪುರ್ವಾಮನಮಾಸ್ಥಾಯ ನಂದನೀಯಂ ಪುರಾ ಭುಜೆ ತ್ರಿವಿಕ್ರಮೈಸ್ತತ್ರೀನ್ ಲೋಕಾನ್ ಜಹಾರ ಪ್ರತಿಮಾಲಯಂ. ಇನ್ನು ವಾಮನನಾಗಿ ಬಂದಿದ್ದಾನೆ, ಬಂದು ಪಾದವಿನ್ಯಾಸ ಮಾಡಿ ತ್ರಿವಿಕ್ರಮನಾಗಿ ಬೆಳೆದಿದ್ದಾನೆ. ಹೀಗೆ ಮಾಡಿ ಬಲಿಚಕ್ರವರ್ತಿ ಆಸ್ತಿಯನ್ನು ತಾನೆಲ್ಲ ಹೊಡೆದುಕೊಂಡಿದ್ದಾನೆ.
ಚತುರ್ಥ ತೇಜಸೋ ಭಾಗಂ ಕೃತ್ವಾ ದಾಶರಥೇ ಗೃಹೇ ತಯೀಮ ರಾಮ ಸಂಯೋ ವೈ ರಾವಣಂ ವ್ಯಧಮತ್ತದ. ಮತ್ತೆ ತನ್ನ ಮೂಲ ರೂಪದಿಂದ ವಿಭಾಗವನ್ನೆಲ್ಲ ಮಾಡಿಕೊಂಡು ದಶರಥರ ಮನೆಯಲ್ಲಿ ರಾಮನಾಗಿ ಹುಟ್ಟಿ ರಾವಣನನ್ನು ಸಂಹಾರ ಮಾಡಿದ್ದಾನೆ ಅಲ್ವಾ. ಸಯೇವ ಭಗವಾನ್ ವಿಷ್ಣು ಭೂತ್ವಾ ಭಾರ್ಗವನಂದನಃ ಪರಶ್ವಧೇನ ಶಾತೇನ ಜಘಾನ ಕೃತವೀರ್ಯಜಂ. ಇವತ್ತು ಅದೇ ಸರ್ವೋತ್ತಮನಾದ ಮಹಾವಿಷ್ಣು ಭೃಗುವಂಶದಲ್ಲಿ ಪರಶುರಾಮನಾಗಿ ಅವತಾರ ಮಾಡಿ ಕಾರ್ತವೀರ್ಯಾರ್ಜುನನನ್ನು ಅವನ ಮಕ್ಕಳನ್ನು ಕೂಡ ಪರಶುವಿನಿಂದ ಕೊಂದು ಹಾಕಿದ್ದಾನೆಲ್ವಾ. ತ್ರಿಸಪ್ತ ಕೃತ್ವಾ ಪೃಥಿವೀಂ ಹತ್ವಾ ಕ್ಷತ್ರಿಯ ಪುಂಗವಾಂ ಹಯಮೇಥೆ ಮಹೀಂ ಯಜ್ಞೆ ಕಶ್ಯಪಾಯ ದಧೌ. 21 ಬಾರಿ ಭೂಪ್ರದಕ್ಷಿಣೆ ಮಾಡಿ ಬಂದಿದ್ದಾನೆ. ಯಾವ ರೂಪದಲ್ಲಿ? ಪರಶುರಾಮ ರೂಪದಲ್ಲಿ ಬಂದು ದುಷ್ಟ ಕ್ಷತ್ರಿಯರನ್ನು ನಾಶ ಮಾಡಿ ದೊಡ್ಡ ದೊಡ್ಡ ಅಶ್ವಮೇಧ ಯಾಗಗಳನ್ನೆಲ್ಲ ಮಾಡಿ ಭೂಮಂಡಲವನ್ನೆಲ್ಲ ತಾನು ಮತ್ತೆ ಕಶ್ಯಪರಿಗೆ ದಾನ ಮಾಡಿದ್ದಾನಲ್ವಾ. ಏವಮೇವ ನಿರಾಕೃತ್ಯ ತದ್ರೂಪಮುಪಾಗತಃ ಸಾಧಯತ್ಯಾತ್ಮನಂ ಕಾರ್ಯಂ ಸುರಾಣಂ ಅರ್ಥಸಿದ್ಧಯೇ. ಈ ರೀತಿಯಾಗಿ ಭಗವಂತ ಮೋಸಗಾರನಾಗಿ ದೈತ್ಯರಿಗೆ ವಂಚನೆಯನ್ನೆಲ್ಲ ಮಾಡಿ ದೇವತೆಗಳ ಪ್ರಯೋಜನಕ್ಕೋಸ್ಕರ ತನ್ನೆಲ್ಲ ಕೆಲಸವನ್ನು ಸಾಧಿಸಿದವನಲ್ವಾ. ತದೇಶ ನೂನಂ ವಿಷ್ಣುರ್ವಾ ಶಕ್ರೋ ವಾ ಮರುತಾಂಬರಃ ಮತ್ ಸಾಧನೇಕ್ಷಯ ಪ್ರಾಪ್ತೋ ನಾರದೋ ಮಾಂ ಯದುಕ್ತವಾನ್. ಹಾಗಾಗಿ ಅಂತಹ ಮೂಲರೂಪಿಯಾದ ವಿಷ್ಣು ನಿಶ್ಚಿತವಾಗಿ ಕೃಷ್ಣನಾಗಿ ಬಂದಿದ್ದಾನೆ. ಅಥವಾ ದೇವತೆಗಳ ಒಡೆಯನಾದ ಇಂದ್ರನೇ ಕೃಷ್ಣ ರೂಪದಲ್ಲಿ ಬಂದಿದ್ದಾನ, ಮರುತಗಳ ಒಡೆಯನಾದ ಮುಖ್ಯ ಪ್ರಾಣ ಈ ರೂಪದಲ್ಲಿ ಬಂದ, ಒಟ್ಟಿನಲ್ಲಿ ನನ್ನ ಸಂಹಾರಕ್ಕೆ ಬಂದ ಹಾಗೆ ನನಗೆ ನಿಶ್ಚಯ ಆಗುತ್ತಾ ಉಂಟು ಅಂತ ಕೇಳ್ತಾ ಇದ್ದಾನೆ. ಅತ್ರ ಮೇ ಶಂಕತೆ ಬುದ್ಧಿರ್ ವಸುದೇವಂ ಪ್ರತಿಧ್ರುವಂ ಅಸ್ಯ ಧರ್ಮ ವಿಶೇಷೇಣ ವಯಂ ಕಾತರತಾಂಗತಾಹ. ಇನ್ನು ವಸುದೇವನ ವಿಷಯದಲ್ಲಿಯೂ ಹಾಗೆ ನನ್ನ ಬುದ್ಧಿಯಲ್ಲಿ ಅನೇಕ ಸಂಶಯಗಳು ನನಗೆ ಬರ್ತಾ ಉಂಟು. ಇವನ ಪಿತೂರಿಯಿಂದಾಗಿ ನಾವಿಷ್ಟು ಹೆದರುವಂತದ್ದಾದದ್ದು ಅಂತ ಹೇಳ್ತಾ ಇದ್ದಾನೆ. ಯಾರ? ವಸುದೇವ. ಇಲ್ಲದಿದ್ರೆ 7ನೇದ್ದು ಮಗುವ 8ನೇದ್ದು ಮಗುವ ಅಂತ ಕನ್ಫ್ಯೂಸ್. ಆಮೇಲೆ 8ನೇದ್ದು ಗಂಡಾಗಬೇಕಿದ್ದಿದೆ ಹೆಣ್ಣಾಗಿ. ಹಾಗಾದ್ರೆ ಇವ ಪಿತೂರಿ ಮಾಡಿ ಅಲ್ವ ಇದ್ದಿದ್ದ ಗಂಡು ಮಗುವನ್ನಲ್ಲಿ ಕಳಿಸಿದ್ದು, ಇಲ್ಲದ್ರಲ್ಲೇ ಹೋಗ್ಲಿಕ್ಕೆ ಸಾಧ್ಯ ಉಂಟಾ? ಹಾಗಾದ್ರೆ ಏನಿದು? ಅಹಂ ಹಿ ಖಟ್ವಾಂಗವನೇ ನಾರದೇನ ಸಮಾಗತಃ ದ್ವಿತೀಯಂ ಸಹಿ ಮಾಂ ವಿಪ್ರಹ ಪುನರೇಮಬ್ರವೀದ್ವಚಃ. ನಾನು ಖಟ್ವಾಂಗ ಅಂತ ಉಪವನದಲ್ಲಿ ಸಂಚರಿಸ್ತಾ ಇದ್ದೆ. ಆಗ ಆಗಮಿಸಿದ್ರು ನಾರದರು. ಯಾರು ಇಲ್ಲದೆ ಇದ್ದಾಗ ನಾನು ಅವರ ಹತ್ರ ಕೇಳಿದೆ. ಆಗ ಇವರು 2 ರಹಸ್ಯವನ್ನು ಹೇಳಿದ್ರು, ದೇವ ರಹಸ್ಯವನ್ನು ಹೇಳಿದ್ರು ನನ್ನ ಹತ್ರ. ಯತ್ವಯ ಅನುಷ್ಠಿತೋ ಯತ್ನಃ ಕಂಸಕೃತೆ ಮಹ ವಸುದೇವನ ತೇ ರಾತ್ರೌ ಕರ್ಮ ತದ್ವಿಫಲೀಕೃತಃ ದಾರಿಕಾಯ ತ್ವಯಾ ರಾತ್ರೌ ಶಿಲಾಯಾಂ ಕಂಸಪಾತಿತ ತಾಂ ಯಶೋದಾಸುತಂ ವಿದ್ಧಿ ಕೃಷ್ಣಂಚ ವಸುದೇವಜಂ. ಆಗ ನಾರದರು ನನ್ನ ಹತ್ರ ಹೇಳಿದ್ರು, ನೀನೇನೋ ಸನ್ನನ್ನು ಕೊಲ್ಲುವ ಮಗು ಅಂತ ಗರ್ಭವನ್ನು ನಾಶ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿ, ಆದ್ರೆ ಅದೇ ರಾತ್ರಿಯ ಕಾಲದಲ್ಲಿ ವಸುದೇವ ಏನು ಮಾಡಿದ್ದಾನೆ? ಮಗುವನ್ನು ಬದಲಿಸಿ ಬಿಟ್ಟಿದ್ದಾನೆ. ಆದ್ದರಿಂದ ನಿನ್ನೆಲ್ಲ ಪ್ರಯತ್ನಗಳು ಕೂಡ ವಿಫಲ ಆಗಿ ಹೋಗಿದೆ. ಯಾವ ಹೆಣ್ಣು ಮಗವನ್ನು ನೀನು ಬಡೆದು ಹಂಬಳಿ ಕೊಲ್ಲಬೇಕು ಅಂತ ಪ್ರಯತ್ನ ಪಟ್ಟಿಯಲ್ಲ, ಅದು ದೇವಕಿಯ ಮಗು ಅಲ್ಲ, ಮತ್ತೆ ಅದು ಯಶೋದೆಯ ಮಗ. ಹಾಗಾಗಿ ಅದು ರೋಹಿಣಿಯ ಯಶೋದೆಯ ಮಗು. ಹಾಗಾಗಿ ಮೂಲಭೂತವಾಗಿ ವಸುದೇವನ ಮಗನು ಕೃಷ್ಣನೇ ಆಗಿದ್ದಾನೆ ಅಂತ ನೋಡಿ ಕಂಸನಿಗೆ ಗೊತ್ತು. ಅದಕ್ಕೋಸ್ಕರವೇ ಇಷ್ಟೆಲ್ಲ ಸೈನ್ಯವನ್ನು ಕಳಿಸಿದ್ದು ತಾನು. ರಾತ್ರೌ ಯಾವರ್ತಿತ ವೇತೌ ಗರ್ಭೌ ತಬಧಾಯ ವೈ ವಸುದೇವೇನ ಸಂಧಾಯ ಮಿತ್ರರೂಪೇಣ ಶತ್ರುಣ. ಹಾಗಾಗಿ ಅವನು ಹೇಳಿದ್ರು ನಾರದನಂದನ ಹತ್ರ, ನಿನ್ನ ನಾಶಕ್ಕೋಸ್ಕರವೇ ಯದುನಂದನನಾಗಿ ವಸುದೇವನ ಮಕ್ಕಳಾಗಿ ಅದಲು ಬದಲು ಮಾಡಿದ್ದು ಯಾರು? ವಾಸುದೇವ. ಹಾಗಾಗಿ ವಸುದೇವ ಹಾಗಾಗಿ ಬದಲು ಮಾಡಿದ್ದಾನೆ. ವಸುದೇವ ನಿನ್ನ ಕೊಲೆಗಾಗಿ ಗೆಳೆತನದ ಮುಖವಾಡನ್ನು ಹಾಕಿಕೊಂಡ ಶತ್ರುವಾಗಿದ್ದಾನೆ. ನೋಡಿ, ವಸುದೇವೇನ ಸಂಧಾಯ ಮಿತ್ರ ರೂಪೇಣ ಶತ್ರು. ನೋಡ್ಲಿಕ್ಕೆ ಹೋದ್ರೆ ನಿನ್ನ ವಸುದೇವ ನಿನ್ನ ಮಿತ್ರನಾಗಿ ಕಾಣ್ತಾ ಇದ್ದಾನೆ ನಿಂಗೆ, ಆದ್ರೆ ಆತ ಶತ್ರು ಅಂತೇಳಿ ನಾರದರು ನನಗೆ ಹೇಳಿದ್ದಾರೆ. ಸಾತು ಕನ್ಯಾ ಯಶೋದಾಯ ವಿಂಧ್ಯೆ ಪರ್ವತದತ್ತಮೇ ಹತ್ವಾ ಶುಂಭನಿಶುಂಭೌ ದ್ವೌ ದಾನವೌ ನಖಚಾರಿಣೌ. ಮತ್ತೆ ಯಶೋದೆಯ ಮಗಳಾಗಿ ಬಂದವಳಿದ್ದಾಳೆಲ್ಲ ದೇವಿ, ಅವಳು ವಿಂಧ್ಯ ಪರ್ವತದಲ್ಲಿದ್ದಾಳೆ. ಮುಂದೆ ಶುಂಭ ನಿಶುಂಭ ಅಂತ ಪರ್ವತ ಸಂಚಾರಿಗಳಾದ 2 ದಾನವರನ್ನು ನಾಶ ಮಾಡ್ಲಿಕ್ಕಿದ್ದಾಳೆ. ಕೃತಾಭಿಷೇಕ ವರದ ಭೂತಸಂಗ ನಿಷೇವಿನ ಅದ್ಯತೆ ದಸ್ಯುಭಿರ್ಘೋರೈ ಮಹಾಬಲಿ ವಸುಪ್ರಿಯ. ಸಮಸ್ತ ಪ್ರಾಣಿಗಳಿಂದ ಸೇವಿಸಲ್ಪಡುವವಳು ಆ ದೇವಿ. ಹಾಗಾಗಿ ಆಕೆ ಎಲ್ಲ ಪರಿವಾರದಿಂದಲೂ ಕೂಡ ಆಕೆಯನ್ನು ಜಗಜ್ಜನನಿ ಅಂತ ಕರೀತಾರೆ.
ವರವನ್ನು ನೀಡ್ತಾಳೆ. ಮಹಾಬಲಿಷ್ಠಳಾದಂಥ ಈಕೆ, ಪಶು ಮಾಂಸಗಳಿಂದ ಸಂತುಷ್ಟಳಾದ ಈಕೆ ಕಳ್ಳರಿಂದೂ ಕೂಡ ಪೂಜಿತಳಾಗುತ್ತಾಳೆ. ಅಂದರೆ ಸಾತ್ವಿಕವಾಗಿ ಆರಾಧನೆ ಮಾಡಿದ್ರೆ ತಾಮಸವಾಗಿ ಅವರು ಗೋಪಾಲಕರು ಮಾಡ್ತಾರೆ. ಸುರಾ ಪೀತ ಶತವ ಪೌರ್ಣಾಭ್ಯಾಂ ಕುಂಭಾಭ್ಯಾಂ ಉಪಸೇವಿತ ಮಯೂರಾಂತತ ಚಿತ್ತೈಶ್ಚ ಬಹುರ್ಭಾರೈಶ್ಚ ಭೂಷಿತ. ಸುರಾ ಪಿಸಿತ ಪೂರ್ಣಾಭ್ಯಾಂ, ಇನ್ನು ಹೇಗಿದ್ದಾಳೆ ಆಕೆ ದೇವಿ ಅಂತ ಕೇಳಿದ್ರೆ, ಮದ್ಯ ಮಾಂಸಗಳಿಂದ ತುಂಬಿದ ಕೊಡಪಾನಗಳಿಂದ ಕಂಗೊಳಿಸ್ತಾ ಇದ್ದಾಳೆ. ಕೈಯಲ್ಲಿ ಎಲ್ಲ ಹಿಡ್ಕೊಂಡಿದ್ದಾಳೆ ಆಕೆ. ಇನ್ನು ನವಿಲುಗರೆಗಳನ್ನು ತೊಟ್ಟು ಮೆರಿತಾ ಇದ್ದಾಳೆ. ಹೃಷ್ಟ ಕುಕ್ಕುಟ ಸನ್ನಾದಂ ವನಂ ವಾಯಸನಾದಿತಂ ಮೃಯುಗ ಯೂಥೈಶ್ಚ ಸಂಪೂರ್ಣಂ ಅವಿರುದ್ಧೈಶ್ಚ ಪಕ್ಷಿಭಿಃ. ಇನ್ನು ಸ್ನೇಹದಿಂದ ಸಂಚರಿಸ್ತಾ ಇದ್ದಾಳೆ. ಯಾರತ್ರ? ಮೃಗಯೂಥೈಶ್ಚ, ಕಾಡಿನಲ್ಲಿ ಸಂತರಿಸುವ ಪಕ್ಷಿಗಳ ಜೊತೆಗೆ ಬಹಳ ಆರಾಮವಾಗಿ ಓಡಾಡ್ತಾ ಇದ್ದಾಳೆ. ಇನ್ನು ಕಾಡು ಕೋಳಿಗಳ ಪಾದಗಳಿಂದ ಸಂತುಷ್ಟಳಾಗಿ, ಕಾಗೆಗಳಿಂದ ಪ್ರತಿಧ್ವನಿಗೊಳಿಸುವ ಕಾಡು ಅಂತ ಹೇಳ್ತಾರೆ. ಕಾಗೆಗಳು ಒಂದು ಕಾ ಹೇಳಿದ್ರೆ ಇಡೀ ಕಾಡು ಅನುರ್ಣಗೊಳ್ಳುತ್ತೆ. ಅಂತ ಮೃಗದ ಸಮುದಾಯಗಳಿಂದ ಕೂಡಿ ಆಕೆ ಕಾಡಿನಲ್ಲಿ ಓಡಾಡ್ತಾ ಇದ್ದಾಳೆ. ಸಿಂಹ ವ್ಯಾಘ್ರ ಪರಾಹಾಣ ನಾದೇನ ಪ್ರತಿರಾಜಿತಂ ವೃಕ್ಷಗಂಭೀರ ನಿಬಿಡಂ ಕಾಂತಾರೈ ಸರ್ವತೋಭೃತಂ. ಇನ್ನು ಕಾಡಿನಲ್ಲಿ ಹೇಗೆ ದೇವಿ ಸಂಚರಿಸ್ತಾ ಇದ್ದಾಳೆ ಅಂದ್ರೆ, ಯಶೋದೆಯ ಮಗಳಾಗಿ ಬಂದವಳು ಸಿಂಹಗಳು, ಹುಲಿಗಳು, ಕಾಡು ಹಂದಿಗಳು ಇವುಗಳೆಲ್ಲ ಓಡಾಡ್ತಾ ಇದೆ. ಅವುಗಳದ್ದು ಗರ್ಜನೆ ಕೇಳ್ತಾ ಉಂಟು, ಪ್ರತಿಧ್ವನಿಸ್ತಾ ಉಂಟು. ಹಾಗಾಗಿ ಮರಗಳಿಂದ ನಿಬಿಡವಾದಂಥ ಕಾಡಿನಲ್ಲಿ ಆಕೆ ತಿರುಗಾಡ್ತಾ ಇದ್ದಾಳೆ. ದಿವ್ಯ ಭೃಂಗಾರ ಜ್ಞಾವರೈಹಿ ಆದರ್ಶೈಶ್ಚ ವಿಭೂಷಿತಂ ದೇವತೂರ್ಯ ನಿನಾದೇಶ್ಚ ಶತಶಃ ಪ್ರತಿನಿನಾದಿತಂ. ಇನ್ನು ದಿವ್ಯವಾದಂತಹ ದುಂಬಿಗಳ ನಾದದಿಂದ ಕೂಡಿದವಳು, ಭ್ರಮರಾಂಬಿಕೆಯಾಗಿ ನಿಂತವಳು ಆಕೆ ಅಂತ ಹೇಳ್ತಾ ಇದ್ದಾರೆ. ಚಾಮರಗಳಿಂದ ಆಕೆ, ಆದರ್ಶಗಳಿಂದ ಅಂತ ಕನ್ನಡಿಗಳಿಂದ ಎಲ್ಲ ತಾನು ಅಲಂಕೃತಳಾಗಿದ್ದಾರೆ. ನೂರಾರು ದೇವತಾ ವಾದ್ಯಗಳಿಂದೆಲ್ಲ ವಾದಿಸ್ತಾ ಇದ್ದಾರೆ, ಬಾರಿಸ್ತಾ ಇದ್ದಾರೆ. ಅಂದ್ರೆ ಹೇಗೆ ಇದ್ದಾಳೆ ಈಕೆ ವೈಭವ ಅಂತ ಹೇಳ್ತಾ ಇದ್ದಾರೆ. ಸ್ಥಾನಂ ತಸ್ಯಾ ನಗೆ ನಂದೇ ನಿರ್ಮಿತಂ ಸ್ವೇನ ತೇಜಸ ರಿಪೂಣಾಂ ತ್ರಾಸಜನನಿ ನಿತ್ಯಂ ಶಕ್ರಮನೋರಮಾ. ತನ್ನ ಶಕ್ತಿ ಸಾಮರ್ಥ್ಯದಿಂದಾಗಿಯೇ ವಿಂಧ್ಯ ಪರ್ವತದಲ್ಲಿ ಒಂದು ಸ್ಥಾನವನ್ನು ಪಡ್ಕೊಂಡವಳು ಈಕೆ. ಮನೋರಮೆಯಾದ ಆಕೆ ಶತ್ರುಗಳಿಗೆ ಅಲ್ಲಿ ಇಲ್ಲದೇ ಇದ್ದಂತ ಆಯಾಸವನ್ನು ಉಂಟು ಮಾಡ್ತಾ ಇದ್ದಾಳೆ. ಅಂದ್ರೆ ಈಕೆ ಅಷ್ಟು ಅವಳಿಗೆ ಉಪದ್ರವವನ್ನು ಕೊಡ್ತಾ ಇದ್ದಾಳೆ. ವಸತೆ ಪರಮಪ್ರೀತ ದೇವತೈರಭಿಪೂಜಿತ ಯಸ್ತ್ವಯಂ ನಂದಗೋಪಸ್ಯ ಕೃಷ್ಣ ಇತ್ಯುಚ್ಯತೆ ಸುತಃ ಅತ್ರ ಮೇ ನಾರದಃ ಪ್ರಾಹ ಸ್ವಮತ್ಕರ್ಮ ದಾರುಣಂ ದ್ವಿತೀಯೋ ವಸುದೇವಾನ್ ವೈ ವಾಸುದೇವೋ ಭವಿಷ್ಯತಿ. ಇನ್ನು ದೇವತೆಗಳೆಲ್ಲ ಆಕೆಯನ್ನು ಪರಮಪ್ರೀತಿಯಿಂದ ಪೂಜೆ ಮಾಡ್ತಾ ಇದ್ದಾರೆ. ವಪತೇ ಪರಮಪ್ರೀತ್ಯ ಅಂತ ಹೇಳ್ತಾರೆ. ಇನ್ನು ನಂದಗೋಕನಾದಂಥ ಕೃಷ್ಣ ಇದ್ದಾನಲ್ಲ, ಅವನ ವಿಷಯದಲ್ಲಿಯೂ ನನಗೆ ನಾರದರೆಲ್ಲ ಬಂದು ಹೇಳಿದ್ದಾರೆ, ಭಯಂಕರವಾದ ದೇವ ಕಾರ್ಯವನ್ನು ಸಾಧಿಸುವವ ಈತ. ಹಾಗಾಗಿ ವಸುದೇವನ ಮಗನಾಗಿ ಹುಟ್ಟಿದ್ದಾನೆ. ಆದ್ದರಿಂದ ನಂದಗೋಪನ ಮಗ ವಸುದೇವನ ಮಗನೇ ಹೊರತು ಬೇರೆ ಅಲ್ಲ. ಸಹಿತೆ ಸಹಜೋ ಮೃತ್ಯು ಬಾಂಧವಶ್ಚ ಭವಿಷ್ಯತೆ ಸಯೇವ ವಾಸುದೇವೋ ವೈ ವಸುದೇವ ಸುತೋ ಬಲಿ ಬಾಂಧವೋ ಧರ್ಮತೋ ಮತ್ಯಂ ಹೃದಯೇ ನಾಂತಕೋ ರಪುಹು. ಇನ್ನು ಅಂತರಂಗದಲ್ಲಿ ಅವ ನನಗೆ ಶತ್ರು, ಒಳಗಿಂದಲೇ ನನಗೆ ಅವನನ್ನು ಕಂಡ್ರೆ ಆಗಲ್ಲ ಅಂತ ಹೇಳ್ತಾ ಇದ್ದಾನೆ ಕಂಸ. ಕೃಷ್ಣ ನಿನಗೆ ಸಹಜವಾದ ಮೃತ್ಯು ಎಣಿಸಿದ್ದಾನೆ. ಹಾಗಾಗಿ ಬಂಧು ಎಣಿಸಿದಂತಹ ವಸುದೇವನ ಮಗನಾದಂತಹ ಕೃಷ್ಣ ವಾಸ್ತವದಲ್ಲಿಯೂ ಕೂಡ ನಮಗೆ ಬಂಧುವೆ, ಆದರೆ ಅವನು ಅಂತರಂಗದಲ್ಲಿ ನನಗೆ ಶತ್ರುವಾಗಿದ್ದಾನೆ. ಯಥಾ ಹಿ ಪಾಯಸೋ ಮೂರ್ಧ್ನಿ ಪದ್ಭ್ಯಾಂ ಯಸ್ಯೈವ ತಿಷ್ಠತಿ ನೇತ್ರೇ ತುದತಿ ತಸ್ಯೈವ ವಕ್ತ್ರೇಣ ವಿಷಗ್ವೃದ್ಧಿನ ವಸುದೇವಸ್ತಥೈವಾಯಂ ಮಮಾಪಿ ಜ್ಞಾತಿಬಾಂಧವಾಃ ಛಿನಂತಿ ಮಮ ಮೂಲಾನಿ ಭುಂಕ್ತೆ ಚ ಮಮ ಪಾರ್ಶ್ವತಃ. ಹೇಗೆ ತಲೆಯನ್ನು ಕಳೆದುಕೊಂಡ ಬಳಿಕ ಕಾಗೆಯ ಆಶ್ರಯನ್ನು ಪಡೆದು ತಲೆಯ ಕೆಳಭಾಗದಲ್ಲಿರುವ ಕಣ್ಣುಗಳನ್ನೇ ಮಾಂಸದ ಬಯಕೆಯಿಂದ ಕಿತ್ತು ತಿನ್ನತ್ತೋ, ಅದೇ ರೀತಿಯಾಗಿ ವಸುದೇವ ನನ್ನ ಆಶ್ರಯದಲ್ಲಿದ್ದುಕೊಂಡು ನನ್ನ ಮೂಲದಲ್ಲೇ ನನ್ನ ಪಕ್ಕದಲ್ಲೇ ಇದ್ದು ನನ್ನನ್ನು ನಾಶ ಮಾಡಲಿಕ್ಕೆ ಹವಣಿಸ್ತಾ ಇದ್ದಾನಲ್ವಾ ಅಂತ ನಾನು ಹೇಳ್ತಾ ಇದ್ದಾನೆ. ಅಂದ್ರೆ ಕಂಸನ ಸ್ಥಾನದಲ್ಲಿದ್ದು ಆಲೋಚನೆ ಮಾಡಿದಾಗ ಅವನಿಗೆ ಅನಿಸೋದು ಸಹಜ. ನಮ್ಮ ಮನೆಯಲ್ಲೇ ಇದ್ದವ, ನನ್ನ ಕಾರಾಗೃಹದಲ್ಲೇ ಇದ್ದವ ನನಗೇ ಹೀಗೆ ಮೋಸ ಮಾಡಿದಲ್ಲ ಅಂತ. ಇತಾಹಿ ಮಾಯಸೋ ಮೂರ್ಧ್ನಿ. ಅದು ಹೇಗೆ ಕೇಳಿದ್ರೆ ಕಾಗೆಯ ಉದಾಹರಣೆಯನ್ನು ಕೊಡ್ತಾರೆ. ಕಾಗೆ ಏನು ಮಾಡ್ತದೆ ಕೇಳಿದ್ರೆ, ತಲೆಯ ಕೆಳಭಾಗದಲ್ಲಿರುವ ಕಣ್ಣುಗಳ ಮಾಂಸವನ್ನು ಕುಕ್ಕಿ ಕುಕ್ಕಿ ತಿಂತದ. ಹಾಗೆಯೇ ಈ ರೀತಿಯಾಗಿ ನನ್ನ ಆಶ್ರಯದಲ್ಲಿ ಇದ್ದುಕೊಂಡು ನನಗೆ ಉಪದ್ರವವನ್ನು ಕೊಡ್ತಾ ಇದ್ದಾನೆ.
ಭ್ರೂಣ ಹತ್ಯಾಪಿ ತಾರ್ಯಾ ಸ್ಯಾತ್ ಗೋವಧಃ ಶ್ರೀವಧೋಪಿ ವ ಮಿತ್ರದ್ರೋಹೋ ನ ಲೋಕೋಸ್ತಿ ಬಾಂಧವಸ್ಯ ವಿಶೇಷತಃ. ಇನ್ನು ಭ್ರೂಣ ಹತ್ಯೆ ಆದ್ರೂ ಸರಿಪಡಿಸಿಕೊಳ್ಬಹುದು, ಗೋಹತ್ಯೆಯನ್ನಾದ್ರೂ ನಾವು ಸರಿಪಡಿಸಿಕೊಳ್ಬಹುದು, ಹೆಣ್ಣನ್ನು ಕೊಂದದ್ದನ್ನಾದ್ರೂ ನಾವು ಸರಿಪಡಿಸಿಕೊಳ್ಬಹುದು. ಆದರೆ ಬಂಧು ಮಿತ್ರವಾದಂತಹ ಯಾವ ಶತ್ರುಘ್ನ ಇದ್ದಾನಲ್ಲ, ಅಂದ್ರೆ ಕೃತಜ್ಞನ ಇದ್ದಾನಲ್ಲ ಈತ, ಅವನಿಗೆ ಯಾವ ಪ್ರಾಯಶ್ಚಿತ್ತವೂ ಇಲ್ಲ. ನನ್ನ ಬಂಧುವಾಗಿದ್ದುಕೊಂಡು ನನಗೆ ಇಷ್ಟೆಲ್ಲ ಉಪದ್ರವ ಕೊಡ್ತಾ ಇದ್ದಾನೆ ಅಂತ ಕೃಷ್ಣನ ಮೇಲೆ ತಿರುಗಿ ಆಪಾದನೆಯನ್ನು ಮಾಡ್ತಾ ಇದ್ದಾನೆ. ಪತಿತಾನುಗತಂ ಮಾರ್ಗಂ ನಿಷೇವತ್ಯಚರೇಣ ಚ ಯಃ ಕೃತಜ್ಞನೋ ಅನುಬಂಧೇನ ಪ್ರೀತಿಂ ವಹತಿ ದಾರುಣಂ. ಇನ್ನು ಕೃತಜ್ಞನಾದ ಈತ ಸ್ವಲ್ಪ ಸಮಯದಲ್ಲೇ ಪತಿತನಾಗಿ ಬಿಡ್ತಾನೆ. ಹಾಗಾಗಿ ಯಾವ ಬಂಧು ಬಾಂಧವರ ಪ್ರೀತಿಯನ್ನು ಕೂಡ ಮೀರಿದ್ದಾನೋ ಅವನಿಗೆ ಆತಿಥ್ಯವನ್ನು ಹೊಂದಿದ್ದಾನೆ. ನರಕಾಧಿಷಿತಸ್ಪಂಥ ಗಂತವ್ಯಸ್ತೇನ ದಾರುಣಃ ಅಪಾಪೇ ಪಾಪಹೃದಯೋ ಯಃ ಪಾಪಮನುತಿಷ್ಠತಿ ಸ ಯಾತಿ ನರಕಂ ಘೋರಂ ಪುನರಾವೃತ್ಯ ದುರ್ಲಭಂ. ನರಕದ ಮಾರ್ಗವನ್ನೇ ಅನುಸರಿಸ್ತಾ ಇದ್ದಾನೆ ಯಾರು? ಕೃಷ್ಣ. ಹಾಗಾಗಿ ದಾರುಣವಾದ ದಾರಿಯನ್ನೇ ಎತ್ತಿಕೊಂಡು ಸಾಗುವಂತಾಗಿದೆ. ಒಳಿತನ್ನು ಕೆಡುಕು ಅಂತ ತಿಳ್ಕೊಂಡಿದ್ದಾನೆ ಆತ, ಕೆಡುಕನ್ನು ಒಳಿತು ಅಂತ ತಿಳ್ಕೊಂಡಿದ್ದಾನೆ. ಹಾಗಾಗಿ ಅವನನ್ನು ನಾನು ಮತ್ತೆ ತಿರುಗಿ ಬಾರದ ಲೋಕಕ್ಕೆ ಕಳಿಸಿಕೊಡ್ತೇನೆ ಅಂತ, ಅಂದ್ರೆ ನರಕಕ್ಕೆ ಕಳಿಸ್ತೇನೆ. ಅಹಂ ವಾ ಸ್ವಜನ ಶ್ಲಾಘ್ಯ ಸವಾ ಶ್ಲಾಘ್ಯತರಸ್ತುತಃ ನಿಯತಂ ಗುರುವೃತ್ಯಸ್ತೇನ ನಾತ್ವಯಾ ಮಾತ್ರ ವಿಚಾರಿತಂ. ನೀವೆಲ್ಲ ಬಂಧುಗಳು ನನ್ನನ್ನು ಮೆಚ್ಚಿಕೊಳ್ಬೇಕು ನೀವು, ಅಥವಾ ಅವನನ್ನು ಮೆಚ್ಚಿಕೊಳ್ಬೇಕು. ನೀವು ನನ್ನನ್ನು ಗುರು ಅಂತ ಹೇಳುದು ಅಂತ ಆದ್ರೆ ನಾನು ಹೇಳುವ ಕೆಲಸನು ನೀವು ನಿಷ್ಠರಾಗಿ ಮಾಡಬೇಕು ಅಂತ ಕೇಳ್ತಾ ಇದ್ದಾನೆ. ಹಸ್ತಿನಾಂಕಲಹೇ ಘೋರೆ ವದಮಿಚ್ಚಂತಿ ವೀರುಧಃ ಯುದ್ಧೇ ದ್ವಿಪರಮೇತೇತು ಸಹಾಷ್ಣಂತಿ ಮಹಾವನೆ. ಇನ್ನು ಅನೇಕ ಜಗಳದಲ್ಲಿ ಕಾಡಲ್ಲಿರುವಂತಹ ಬಳ್ಳಿಗಳು ಅವುಗಳು ಸಾಯ್ತವೆ. ಅದೇ ರೀತಿಯಾಗಿ ಜಗಳ ಮುಗಿದಾದ ಮೇಲೆ ಆ ಒಟ್ಟಾಗಿ ಬಳ್ಳಿಯನ್ನು ಆನೆಗಳು ತಿಂತಾವೆ. ಅದರಂತೆ ನಾವು ಕೂಡ ಕೃಷ್ಣ ಮತ್ತೆ ನಾನು ಇಬ್ರು ಕೂಡ ಏನಾಗಿದ್ದೇವೆ? ಆನೆಗಳಾಗೆ ಇದ್ದೇವೆ. ಬಳ್ಳಿಯಂತೆ ಇರುವವನು ವಸುದೇವ ಇದ್ದಾನೆ. ನಮ್ಮಿಬ್ಬರ ಕಲಹ ಯುದ್ಧ ಮುಗಿಯುವಾಗ ಅವರು ನಮ್ಮನ್ನು ಮುಕ್ಕಿ ತಿಂತಾರೆ ಅಂತ ಭಾವದಲ್ಲಿ ಹೇಳ್ತಾ ಇದ್ದಾನೆ. ಬಾಂಧವಾನಾಮಪಿ ತಥಾ ಭೇದ ಕಾಲೇ ಸಮುತ್ಥಿತೆ ಬದ್ಧತೆ ಯೋಂತರತ್ರೇಪ್ಸು ಸ್ವಜನೋ ಯಾತಿ ವಿಕ್ರಿಯಾಂ. ಇನ್ನು ಬಂಧುಗಳ ಒಳಗೆ ಜಗಳವನ್ನು ತಂದಿಟ್ಟವರು, ಹಾಗಾಗಿ ಬಂಧುಗಳಾಗ್ಲಿ ಬೇರೆಯವರಾಗ್ಲಿ ಜಗಳ ತಂದಿಟ್ಟವರು ಏನು ಮಾಡ್ಬೇಕು ಅವರಿಗೆ ಕೇಳಿದ್ರೆ ವಧ್ಯತೆ, ಅವರನ್ನು ಕೊಂದೇ ಹಾಕಬೇಕು ಅಂತ ಇರುವಂತದ್ದು. ಕೃಷ್ಣ ನಮ್ಮ ಬಂಧುಗಳಲ್ಲಿ ಜಗಳ ತಂದಿಡ್ತಾ ಇದ್ದಾನೆ, ಅವನನ್ನು ಉಳಿಸಬಾರದು ಅಂತ ಅರ್ಥದಲ್ಲಿ ಹೇಳ್ತಾ ಇದ್ದಾನೆ. ಕಾಲಸ್ತ್ವಂ ಹಿ ವಿನಾಶಾಯ ಮಯಾ ಸೃಷ್ಟೋ ವಿಜಾನತ ಗಚ್ಚ ಗಚ್ಚ ಯಥಾ ಕಾಮಂ ವಸುದೇವ ನರಾಧಮ ತದ್ವತ್ತಂ ಕೃಪಣಂ ಪಿಂಡಂ ಯದ್ದತ್ತಂ ಮಮ ಜಾನತ. ಇನ್ನು ವಸುದೇವನ ಮಗನಾಗಿ ಬಂದವನಿದ್ದಾನೆಲ್ಲ, ಇವನು ಕೂಡ ನಮ್ಮ ನಾಶಕ್ಕೆ ಬಂದಿದ್ದಾನೆ. ವಸುದೇವನು ನಮ್ಮ ನಾಶಕ್ಕೆ ಬಂದದ್ದು. ಹಾಗಾಗಿ ನಮಗೆ ಗೊತ್ತಿಲ್ಲದ ಹಾಗೆ ಆ ಕೃಷ್ಣನನ್ನು ಬೆಳೆಸಿದ್ದಾನೆ ಆತ, ನರಾಧಮ ಆತ. ಹಾಗಾಗಿ ಮನಸ್ಸು ಬಂದಲ್ಲಿ ಅವನನ್ನು ಕೂಡ್ಲೆ ಇಲ್ಲಿಂದ ಹೊರಟು ಹೋಗು ಅಂತ ಹೇಳ್ತೇನೆ. ತಿಳಿದು ತಿಳಿದು ವ್ಯರ್ಥವಾದವರಿಗೆ ನಾನ್ಯಾಕೆ ಆಶ್ರಯವನ್ನು ಕೊಡಬೇಕು ಅಂತ ಹೇಳ್ತಾನೆ. ವಸುದೇವನಿಗೆ ಯಾಕೆ ಇನ್ನು ಆಶ್ರಯ ಕೊಡಬೇಕು? ನಾನು 8ನೇ ಮಗುವವರೆಗಾದ್ರೆ ನೋಡ್ಬೇಕು ಎಲ್ಲಿಯಾದ್ರೂ ಸಿಗ್ತದ ಅಂತ. ಈಗ ನಾನು ಯಾಕೆ ಆಶ್ರಯವನ್ನು ಅವನಿಗೆ ಕೊಡಬೇಕು ಅಂತ. ತಚ್ಚುದ್ಭ್ಯೋ ಯದಿ ತತ್ತಸ್ಯಾಶ್ರೇಯೋ ಮಮ ಭವಿಷ್ಯತಿ ವಸುದೇವ ಕುಲಸ್ಯಾಸ್ಯ ಯದ್ವಿರೋಧಯಸೇ ವೃಷಂ. ಅವ ಹೇಳ್ತಾನೆ, ಅವನಿಗೆ ಹಾಕುವ ಪಿಂಡವನ್ನು ನಾಯಿಗೆ ಹಾಕಿದ್ರೆ ಸಾಕು, ನನಗೆ ಶ್ರೇಯಸ್ಸಾಗ್ತಾ ಇತ್ತು. ನಮ್ಮ ಕುಲವನ್ನೇ ವಿರೋಧಿಸುವಂತಹ ಈ ವಸುದೇವ ಅದೇ ನೀನಾಗಿದ್ದಿ, ನಿನಗೆ ಹಾಕುವಂಥದ್ದು ವ್ಯರ್ಥ. ಅಮರ್ಷಿ ವೈರಷಿ ಇತ್ಯ ಸದಾ ಪಾಪಮತಿ ಸತಃ ಸ್ಥಾನೇ ಯದುಕುಲ ಮೂಢ ಶೋಚನೀಯಂ ತ್ವಯಾ ಕೃತಂ. ಇನ್ನು ಅಸಹನೆಯಿಂದ ವೈರವನ್ನು ಮಾಡಿಕೊಂಡವ ಅಂತ ಸಹಿಸ್ಲಿಕ್ಕಾಗ್ತಾ ಇಲ್ಲ. ಹಾಗಾಗಿ ನನ್ನ ವೈರತ್ವವನ್ನೆಲ್ಲ ಮಾಡಿಕೊಂಡಿದ್ದಾನೆ. ಮೂರ್ಖನಾದಂತಹ ಯದುಕುಲದ ಸ್ಥಾನವನ್ನು ಗಳಿಸಿಕೊಂಡಿದ್ದಾನೆ. ಹಾಗಾಗಿ ಅತ್ಯಂತ ನೀಚನಾದ ಕರ್ಮ ಅದನ್ನು ಅವನು ಮಾಡಿದ್ದಾನೆ ಅಂತ ಹೇಳ್ತಾ ಇದ್ದಾನೆ. ವಸುದೇವ ವೃದ್ಧ ಅಂದ್ರೆ ವಸುದೇವನಿಗೆ ಹೇಳ್ತಾ ಇದ್ದಾನೆ, ಬೇಡಂತ ಕೆಲಸ ಮಾಡಿದ್ದಾನೆ, ಮಗುವನ್ನು ರಕ್ಷಣೆ ಮಾಡಿದ್ದಾನೆ ಎನ್ನುವ ಅರ್ಥದಲ್ಲಿ.
ವಸುದೇವ ವೃಥ ವೃದ್ಧೋ ಯನ್ಮಯಾ ತ್ವಂ ಪುರಸ್ಕೃತಃ ಶ್ವೇತೇನ ಶಿರಸಾ ವೃದ್ಧೋ ನೈವ ವರ್ಷಶತೀ ಭವೇತ್. ಸುಮ್ಮನೆ ವಸುದೇವ ನಿನ್ನ ದೇಹವನ್ನು ನೀನು ಬೆಳೆಸಿಕೊಂಡಿದ್ದೀಯಪ್ಪ, ನಾನು ನಿನ್ನನ್ನು ಚೆನ್ನಾಗಿ ನಮಸ್ಕರಿಸಿ ಬೆಳೆಸಿದೆ, ಜೈಲಲ್ಲಿ ಕೂತ್ಕೊಂಡೆಲ್ಲ ಊಟ ಗೀಟ ಎಲ್ಲ ನಿನಗೆ ಕೊಟ್ಟೆ, ನಿನ್ನ ತಲೆ ಹಣ್ಣಾಗಿದೆ. ಕೇವಲ ತಲೆ ಹಣ್ಣಾದ ಪೂರ್ಣ ಆಯುಷ್ಯವನ್ನು ಕೂಡ ನೀನು ಅನುಭವಿಸಬಾರದು. ಯಸ್ಯ ಬುದ್ಧಿ ಪರಿಣತ ಸವೈ ವೃದ್ಧತಮೋ ನೃಣಾಂ ತ್ವಂತ ಕರ್ಕಶ ಲೀಲಾಶ್ಚ ಬುದ್ಧ್ಯಾಚನ ಬಹುಶ್ರುತಃ. ಇನ್ನು ನಿಜವಾಗಿ ಯಾವ ಬುದ್ಧಿ, ಯಾರು ವೃದ್ಧತಮರು, ಯಾರು ಜ್ಞಾನಿಗಳು ಅಂತ ಹೇಳಿದ್ರೆ, ಯಾರು ಯುಕ್ತಾಯುಕ್ತದ ಬಗ್ಗೆ ಆಲೋಚನೆ ಮಾಡ್ತಾರೋ, ಪರಿಣಿತಿಯನ್ನು ಪಡೆದಿದ್ದಾರೋ ಅವರು. ಆದರೆ ನೀನಾದರೂ ಕೂಡ ಕೆಟ್ಟ ನಡತೆ ಉಳ್ಳವ, ತುಂಬ ಓದಿದವನು ಅಲ್ಲ ಅಂತ ವಸುದೇವನಿಗೆ ತಾನು ಬೈತಾ ಇದ್ದಾನೆ. ನಚತೆ ವೃದ್ಧೋ ಭವತಿ ಏನಸ್ಯ ಫಲಿತಂ ಚಿರಃ ಯೋ ವೈ ವಾಪ್ಯಧೀಯಾನಾಂ ತಂ ದೇವ ಸ್ಥವಿರಂ ವಿದುಃ ಕೇವಲಂ ವಯಸ ವೃದ್ಧೋ ಯಥಾ ಶರದಿತೋ ಯದಃ. ಇನ್ನು ತಲೆ ಹಣ್ಣಾದ ಕೂಡಲೇ ಅವರು ಪ್ರಾಯ ಆಯಿತು, ಅವರು ವೃದ್ಧರು ಅಂತ ತಿಳ್ಕೊಳ್ಬೇಡಿ ಅಂತ ಹೇಳ್ತಾ ಇದ್ದಾರೆ. ಯೌವನದಲ್ಲಿ ಅಧ್ಯಯನ ಮಾಡಿರಬೇಕು, ದೇವತೆಗಳ ಅನುಗ್ರಹವನ್ನು ಪಡೆದಿರಬೇಕು, ವಯಸ್ಸಾದ ನಂತರ ವೃದ್ಧನಾಗಬೇಕು. ಅದು ಬಿಟ್ಟು ನೀನು ವಸುದೇವ, ನೀನು ಏನು ವೃದ್ಧ ಅಂತ ತಿಳ್ಕೊಂಡಿದ್ದಿ ಅಲ್ಲ. ಚಳಿಗಾಲದಲ್ಲಿ ಕಾಣುವ ಬಿಳಿಯ ಮೋಡದಂತೆ ನೀನು ಬುದ್ಧಿ ಇಲ್ಲದವ ಅಂತ ಬೈತಾ ಇದ್ದಾನೆ. ಚಿನ್ನ ಶಸ್ತ್ವಂ ಪೃಥಾನ್ ವೃದ್ಧ ಮಿಥ್ಯಾ ಕೇವಂ ವಿಚಾರಿತಂ ಜಿಜೀವಿಷರ್ನತ್ಯಸ್ತಿ ಯೋ ಹಿ ತಿಷ್ಠನ್ ನ್ಯಮಗ್ರತಃ. ಮತ್ತೆ ಅವನು ಹೇಳ್ತಾ ಇದ್ದಾನೆ, ಮುದುಕನೇ ಅಂತ ವಸುದೇವನನ್ನು ಕರೆದು ಹೇಳ್ತಾ ಇದ್ದಾನೆ, ನಿನ್ನ ಯಾವ ಆಸೆ ಕೂಡ ಈಡೇರೋದಿಲ್ಲ. ಕೃಷ್ಣನನ್ನು ಕೂತ್ಕೊಳಿಸ್ಬೇಕು ಅಂತೆಲ್ಲ ಉಂಟಲ್ಲ, ಅದೆಲ್ಲ ಆಗೋದಿಲ್ಲ. ನನ್ನ ವೈರಿಯಾಗಿರುವ ಅವನು ಖಂಡಿತ ಬದುಕಿ ಉಳಿಯೋದಿಲ್ಲ. ಪ್ರಹರ್ತು ಕಾಮೋ ವಿಶ್ವಸ್ತೆ ಯಸ್ತ್ವಂ ದುಷ್ಟೇನ ಚೇತಸ ತತ್ತೇ ಪ್ರತಿಕರಿಷ್ಯಾಮಿ ಪುತ್ರಯೋಸ್ತವ ಪಶ್ಯತಃ. ಇನ್ನು ವಿಶ್ವಾಸ ಹೊಂದಿದ ವ್ಯಕ್ತಿಗಳಲ್ಲಿ ಪ್ರಾಮಾಣಿಕವಾಗಿ ಇರಬೇಕು. ಆದರೆ ನೀನೇನು ನಂಬಿಕೆಯನ್ನೇ ಕಳೆದುಕೊಂಡವನಾಗಿದ್ದಿ. ಆದ್ದರಿಂದ ನಿಮ್ಮಿಬ್ಬರು ಮಕ್ಕಳನ್ನು ನೋಡುವಾಗ ಖಂಡಿತ ನಾನು ಅವರಿಗೆ ಪ್ರತೀಕಾರವನ್ನು ಮಾಡದೆ ಬಿಡುವುದಿಲ್ಲ. ಅಂದ್ರೆ ವಸುದೇವ ನನಗೆ ಮೋಸ ಮಾಡಿ ಮಗುವನ್ನು ಕಳಿಸಿದ ಎನ್ನುವ ಸಿಟ್ಟನ್ನು ಈ ರೀತಿಯಾಗಿ ಪ್ರಕಟಗೊಳಿಸ್ತಾ ಇದ್ದಾನೆ. ನಮೇ ವೃದ್ಧವಧ ಕಶ್ಚಿತ್ ದ್ವಿಜಸ್ತ್ರೀವಧ ಏವವ ಕೃತಪೂರ್ವ ಕರಿಷ್ಯೇವ ವಿಶೇಷೇಣ ತು ಬಾಂಧವೇ. ಇನ್ನು ನನಗೆ ಮಕ್ಕಳು ಅಂತ ಇಲ್ಲ, ಹೆಣ್ಣು ಅಂತ ಇಲ್ಲ, ನಾನು ಯಾರನ್ನೂ ಬಿಡೋದಿಲ್ಲ. ನನಗೆ ವೃದ್ಧರ ವಧೆ ಆಗಲಿ, ಬ್ರಾಹ್ಮಣರ ವಧೆ ಆಗಲಿ, ಸ್ತ್ರೀ ವಧೆ ಆಗಲಿ, ಇದರಿಂದ ನನಗೆ ಪಾಪ ಬರುವುದಿಲ್ಲ, ನಾನು ಪಾಪಕ್ಕೆ ಹೆದರೋದು ಇಲ್ಲ. ಅಂದ್ರೆ ಈ ಯಾವುದು ನಾವು ಪಾಪ ಅಂತ ಹೇಳ್ತಾ ಇದ್ದೇವೋ ಅದವನು ಕ್ರೆಡಿಟ್ ಅಂತ ಹೇಳ್ತಾ ಇದ್ದಾನೆ. ಒಂದು ಕಾಲದಲ್ಲಿ ಜನ ಇತ್ತು, ಜೈಲಿಗೆ ಹೋಗಿ ಬಂದ್ರೆ ಅಯ್ಯೋ ಅವರಿಗೆ ಪಂಕ್ತಿ ಇಲ್ಲ, ಅವರನ್ನು ಇದು ಮಾಡಬಾರ್ದು ಅಂತ. ಈಗ ಏನು ತಿಳ್ಕೊಡ್ರಿ, ನಾನು 6 ತಿಂಗಳು ಜೈಲಲ್ಲಿ ಇದ್ದು ಬಂದವ ಅಂತ ಕೊಚ್ಚಿಕೊಂಡು ತಿರುಗಾಡ್ತಾರೆ. ಅದೇ ರೀತಿಯಾಗಿ ಇಲ್ಲಿ ಕಂಸ ಆತ ಹೇಳ್ತಾ ಇದ್ದಾನೆ, ನನಗೆ ನಮೇ ವೃದ್ಧವದ ಕಚ್ಚಿತ್, ನನಗೆ ಏನು ಮುದುಕ ಮುದುಕಿಯರನ್ನು ಕೊಲ್ಲುವುದು ದೊಡ್ಡ ಕೆಲಸ ಅಲ್ಲ, ನನಗೆ ಅದರಿಂದ ತೊಂದರೆ ಇಲ್ಲ, ನನಗೇನು ಅದರಿಂದ ಪಾಪ ಬರುವುದಿಲ್ಲ. ದ್ವಿಜವ ಸ್ತ್ರೀ ವಧ ಬ್ರಾಹ್ಮಣರನ್ನು ಸ್ತ್ರೀಯರನ್ನು ವಧೆ ಮಾಡ್ತಾ ಇದ್ದೇನೆ. ಹಾಗಾಗಿ ಕೃತಪೂರ್ವ ಕರಿಷ್ಯೇವ ವಿಶೇಷೇಣ ತು ಬಾಂಧವ್ಯ, ನಾನು ಹಿಂದೆಲ್ಲ ಮಾಡಿದವನೇ, ಆದರೆ ಈಗ ನಾನು ಬಿಡೋದಿಲ್ಲ ಅಂತ ಹೇಳ್ತಾ ಇದ್ದಾನೆ. ಐಹತ್ವಂ ಜಾತ ಸಮೃದ್ಧೋ ಮಮ ಪಿತ್ರ ವಿವರ್ಧಿತ ಪಿತೃಸ್ವಮೇ ಭರ್ತಾ ಚ ಯದೂನಾಂ ಪ್ರಥಮೋ ಗುರುಹು. ವಸುದೇವ, ತಿಳಿದುಕೋ, ನಮ್ಮ ವಂಶದಲ್ಲಿ ನಮ್ಮಲ್ಲೇ ಕೈಯಾರೆ ಉಂಡು ನನ್ನ ತಂದೆಯ ಜೀವಿಕೆಯನ್ನೆಲ್ಲ ಪಡೆದು ಅಭಿವೃದ್ಧಿಯನ್ನು ಹೊಂದಿದವ ನೀನು, ನನ್ನ ಅತ್ತೆಯ ಮಗ ನೀನು, ಯದಗಳಲ್ಲಿ ಪ್ರಥಮ ಗುರು ನೀನು ಅಂತ ಎಲ್ಲ ಈ ರೀತಿಯಾಗಿ ಹೇಳ್ತಾ ಇದ್ದಾನೆ ವಸುದೇವನಿಗೆ. ಕುಲೇ ಮಹತಿ ವಿಖ್ಯಾತಃ ಪ್ರಥಿತೆ ಚಕ್ರವರ್ತಿನಾಂ ಗುರುವತ್ ಪೂಜಿತಸ್ತ್ವಂ ಹಿ ಯದುಭಿರ್ ಧರ್ಮ ಬುದ್ಧಿಭಿಹಿ. ಇನ್ನು ದೊಡ್ಡ ದೊಡ್ಡ ಮನೆಯಲ್ಲಿ ಖ್ಯಾತಿಯನ್ನು ಪಡೆದವ ನೀನು, ಚಕ್ರವರ್ತಿಗಳ ಸಮ್ಮುಖದಲ್ಲಿ ಪ್ರಸಿದ್ಧನಾದವ ನೀನು, ಗುರುವಿನಂತೆ ಎಲ್ಲರೂ ಕೂಡ ನಿನ್ನನ್ನು ಗೌರವಿಸ್ತಾರೆ, ಪೂಜಿಸ್ತಾರೆ. ಆದ್ದರಿಂದ ಧರ್ಮ ಬುದ್ಧಿಯವನಾಗು. ಯದು, ನಿನ್ನನ್ನೇ ಗುರು ಅಂತ ನಂಬಿದ್ದಾರೆ ಯದುಗಳೆಲ್ಲ ಅಂತ ಹೇಳ್ತಾ ಇದ್ದಾರೆ. ಕಿಂ ಕರಿಷ್ಯಾಮಹೇ ಸರ್ವೇ ಸತಂ ವಕ್ತವ್ಯತಾಂಗತ ಯದೂನಾಂ ಯೂಥ ಮುಖ್ಯಸ್ಯ ಯಸ್ಯ ತೇ ವೃದ್ಧಮೀದೃಶಂ. ಆದ್ದರಿಂದ ಏನು ಮಾಡೋಣ, ನಿನ್ನ ನಡತೆಯೇ ಕೆಟ್ಟದಾಗಿದೆ, ನೀನೇ ಕೆಟ್ಟು ಹೋಗಿದ್ದೀಯಪ್ಪ. ಯಾದವರಲ್ಲಿ ಮುಖ್ಯನಾದ ನಿನ್ನ ಮಾತನ್ನು ಕೇಳಿ ಎಲ್ರಿಗೂ ಕೆಟ್ಟ ಹೆಸರೇ ಬರುತ್ತೆ. ಮಧ್ವಥೋಬಾ ಜಯೋಬಥ ವಸುದೇವಸ್ಯ ದುರ್ನಯೈಃ ಸತ್ಸು ಯಾಸ್ಯಂತಿ ಪುರುಷಾಃ ಯದೂನಾಂ ಅವಗುಂಠಿತಾಃ.
ನೋಡಿ, ಯದುವಾದ ಈ ವಸುದೇವ ಉಂಟಲ್ಲ, ಅವನ ಕೆಟ್ಟ ನಡತೆಯಿಂದಾಗ್ಲಿ ನನಗೆ ಸಾವಾಗ್ಲಿ ನನಗೆ ಜಯ ಆಗ್ಲಿ ಏನು ಆದ್ರೂ ತೊಂದರೆ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ಹೀಗೆ ಯದುಗಳ ಹೆಸರು ಕೆಟ್ಟು ಹೋಗ್ತಾ ಉಂಟು. ಯದುಗಳು ಎಲ್ಲ ನಿನ್ನನ್ನು ಬೈತಾ ಇದ್ದಾರೆ. ತ್ವಯಾ ಹಿ ಮದೃಢೋಪಾಯಂ ತರ್ಕಯಾನೇನ ವೈ ವೃಧೆ ಅವಿಶ್ವಾಸಂ ಕೃತಂ ಕರ್ಮ ವಾಚ್ಯಶ್ಚ ಯಾದವ ಕೃತಃ. ಇನ್ನು ಯುದ್ಧದಲ್ಲಿ ನಿನ್ನನ್ನು ಹೇಗೆ ಕೊಲ್ಲಬೇಕು ಅಂತ ಅನೇಕ ರೀತಿಯಿಂದ ನಾನು ತರ್ಕ ಮಾಡ್ತಾ ಇದ್ದೇನೆ. ಆದ್ದರಿಂದ ಅವಿಶ್ವಾಸದ ಕಾರ್ಯಗಳನ್ನು ಹಿಂದಿನಿಂದ ಮಾಡ್ತಾ ಬಂದಿದ್ದಿ. ಆದ್ದರಿಂದ ಯಾದವರಿಗೆ ಇದೆಲ್ಲ ಮಾಮೂಲು. ಆದ್ದರಿಂದ ಹಿಂದಿನಿಂದ ಪಿತೂರಿ ಮಾಡುವವರೇ ನೀವು ಅಂತ ನಾನು ಬೈತಾ ಇದ್ದೆ. ಅಶಾಮ್ಯಂ ವೈರಮುತ್ಪನ್ನಂ ಮಮ ಕೃಷ್ಣಸ್ಯ ಚೋಭಯೋ ಯಾತಿ ಮೇಕದರೇ ಶಾಂತಿಂ ಗತೆ ಯಾಸ್ಯಂತಿ ಯಾಧವ. ಕೃಷ್ಣನಿಗೂ ನನಗೂ ವೈರ ಉಂಟಲ್ಲ, ಅದು ಎಂದಿಗೂ ಮುಗಿಯೋದಿಲ್ಲ. ಅದು ಈ ಜನ್ಮದ್ದಲ್ಲ ಅಂತ ಹೇಳ್ತಾ ಇದ್ದಾನೆ. ಅದು ಹಿಂದೆ ಕೂಡ ಬಂದಿತ್ತು, ಕಾಲನೇಮಿ ಆಗಿರುವಾಗ್ಲೇ ಬಂದಿತ್ತು, ವಿಷ್ಣು ಅಂತ ಇರುವಾಗ್ಲೇ ಬಂದಿತ್ತು. ಅದನ್ನೇ ಹೇಳ್ತಾ ಇದ್ದಾನೆ. ಆದ್ದರಿಂದ ಒಬ್ಬನಿಗೆ ಮೃತ್ಯು ಆಗದೆ ಇದ್ರೆ ಯಾದವರಿಗೆ ಶಾಂತಿ ದೊರೆಯಿದ್ರೆ ಒಂದ ನಾನು ಒಂದ ಕೃಷ್ಣ ಇರಬೇಕು. ತಿಷ್ಠವ ಗಚ್ಚವ ಮೂಢ ಯಥೇಷ್ಟಂ ಮಮ ಪಾರ್ಶ್ವದ ಹಂತಂ ಸ್ವಜನ ಮುದ್ಯುಕ್ತ ಕಂಸೋ ಯದುಕುಲೋದ್ವಹ. ಆದ್ದರಿಂದ ಮೂರ್ಖ ಅಂತ ವಸುದೇವನನ್ನು ಕರೆದು ಹೇಳ್ತಾನೆ, ನನ್ನ ಹತ್ತಿರದಲ್ಲಿ ಬಂದು ನಿಂತಿದ್ಯಾ, ಹೊರಟು ಹೋಗು ನೀನು. ಯದುಕುಲ ನಾಯಕನಾದ ಕಂಸ ತನ್ನ ಬಂಧು ಬಾಂಧವರನ್ನು ಎಲ್ಲರನ್ನೂ ಕೂಡ ಕೊಲ್ಲಿಕ್ಕೆ ಆರಂಭ ಮಾಡ್ತಾ ಇದ್ದಾನೆ. ಮಾಭೂತಯಂ ಪರಿವಾದ ಲೋಕೆ ಯಾದವ ಸತ್ತಮ ಅನ್ಯತಾ ವದಯೋಗ್ಯೋಸ್ತಿ ನಾತ್ರ ಕಾರ್ಯ ವಿಚಾರಣ. ಅವ ಹೇಳ್ತಾ ಇದ್ದಾನೆ, ಎಲ್ಲ ನನಗೆ ನಾಳೆ ಹೇಳ್ತಾರೆ, ಅವರವರನ್ನೇ ಅವರ ಬಂಧುಗಳನ್ನು ಒಬ್ಬರನ್ನು ಬಿಡ್ಲಿಲ್ಲ, ಕಂಸ ಕೊಂದ ಅಂತ ನನಗೆ ಯಾಕೆ ಸುಮ್ಮನೆ ಅಪವಾದ? ಅದಕ್ಕೆ ನಾನು ನಿನ್ನನ್ನು ಬಿಟ್ಟಿದ್ದೇನೆ ವಸುದೇವ, ಇಲ್ಲದಿದ್ರೆ ನಿನ್ನ ನಾನು ಕೊಂದು ಹಾಕ್ತಾ ಇದ್ದೆ ಅಂತ ಹೇಳ್ತಾ ಇದ್ದಾನೆ. ಯಾವುದೇ ಲೋಕದಲ್ಲಿ ಅಪವಾದ ಬರಬಾರದು ಅಂತ ಹೇಳಿ ನಿನ್ನನ್ನು ಬಿಟ್ಟಿದ್ದೇನೆ. ಮತ್ತೆ ನನಗೆ ಯಾವ ವಿಚಾರವೂ ಇಲ್ಲ, ನಿನ್ನ ಬಗ್ಗೆ ಒಳ್ಳೆಯ ಅಭಿಪ್ರಾಯವೂ ನನಗಿಲ್ಲ. ಗಚ್ಚ ದಾನಪತೆ ಶೀಘ್ರಂ ಕ್ಷಿಪ್ರ ಮಾನಯಿತಂ ವ್ರಜಾತ್ ನಂದ ಗೋಪಂಚ ಗೋಪಾಂಚ ಕರದಾನ್ ಮಮ ಶಾಸನಾತ್. ಆಮೇಲೆ ಅಕ್ರೂರನ್ನು ಕರೆದು ಹೇಳ್ತಾನೆ, ದಾನಪತಿ ದಾನಪತೆ ಅಂತ ಹೇಳ್ತಾನೆ. ದಾನ ಕೊಡುವುದರಲ್ಲಿ ಅಕ್ರೂರ ಬಹಳ ನಿಸ್ಸಿ. ಹಾಗಾಗಿ ಮುಂದೆ ಅವನಿಗೆ ಸ್ಯಮಂತಕಮಣಿ ಸಿಕ್ಕುವಾಗ್ಲೂ ಕೂಡ ಬಹಳಷ್ಟು ದಾನಗಳನ್ನೆಲ್ಲ ಮಾಡ್ತಾ ಇದ್ದ, ಯಜ್ಞಯಾಗಾದಿಗಳನ್ನೆಲ್ಲ. ಹಾಗಾಗಿ ದಾನಪತೆ ಅಂತ ಕರೆದು, ನೀನು ಯದುಕುಲನಾದಂತಹ ಕೃಷ್ಣನ ಬೃಂದಾವನಕ್ಕೆ ಹೋಗಬೇಕು, ಹೋಗಿ ಕೃಷ್ಣನನ್ನು ಕರ್ಕೊಂಡು ಬರಬೇಕು. ಗೋಪರನ್ನು ನನಗೆ ಕರ್ಕೊಂಡು ಬಂದು ಎಲ್ಲರನ್ನು ಕೂಡ ನನ್ನ ಮುಂದೆ ನಿಲ್ಲಿಸಬೇಕು ಅಂತ ಅವ ಹೇಳ್ತಾನೆ ಎಲ್ಲರನ್ನು ನನ್ನ ಶಾಸನದಂತೆ ಕರೆದುಕೊಂಡು ಬಾ. ನಾನು ಹೇಳ್ತಾ ಇದ್ದೇನೆ, ಕೃಷ್ಣ ಬಲರಾಮರನ್ನು ಗೋಪ ಬಾಲಕರನ್ನು ಕರ್ಕೊಂಡು ಬಾ. ವಾಚ್ಯಶ್ಚ ನಂದಗೋಪೋ ವೈ ಕರಮಾದಾಯ ವಾರ್ಷಿಕಂ ಶೀಘ್ರಮಾಗಚ್ಚ ನಗರೀಂ ಗೋಪೈ ಸರ್ವೈ ಸಮನ್ವಿತಃ. ನೋಡು, ನಂದಗೋಪನಿಗೆ ಹೇಳೋ, ಏನು ವಾರ್ಷಿಕವಾದಂತಹ ಯಾವ ಕಂದಾಯವನ್ನು ಕಟ್ಟಬೇಕು, ಟ್ಯಾಕ್ಸ್ ಕಟ್ಟಲಿಕ್ಕೆ ಉಂಟಲ್ಲ, ಅದನ್ನು ಪಾವತಿಸ್ಲಿಕ್ಕೆ ಹೇಳು. ಅಥವಾ ಅವನನ್ನು ಕರ್ಕೊಂಡು ಬಾ, ನೀನು ಎಲ್ಲ ಗೋಪರಿಂದ ಕೂಡಿಕೊಂಡು ನನ್ನ ನಗರಕ್ಕೆ ಅವರು ಬರಬೇಕು ಅಂತ ಹೇಳು. ಕೃಷ್ಣಂ ಸಂಕರ್ಷಣಂ ಚೈವ ವಸುದೇವ ಸುತಾಬುಭೌ ದ್ರಷ್ಟುವಿಚ್ಚರಿ ವೈ ಕಂಸಃ ಸಮೃದ್ಧಸ್ಥ ಪರೋಹಿತ. ಇನ್ನು ವಸುದೇವನ ಮಕ್ಕಳಾದ ಕೃಷ್ಣ ಬಲರಾಮರ ಇಬ್ಬರನ್ನು ಕೂಡ ನಾನು ನೋಡ್ಬೇಕು. ಅವನು ಮಾತ್ರ ಅಲ್ಲ, ಅವನ ಜೊತೆಗೆಗಾರರಿದ್ದಾರಲ್ಲ, ಭೃತ್ಯರೆಲ್ಲ, ಪರಿವಾರದವರೆಲ್ಲ ಇದ್ದಾರಲ್ಲ, ಬ್ರಾಹ್ಮಣ ಸಹಿತರಾದಂಥ ಕೃಷ್ಣ ಬಲರಾಮರೆಲ್ಲ ಬರಬೇಕು. ಬಂದವರನ್ನು ನಾನು ನೋಡ್ಬೇಕು ಅಂತ ಹೇಳು. ಏತೌ ಯುದ್ಧವಿದೌ ರಂಗೇ ಕಾಲ ನಿರ್ಯಾಣ ಯೌವನೆ ದೃಢೌ ಚಕೃತನೋ ಚೈವ ಕೃಣೋಮಿ ವ್ಯಾಯತೋದ್ಯಮೌ. ಯಾಕೆ ಬರಬೇಕು ಕೃಷ್ಣ ಬಲರಾಮರು ಕೇಳಿದ್ರೆ, ಅವರು ಯುದ್ಧ ವಿಶಾರದರು. ಅವರು ಉತ್ತಮವಾದ ಯೌವನವನ್ನು ಹೊಂದಿದ್ದಾರೆ. ಏನು 10 ವರ್ಷದ ಹುಡುಗರು. ಇವ ಹೇಳ್ತಾ ಇದ್ದಾನೆ, ಉತ್ತಮವಾದ ಯುವಕರಾಗಿದ್ದಾರೆ, ಬಲಿಷ್ಠವಾದಂತ ಕೆಲಸವನ್ನು ಮಾಡುವವರು, ವಿಶಾಲವಾದ ಕರ್ಮವನ್ನು ಅಂತ ತಿಳ್ಕೊಂಡಿದ್ದೇನೆ. ಅರ್ಥವಾಗಿ ಅಂದ್ರೆ ಇಷ್ಟೇ, ನಾನು ಇಷ್ಟವರೆಗೆ ಕೇಳಿದ್ದೇನೆ, ಈಗ ನನಗೆ ನೋಡ್ಬೇಕು, ಅವರನ್ನು ಕರ್ಕೊಂಡು ಬಾ, ಅವ್ರದ್ದು ಎಷ್ಟು ಸಾಮರ್ಥ್ಯ ಉಂಟು ಅಂತ ನೋಡುವ ಅಂತ. ಅಸ್ಮಾಕಪಿ ಮಲ್ಲೌ ದ್ವೌ ಸಜ್ಜೌ ಯುದ್ಧ ಕೃತೋತ್ಸವೌ ತಾಭ್ಯಾಂ ಸಹ ನಿಯೋತ್ಸ್ಯತೆ ತೌ ಯುದ್ಧ ಕುಶಲಾನುಭೌ. ನನ್ನ ಬಳಿಯೂ ಕೂಡ ಜನ ಇದ್ದಾರೆ, 2 ಮಲ್ಲರಿದ್ದಾರೆ, ಮುಷ್ಟಿಕ ಮತ್ತೆ ಚಾಣೂರ ಅಂತ ಹೇಳಿಕೊಂಡು. ಹಾಗಾಗಿ ಅವರು ಯಾವಾಗ್ಲೂ ನಮಗೆ ಹೊಡಿಬೇಕು ಬಡಿಬೇಕು ಅಂತ ಯುದ್ಧಕ್ಕೆ ಸೆಟೆದು ನಿಂತವರವರು. ಹಾಗೆ ಯುದ್ಧ ಕುಶಲಾದ ಅವರನ್ನು ಯುದ್ಧ ಮಲ್ಲರ ಜೊತೆಗೆ ನಾನು ಯೋಜಿಸ್ತೇನೆ. ದ್ರಷ್ಟವ್ಯೌ ಚ ಮಯಾವಶ್ಯಂ ಬಾಲೌ ತಾವಮರೋಪಮೌ ಪಿತೃಶ್ವಸಸ್ತುತೌ ಮುಖ್ಯೌ ವ್ರಜಮಾಸೌ ವನೇಚರೌ. ಇನ್ನು ದೇವತೆಗಳಿಗೆ ಸಮಾನಾದಂತಹ ಆ ಬಾಲಕರಿದ್ದಾರಲ್ಲ,
ಅವರು ಖಂಡಿತ ಅವರನ್ನು ನೋಡಬೇಕು. ನನ್ನ ತಂಗಿಯ ಮಕ್ಕಳಲ್ವಾ, ಹಾಗಾಗಿ ಕಾಡಿನಲ್ಲಿ ಸಂಚರಿಸುವ ವನೇಚರರು ಅವರಿಗೆಲ್ಲ ಮುಖ್ಯ ಅಂತ ಏನೆಲ್ಲ ಹೇಳ್ತಾ ಇದ್ದೀರಿ, ಅವರನ್ನೆಲ್ಲ ನಾನು ನೋಡಬೇಕಾಗಿದೆ. ನನ್ನ ತಂಗಿಯ ಮಕ್ಕಳಲ್ವಾ, ಅವರನ್ನು ಕಾಣಬೇಕು ನನಗೆ ಅಂತ ಹೇಳ್ತಾ ಇದ್ದಾರೆ. ವಕ್ತವ್ಯಂಚ ವ್ರಜೇ ತಸ್ಮಿನ್ ಸಮೀಪೆ ವ್ರಜವಾಸಿನಾಂ ರಾಜ ಧನುರ್ಮಹಂ ನಾಮ ಕಾರಯಿಷ್ಯತಿ ವೈ ಸುಖಿ. ನಂದಗೋಕುಲದಲ್ಲಿ ವಾಸ ಮಾಡುವ ಸಮಸ್ತ ಪ್ರಜೆಗಳಿಗೆ ನೀವೆಲ್ಲ ಹೀಗೆ ಹೋಗಿ ಹೇಳಬೇಕು. ಏನು? ಸುಖಿಯಾಗಿರುವ ಕಂಸರಾಜ ತಾನು ಬಿಲ್ಲ ಹಬ್ಬವನ್ನು ಮಾಡಿಸ್ತಾ ಇದ್ದಾನೆ ನೋಡಿ. ವಕ್ತವ್ಯಂಚ ವ್ರಜೇ ತಸ್ಮಿನ್ ಸಮೀಪೆ ವ್ರಜವಾಸಿನಂ. ಏನು? ಧನುರ್ಮಹಂ ಕರನಾಮ. ನಾವೆಲ್ಲ ವಿದ್ಯೆ ಬಿಲ್ಲ ಹಬ್ಬ ಅಂತ. ಬಿಲ್ಲ ಹಬ್ಬ ಅಂದ್ರೆ ಯಾವುದು ಫೆಸ್ಟಿವಲ್ ಅಂತ ತಿಳ್ಕೊಂಡ್ರಿ ಅಲ್ಲ. ಮತ್ತೆ ಏನು ಕೇಳಿದ್ರೆ ಬಿಲ್ಲನ್ನು ಅಂದ್ರೆ ಅವನನ್ನು ಕೊಲ್ಲೋದು ಅಂತಲೇ ಅರ್ಥ. ಈ ಕೆಲವು ಸಲ ಉಡುಪಿ ಉತ್ಸವ ಅಂತ ಇರ್ತದೆ, ಏನೋ ರಥೋತ್ಸವ ಅಂತ ತಿಳ್ಕೊಂಡಿರ್ಬೇಕು. ಅದು ನೋಡಿದ್ರೆ ಯಾವುದೋ ಒಂದು ವ್ಯಾಪಾರಕ್ಕೋಸ್ಕರ ಮಾಡುವಂತಹ ವ್ಯವಸ್ಥೆಗಳು ಇರ್ತವೆ. ಅದೇ ರೀತಿಯಾಗಿ ಇಲ್ಲಿ ಬಿಲ್ಲ ಹಬ್ಬ ಅಂತ ಹೇಳಿದ್ರೆ ಯಾವುದು ಹಬ್ಬ ಏನಲ್ಲ. ಮತ್ತೇನು ಬಿಟ್ಟಿದ್ರೆ ಅವುಗಳನ್ನು ಪರೀಕ್ಷೆ ಮಾಡಿ ಅವನನ್ನು ಕೊಲ್ಲಬೇಕು ಅಂತ ಅವನದ್ದು ವ್ಯವಸ್ಥೆ. ಅದಕ್ಕೋಸ್ಕರ ಇಷ್ಟೆಲ್ಲ ಹೇಳಿದವ. ಸನ್ನಿಕೃಷ್ಟೇ ವ್ರಜಸ್ತತ್ರ ನಿವಸಂತು ಯಥಾ ಸುಖಂ ಜನಸ್ಯಾಮಂತ್ರಿತಸ್ಯಾರ್ಥೆ ಯಥಾ ಸ್ಯಾ ಸರ್ವಮವ್ಯಯಂ. ಮಥುರೆಯ ಬಳಿ ಇರುವಂತಹ ಕಾಡಿನಲ್ಲಿ ಇರುವ ನಂದಗೋಪಕರೆಲ್ಲ ಇದ್ದಾರಲ್ಲ, ಅವರು ಸುಖವಾಗಿ ಇರಲಿ ಅಪ್ಪ. ಆದರೆ ಆಮಂತ್ರಿತರಾದ ಇವರೆಲ್ಲ ಇದ್ದಾರಲ್ಲ, ಇವರನ್ನೆಲ್ಲ ಯಥೇಷ್ಟವಾಗಿ ಅವರಿಗೆ ತಿಲ್ಲಿಗೆ ಬೇಕಾದ ಎಲ್ಲವನ್ನು ಕೊಡುವ, ಅವರನ್ನೆಲ್ಲ ಕರೀರಿ, ಎಲ್ಲ ಬರಲಿ ಅಂತ ಹೇಳ್ತಾನೆ. ಪಯಸಃ ಸರ್ಕಶಶ್ಚೈವ ದದ್ನೋ ದದ್ಯುತ್ತರಸ್ಯ ಯಥಾ ಕಾಮ ಪ್ರಧಾನಾಯ ಭೋಜ್ಯಾದಿ ಶ್ರಯಣಾಯ ಚ. ಅವರು ಬರಲಿ, ತಿನ್ಲಿಕ್ಕೆ ಬೇಕಲ್ಲ ಅವರಿಗೆ, ಏನೆಲ್ಲ ಬೇಕು ಅದೆಲ್ಲ ಕೊಡ್ತೇವೆ. ಹಾಲು, ತುಪ್ಪ, ಮೊಸರು, ಮಜ್ಜಿಗೆ, ಉಳಿದ ತಿಂಡಿ ತಿನಿಸುಗಳು ಎಲ್ಲವನ್ನು ಅವರ ಮನಸ್ಸಿಗೆ ಬೇಕಾದಾಗೆ ನಾವು ತಯಾರು ಮಾಡಿ ಕೊಡ್ತೇವೆ. ಆದ್ದರಿಂದ ಅಕ್ರೂರ ಗಚ್ಚ ಶೀಘ್ರಂ ತ್ವಂ ತಾಮ ತೌ ಆನಯ ಮಮಾಜ್ಞೆಯ ಸಂಕರ್ಷಣಂಚ ಕೃಷ್ಣಂತ ದ್ರಷ್ಟುಂ ಕೌತೂಹಲಂ ಹಿಮೇ. ಆದ್ದರಿಂದ ಅಕ್ರೂರ, ನೀನು ಇಲ್ಲಿಂದ ಹೊರಡು. ನನ್ನ ಆದೇಶದಂತೆ ಕೃಷ್ಣ ಬಲರಾಮರನ್ನು ಸಂಕರ್ಷಣನ್ ಅವರನ್ನು ಕರೆದುಕೊಳ್ಳುವ, ಅವರನ್ನು ನೋಡುವ ಅತಿಶಯವಾದಂತ ಕುತೂಹಲ ನನಗೆ ಮೂಡಿದೆ. ತಯೋರಾಗಮನೆ ಪ್ರೀತಿ ಪರಾಮಮ ಕೃತ ಭವೇತ್ ದ್ರೌಷ್ಟೌ ತೌ ಮಹಾವೀರ್ಯೌ ತದ್ವಿಧಾಸ್ಯಾಮಿ ಯದ್ಧಿತಂ. ಅವರಿಬ್ಬರನ್ನು ಕರೆದು ನೀನಿಲ್ಲಿ ಕರ್ಕೊಂಡು ಬಂದ್ರೆ ಪ್ರಾಯಃ ನನಗೆ ಅವರ ಹತ್ರ ಪ್ರೀತಿ ಬರ್ಬಹುದು. ಇಷ್ಟರವರೆಗೆ ನೋಡ್ಲೇ ಇಲ್ಲ ನಾನು, ಹಾಗಾಗಿ ಅವರ ಹತ್ರ ನನ್ನ ಹತ್ರ ಪ್ರೀತಿ ಇಲ್ಲ. ನಾನು ಸೋದರ ಮಾವಲ್ವಾ, ಅದನ್ನು ಕರ್ಕೊಂಡು ಬನ್ನಿ. ತಯೋರಾಗಮನೆ ಪ್ರೀತಿ ಪುರಾ ಮಮ ಕೃತ ಭವೇತು. ಒಂದು ವೇಳೆ ನನಗೆ ಪ್ರೀತಿ ಬಂದೀತು ಅವರ ಹತ್ರ, ಆದ್ದರಿಂದ ಮಹಾವೀರ್ಯ ಸಂಪನ್ನರಾದವನು ನೀನು ಕರೆದು ತಂದಲ್ಲಿ ನನಗೆ ಹಿತವನ್ನುಂಟು ಮಾಡಿದಾಗತ್ತೆ. ಸ್ಯಾನ್ನಾಮ ವಾಕ್ಯಂ ಶುದ್ವೈವಂ ಮಮ ತೌ ಪರಿಭಾಷಿತಂ ನಾಗಚ್ಛೇತಾಂ ಯಥಾ ಕಾಲಂ ನಿಗೃಹ್ಯ ಬಪಿತೌ ಮಮ. ಆದ್ದರಿಂದ ನನ್ನ ಆದೇಶದಂತೆ ಅವನನ್ನು ಕರ್ಕೊಂಡು ಬಂದ ಮೇಲೆ ಮಥುರಾ ಪಟ್ಟಣಕ್ಕೆ ಒಂದು ವೇಳೆ ಬರಲಿಲ್ಲ ಅಂತಾದ್ರೆ ನಿನ್ನನ್ನು ನಾನು ಬಿಡೋದಿಲ್ಲ. ನನ್ನಿಂದ ನಿಗ್ರಹಿಸಲು ನೀನು ಅರ್ಹನಾಗಿದ್ದಿ ಅಂದ್ರೆ ಏನು? ನಿನಗೆ ನಾನು ಶಿಕ್ಷೆಯನ್ನು ಕೊಡ್ತೇನೆ, ನೀನು ಕರ್ಕೊಂಡು ಬರಲೇಬೇಕು. ಸಾಂತ್ವಮೇವತು ವಕ್ತವ್ಯಂ ಬಾಲೇಶು ಪ್ರಥಮೋನಯ ಮಧುರೇಣೈವ ತೌ ಮಂದೌ ಸ್ವಯಮೇವಾನಯಾಂಶು ವೈ. ಇನ್ನು ನೀನು ಹೋಗಿ ನಾನು ಹೇಳಿದೆ ಅಂತ ಜೋರ್ ಮಾಡಿ ಕರ್ಕೊಂಡು ಬರೋದಲ್ಲ, ಮತ್ತೇನ್ ಮಾಡ್ಬೇಕು ಕೂಡ ಸಾಂತ್ವಮೇವತು ವಕ್ತವ್ಯಂ. ಹೋಗುವಾಗ ಒಳ್ಳೆ ನೈಸಲ್ಲಿ ಮಾತಾಡ್ಬೇಕು, ಸಾಂತ್ವನವನ್ನು ಮಾಡಿ ಹೇಳಬೇಕು. ಮಕ್ಕಳಲ್ವಾ, ಆರಂಭದಲ್ಲಿ ಮಧುರವಾದ ಮಾತು. ನೀವು ಬನ್ನಿ, ಅಲ್ಲಿ ಎಲ್ಲ ಪೇಟೆ ಬಾರಿ ಚಂದ ಉಂಟು ನೋಡ್ಲಿಕ್ಕೆ, ಅಲ್ಲಿ ಬಿಲ್ಲ ಹಬ್ಬ ಉಂಟು, ಹಾಲು ಮೊಸರು ಬೆಣ್ಣೆ ಉಂಟು, ಹೀಗೆಲ್ಲ ಹೇಳಿ ಮಧುರವಾದ ರೀತಿಯಿಂದ ಅವನು ಕರ್ಕೊಂಡು ಬರ್ಲಿಕ್ಕೆ ಪ್ರಯತ್ನವನ್ನು ಪಡಬೇಕು. ಅಕ್ರೂರ ಕುರುಮೇ ಪ್ರೀತಿ ಏತಾಂ ಪರಮ ದುರ್ಲಭಾಂ ಯದಿ ಮಾನೋಪಜಪ್ತೋಸಿ ವಸುದೇವೇನ ಸುವ್ರತ ತಥಾ ಕರ್ತವ್ಯವೇ ತದ್ಧಿ ಯಥಾ ತಾವಾಗಮಿಷ್ಯತಃ. ಆದ್ದರಿಂದ ನೀನು ಒಂದು ವೇಳೆ ಕೃಷ್ಣ ಸಂಕರ್ಷಣರನ್ನು ಕರ್ಕೊಂಡು ಬಂದಿ ಅಂತಾದ್ರೆ ನನಗೆ ಬಹಳ ಪ್ರೀತಿ ಉಂಟು ಮಾಡಿದಾಗತ್ತೆ, ಬಹಳ ನನ್ನ ಸೇವೆ ಮಾಡಿದಾಗತ್ತೆ. ಆದ್ದರಿಂದ ಪ್ರಾಮಾಣಿಕ, ನಿನ್ನ ತಲೆಯನ್ನು ವಸುದೇವ ಕೂಡ ಕೆಡಿಸ್ಲಿಲ್ಲಲ್ಲ, ಕರ್ಕೊಂಡು ಬರ್ತೀಯಲ್ವಾ ಅಂತ. ವಸುದೇವ ಏನೋ ಡಬಲ್ಗೆ ಮಾಡ್ತಾ ಇದ್ದಾನೆ, ಇಲ್ಲಿ ಹುಟ್ಟಿದ ಮಗು ಅಲ್ಲಿಗೆಲ್ಲ ಮಾಡಿದ್ದಾನೆ, ಹಾಗಲ್ಲಲ್ಲ ಅಂತ ಹಾಗೆ ಹೇಳ್ತಾನೆ. ಹಾಗಾಗಿ ಹೇಗೆ ಅವರು ಇಲ್ಲಿ ಬರಬೇಕು ಆ ರೀತಿಯಾದ ಕೆಲಸವನ್ನು ನೀನು ಮಾಡಬೇಕು. ತಥಾ ಕರ್ತವ್ಯವೇ ತದ್ಧಿ ಯಥಾ ತಾವಾಗಮಿಷ್ಯತಃ. ನನಗೆ ಗೊತ್ತಿಲ್ಲ, ಏನ್ ಬೇಕಾದ್ರೂ ಮಾಡು, ಅವರಿಬ್ರು ಇಲ್ಲಿ ಬರ್ಬೇಕು ಅಷ್ಟೇ ಅಂತ ಹೇಳ್ತಾನೆ. ವೈಶಂಪಾಯನ ಇತ್ಯುಕ್ತ ವಿರರಾಮ್ಯೇವ ಕಂಸಸ್ಸ ಮಧುರೇಶ್ವರ. ಹೀಗೆ ಹೇಳಿ ಮಧುರೇಶ್ವರನಾದ ಕಂಸ ತಾನು ತನ್ನ ಮಾತನ್ನು ನಿಲ್ಲಿಸ್ತಾನೆ. ಏವಮಾಕ್ಷಿಪ್ಯಮಾಣಸ್ತು ವಸುದೇವ ವಸು ಮಮ
ಸಾಗರಾಕಾರಮಾತ್ಮಾನಂ ನಿಷ್ಕ್ರಪಂಬಂ ಅಧಾರಯತ್. ಈ ರೀತಿಯಾಗಿ ಕಂಸ ವಸುದೇವನನ್ನು ಬಹಳವಾಗಿ ನಿಂದಿಸಿದ. ಚುಚ್ಚು ಮಾತಿನಿಂದ ಅವನನ್ನೆಲ್ಲ ಕಣ್ಣು ಕಾಣದ ಹಾಗೆ ಮಾಡಿದ. ಆದರೂ ಕೂಡ ಏನು ಮಾಡ್ತಾನೆ, ಸಾಮಾನ್ಯವಾಗಿ ನದಿ ತೊರೆಗಳು ಸಾಮಾನ್ಯವಾಗಿ ಹರಿತಾ ಇರ್ತವೆ, ಯಾರು ಏನು ಹೇಳಿದ್ರು ತಲೆ ಕೆಡಿಸಿಕೊಳ್ಳಲ್ಲ. ಅದೇ ರೀತಿಯಾಗಿ ಕ್ಷೋಭೆಗೆ ಒಳಗಾಗದ ಸಮುದ್ರದಂತೆ ವಸುದೇವ ತಾನು ಸುಮ್ಮನೆ ಇದ್ದ. ಸಾಗರಾಕಾರಂ ಆತ್ಮಾನಂ ಹೇಳ್ತಾರೆ. ಸಾಗರಕ್ಕೆ ಎಂತದ್ದು, ಎಷ್ಟು ಮಳೆ ಬಂದ್ರೂ ಗೊತ್ತಾಗುದಿಲ್ಲ, ಅದು ಒಂದೇ ರೀತಿ ಇರುತ್ತೆ. ಹಾಗೆ ವಸುದೇವ ಒಂದೇ ರೀತಿ ಇದ್ದ. ವಾಕ್ಯಲೈಹಿ ವಾಕ್ಫಲೈಸ್ತಾಡ್ಯಮಾನೈಸ್ತು ಕಂಸೇನ ದೀರ್ಘದರ್ಶನ ಕ್ಷಮಾಂ ಮನಸ್ಸಿ ತಂದಾಯ ನೋತ್ತರಂ ಪ್ರತ್ಯಭಾಷತ. ಬುದ್ಧಿಗೇಡಿಯಾದ ಕಂಸ ಹೀಗೆಲ್ಲ ಏನೇನೋ ಚುಚ್ಚು ಮಾತಾಡ್ತಾನೆ ಅಂತ ಹೇಳಿದ್ರು ಕೂಡ ತಾನು ವಸುದೇವ ತಾನೇನು ಮಾಡ್ತಾನೆ ಕೇಳಿದ್ರೆ ಏನು ಸಿಟ್ಟು ಕೊಡ್ಲೇ ಇಲ್ಲ, ಅಂತ ಪ್ರತ್ಯುತ್ತರ ಕೊಡ್ಲೇ ಇಲ್ಲ. ಅಲ್ಲ, ಅವರಿಗೆ ತಲೆ ಸಮ ಇಲ್ಲ ಅಂದ್ರೆ ನಾನು ಮಾತಾಡುತ್ತ ಅಂತ ಸುಮ್ಮನೆ ಇದ್ದು ಬಿಟ್ಟ. ಕ್ಷಮಾಂ ಮನಸ್ಸಿ ಸಂಧಾಯ, ತಲೆಯಲ್ಲೇ ಒಳಗಿಂದೊಳಗೆ ಕ್ಷಮೆಯನ್ನಿಟ್ಟುಕೊಂಡು ಏನು ಮಾಡುವ ಅವನದು ಮಟ್ಟವೇ ಅಷ್ಟೇ ಹೇಳಿ ಸುಮ್ಮನೆ ಇದ್ದ. ಇವದಕ್ಕೆ ಪ್ರತಿಕ್ರಿಯಿಸ್ಲಿಕ್ಕೆ ಹೋಗ್ಲಿಲ್ಲ. ನೋತ್ತರಂ ಪ್ರತ್ಯಭಾಷದ ಉತ್ತರ ಕೊಡ್ಲಿಕ್ಕೆ ಹೋಗ್ಲಿಲ್ಲ. ಏತು ತಂ ದದೃಶಸ್ತಂತ್ರ ಕ್ಷಿಪ್ಯಮಾನ ಮುನೇ ಕಥ ದಿಗ್ಧೃತ್ಯೇವ ತೇ ಸರ್ವೇ ಶನೈರುಚುರಮಾಂಕಾಹ. ಹೇಳ್ತಾರೆ, ಯಾರು ಹೆಜ್ಜೆ ಹೆಜ್ಜೆಗೂ ವಸುದೇವನನ್ನು ನಿಂದಿಸ್ತಾ ಇದ್ದಾರೋ ಅನೇಕವಾಗಿ ಕೇಳಿದ್ರು ಕೂಡ ಇವರು ಮಾತಾಡ್ಲೇ ಇಲ್ವಾ. ಹಾಗಾಗಿ ಯಾದವರೆಲ್ಲರೂ ಕೂಡ ಕಂಸನಿಗೆ ಧಿಕ್ಕಾರ ಇರ್ಲಿ ಅಂತೆಲ್ಲ ಹೇಳಿಕೊಂಡು ಹೋದ್ರಂತೆ. ತಲೆ ತಗ್ಗಿಸಿಕೊಂಡು ಹೋದ್ರು. ಗಟ್ಟಿ ಹೇಳಿಲ್ಲ, ಮೆಲ್ಲ ಹೇಳಿದ್ರು. ಗಟ್ಟಿ ಹೇಳಿದ್ರು ತಲೆ ತೆಗಿತಾರೆ. ಹಾಗಾಗಿ ಮೆಲ್ಲಗೆ ಒಳನಿಂದ ಮುಣುಮುಣು ಅಂತ ಹೇಳಿದ್ರು. ನೋಡಿ, ದಿಗ್ದಿಗಿತ್ತೇವತೆ ಸರ್ವೇ ಶನೈಹಿ ಊಚುಹು ಅವಾನ್ಮುಖ. ಮೆಲ್ಲ ಗುಣಗುಣ ಅಂತ ಹೇಳ್ತಾ ತಲೆ ಕೆಳಗೆ ಹಾಕಿಕೊಂಡು ಹೋದ್ರ. ಅಕ್ರೂರಸ್ತು ಮಹಾತೇಜ. ಇದರಿಂದ ಏನು ಗೊತ್ತಾಗುತ್ತೆ ಕೇಳಿದ್ರೆ, ನಾವು ಬೈಬಾರ್ದು. ನಮ್ಮನ್ನು ಬೈದವರನ್ನು ಬೇರೆಯವರು ಬೈಬೇಕು. ನಾವು ಬೈದ್ರೆ ಅವರು ಸುಮ್ಮನೆ ಇಟ್ಕೊಳ್ತಾರೆ. ಹಾಗಾಗಿ ವಸುದೇವ ಸುಮ್ಮನೆ ಇದ್ನೋ ಇಲ್ವಾ, ಆಗ ಬಾಕಿಯವರೆಲ್ಲ ಬೈಲಿಕ್ಕೆ ಶುರು ಮಾಡಿದ್ರು. ಕಂಸನಿಗೆ ತಲೆ ಸಮೇತ ನಮ್ಮ ವಸುದೇವನಿಗೆ ಈಗ ಬೈತಾನೆ ಅಂತ ಅವರು ಬೈಲಿಕ್ಕೆ ಶುರು ಮಾಡಿದ್ರು. ಒಂದು ವೇಳೆ ವಸುದೇವ ಇಲ್ಲಿ ಆದ್ರೂ ಹೇಳಿದ್ರೆ ಅವನ ಒಟ್ಟಿಗೆ ಬಂದವರು ಹೌದು ಹೌದು ಅಂತ ಇಷ್ಟೇ ಹೇಳ್ತಾರೆ ಬಿಟ್ಟು ಅವರು ಮಾತಾಡ್ಲಿಕ್ಕೆ ಹೋಗುದಿಲ್ಲ. ಈಗ ಅವರೆಲ್ಲ ಬೈಲಿಕ್ಕೆ ಹೋಗ್ತಾರೆ, ಇವ ಸುಮ್ಮನೆ ಗಿದ್ದು ಬಿಡ್ತಾನೆ. ಅಕ್ರೂರಸ್ತು ಮಹಾತೇಜ ಜಾನನ್ ದಿವ್ಯೇನ ಚಕ್ಷುಷ ಬಲಂ ದೃಷ್ಟೈವ ತ್ರಿಷಿತಃ ಪ್ರೇಷಿತಃ ಪ್ರೀತಿಮಾನ ಭೂತ್. ಹಾಗಾಗಿ ಅಕ್ರೂರ ಏನು ಮಾಡ್ತಾನೆ, ದಿವ್ಯವಾದ ದೃಷ್ಟಿ ಇತ್ತು ಅವನಿಗೆ. ಯಾಕೆ, ದಾನ ಧರ್ಮ ಎಲ್ಲ ಮಾಡುವವ, ಯೋಗ್ಯತೆಯಲ್ಲಿ ಬಹಳ ಯೋಗ್ಯನಾದವ, ಬಹಳ ಕೃಷ್ಣ ಭಕ್ತ ಈತ. ಹಾಗಾಗಿ ದಿವ್ಯವಾದ ಜಕ್ಷಸನಿನಿಂದ ಆಲೋಚನೆ ಮಾಡ್ತಾನೆ. ಕೃಷ್ಣನದ್ದು ಸಾಮರ್ಥ್ಯ ಅವನಿಗೆ ಗೊತ್ತು. ಹಾಗಾಗಿ ಬಳಲಿದವನು ನೀರನ್ನು ಕೇಳಿದಾಗ ನೀರು ಕೊಟ್ರೆ ಹೇಗೆ ಸಂತುಷ್ಟನಾಗ್ತಾನೋ, ಹಾಗಾಗಿ ನಾನು ಕೂಡ ಈಗ ಬಳಲಿದ್ದೇನೆ, ಅವನು ಹೇಳಿದ್ದಾನೆ ಕೃಷ್ಣನನ್ನು ಕಾಣು ಅಂತ ಹೇಳಿ. ಅದಕ್ಕೋಸ್ಕರ ಆಗ್ರಿ ಕೃಷ್ಣನನ್ನು ನಾನು ಕಾಣ್ತೇನೆ ಅಂತ ಸಂತೋಷದಿಂದ ಹೊರಟದ್ದು. ಅಂದ್ರೆ ಜಲಂ ದೃಷ್ಟ್ವೈವ ತ್ರಿಷಿತಃ ಪ್ರೇಷಿತಃ ಪ್ರೀತಿಮಾನ ಭೂತ್. ಬಹಳ ಬಾಯಾರಿಕೆ ಆಗಿದೆ, ಆಗ ನೀರು ಕಂಡಿತು. ಆಗೇನು ಮಾಡ್ತೇವೆ ನಾವು, ಕೂಟೆ ಹೊಡಿಯೋಗಿ ಭಾರಿ ಖುಷಿಯಲ್ಲಿ ನೀರು ಕುಡಿತೇವೆ. ಹಾಗೆ ಕೃಷ್ಣನನ್ನು ಕಾಣಬೇಕು ಎನ್ನುವ ತವಕ ಅಕ್ರೂರನಿಗಿತ್ತು. ಹಾಗಾಗಿ ಇವಾಗ ಕಳಿಸ್ತಿದ್ನೋ ಇಲ್ವಾ, ಆಯ್ತಾಯ್ತಾಯ್ತು ಹೋಗ್ತೇನೆ ಅಂತ ಕೂಡ್ಲೆ ತಾನು ಹೊರಟ. ಯಾಕೆ ಹೋದದ್ದು, ಕೃಷ್ಣನನ್ನು ಕರ್ಕೊಂಡು ಬರಬೇಕು ಅಂತಲ್ಲ, ಕೃಷ್ಣನನ್ನು ಕಾಣಬೇಕು, ಇದು ನನಗೆ ಸಿಕ್ಕಿದ ಅವಕಾಶ ಅಂತ ತಾನು ಹೊರಟಿದ್ದಾನೆ. ಪಶ್ಯಾಮಿ ದೇವಮೀಶೇಷಂ ಶಂಖಚಕ್ರ ಗದಾಧರಂ ಯೋಗಿನಾಂ ಯೋಗಗಮ್ಯಂ ತಂ ಈಶ್ವರಂ ಸಕಲೇಶ್ವರಂ. ನಾನು ಕಾಣ್ತಾ ಇದ್ದೇನೆ, ಕೃಷ್ಣನನ್ನು ಕಾಣ್ತಾ ಇದ್ದೇನೆ. ಎಂತಹ ಕೃಷ್ಣ, ಶಂಖಚಕ್ರ ಗದಾಧರಂ ಅಂತ ಹೇಳ್ತಾರೆ. ಆಯುಧಗಳನ್ನೆಲ್ಲ ಹಿಡ್ಕೊಂಡಿದ್ದಾನೆ, ವೆಪನ್ಸ್ ಅನ್ನೆಲ್ಲ ಹಿಡ್ಕೊಂಡಿದ್ದಾನೆ, ಬಹಳ ಚಂದ ಇದ್ದಾನೆ. ಯೋಗಿಗಳಿಗೂ ಕೂಡ ಅವನನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಸಕಲರಿಗೂ ಈಶ್ವರಾದ ಯೋಗಿಯಾದ ಎಲ್ಲರ ಹೃದಯವಾಸಿಯಾದ ಕೃಷ್ಣನನ್ನು ನಾನು ಕಾಣಬೇಕು ಅಂತ ಹೊರಟಿದ್ದಾನೆ. ಪಶ್ಯಾಮಿ ಬಾಲಂ ಗೋವಿಂದಂ ಗೋಪವೇಷ ವಿಭೂಷಿತಂ ಸಂಕರ್ಷಣ ಸಹಾಯಂತಂ ಪದ್ಮಪತ್ರ ನಿಭೇಕ್ಷಣ. ಅದು ಕೂಡ ಹೇಗೆ, ಹುಡುಗನನ್ನು ನಾನು ಕಾಣ್ತೇನೆ. ಬಾಲಂ ಚಿಕ್ಕ ಹುಡುಗನಾಗಿದ್ದಾನೆ ಕೃಷ್ಣ, ಗೋಪವೇಷವನ್ನ ಹಾಕೊಂಡಿದ್ದಾನೆ, ಅದು ಕೂಡ ಬಲರಾಮನಿಂದ ಕೂಡಿಕೊಂಡಿದ್ದಾನೆ. ಪದ್ಮದ ಕಣ್ಣಿನಂತೆ, ವಿಸ್ತೃತವಾದ ಕಣ್ಣಂತೆ. ಹಾಗಾಗಿ ನಾನು ಅವನನ್ನು ಕಾಣ್ಲಿಕ್ಕೆ ಹೊರಡ್ತೇನೆ. ಅದ್ಯಮೇ ಸಫಲಂ ಜನ್ಮ ದೃಷ್ಟೋ ಏನ ಮಯಾ ಹರಿ. ಇವತ್ತು ನನ್ನ ಜನ್ಮ ಸಾರ್ಥಕ ಆಗತ್ತೆ. ಯಾಕೆ, ಕೃಷ್ಣನನ್ನು ಕಾಣ್ತೇನೆ. ಮಯೂರಾಂಗದ ಚಿತ್ರಾಂಗಂ ತುಂಬು ಬೀಣ ವಿಮಿಶ್ರಿತಂ ದ್ರಕ್ಷ್ಯಾಮಿ ಲೋಕನಾಥಂ ತಂ ಗೋಪೀಸ್ತನ ವಿಲಾಸಿನಂ. ಇವ ಇಲ್ಲಿಯೇ ಕಲ್ಪನೆ ಮಾಡಿಕೊಳ್ತಾ ಇದ್ದಾನೆ ಹೇಗಿರ್ಬಹುದು ಕೃಷ್ಣ ಅಂತ ಹೇಳಿ. ಮಯೂರಗಳ ತೋಲ್ಬಂದಿಯಿಂದ ಅಲಂಕೃತವಾದಂತಹ ಕೈಗಳೆಲ್ಲ ಇದ್ದವ ಅಂತ. ಅಂದ್ರೆ ನವಿಲುಗರಿಯನ್ನು ತಲೆಗೆ ಮಾತ್ರ ಹಾಕಿಕೊಂಡದ್ದಲ್ಲ,
ಕೈಗೆ ಅಲ್ಲಿಗೆ ಇಲ್ಲಿಗೆಲ್ಲ ಸಿಕ್ಕಿಸಿಕೊಂಡಿದ್ದಾನೆ. ಹಾಗಾಗಿ ಮಯೂರಾಂಗದ ಚಿತ್ರಾಂಗ ಅಂತ ಹೇಳ್ತಾರೆ. ಅಂದ್ರೆ ನವಿಲು ಗರಿಗಳನ್ನೆಲ್ಲ ತೋಲುಬಂದಿಗಳಲ್ಲಿ ಸಿಕ್ಕಿಸಿಕೊಂಡಿದ್ದಾನೆ. ಇನ್ನು ಸೋರೆಕಾಯಿಯ ಬೊರಡೆ ವೀಣಾವಾದನದಿಂದ ಕೂಡಿದ್ದಾನೆ. ಕಾಡಿನಲ್ಲಿರುವ ಮಕ್ಕಳದ್ದು ಹಾಗೆಲ್ಲ ಟ್ವಿಂಟಿ ಅಂತಲ್ಲಿರುವಂತ ಅಂಥದ್ದೇ ಎಲ್ಲ ಇರುವುದು ಬಿರಡೆಗಳೆಲ್ಲ, ಸೋರೆಕಾಯಿಯ ಬಿರಡೆಗಳು ಅಂಥದ್ದೆಲ್ಲವ ಹಿಡ್ಕೊಂಡಿದ್ದಾನೆ. ತುಂಬು ವೀಣಾ ವಿವಿಶ್ರಿತಂ ಅಂತ ವೀಣಾವಾದನಗಳನ್ನೆಲ್ಲ ಮಾಡ್ತಾ ಇದ್ದಾನೆ. ಇನ್ನು ಲೋಕನಾಥನಾದ ಈತ ಲೋಕನಾಥ್ ಗೋಪೀ ಸ್ತನ ವಿಲಾಸನು, ಗೋಪಿಯ ಎದೆಗಳ ಮೇಲೆ ಮಲಗಿದಂತಹ ಕೃಷ್ಣನನ್ನು ನಾನು ಯಾವಾಗ ಕಾಣುತ್ತೇನಪ್ಪ. ಯರಿಮಾಂ ಚಕ್ಷುಷಾ ಸಮ್ಯಕ್ ಪ್ರೀತಿಯುಕ್ತೇನ ಪಶ್ಯತಿ ತದಾನೀಂ ಸಫಲಂ ಜನ್ಮ ಮಮತಂ ಪಶ್ಯತೋ ಹರಿಂ. ನಾನು ನನ್ನ ಕಣ್ಣಿನಿಂದ ಆ ಮಕ್ಕಳನ್ನು ಕಂಡ್ರೆ, ಅದೂ ಪ್ರೀತಿಯಿಂದ ಸಂಪನ್ನರಾದ ಮಕ್ಕಳನ್ನು ನಾನು ಕಂಡೆ ಅಂತಾದ್ರೆ ಆ ಕ್ಷಣದಲ್ಲಿ ನನ್ನ ಜನ್ಮ ಸಾರ್ಥಕ ಆಯಿತು ಅಂತ ಅರ್ಥ. ಆದ್ದರಿಂದ ಆ ಕೃಷ್ಣನೂ ಅಷ್ಟೇ ನನ್ನನ್ನು ಪ್ರೀತಿಯಿಂದ ಯಾವಾಗ ನನ್ನನ್ನು ಕಾಣತಾನಲ್ಲ, ಆಗ ನನ್ನ ಜೀವನ ಸಾರ್ಥಕ ಆಯಿತು ಅಂತ ತಿಳ್ಕೊಳ್ತೇನೆ. ಯಂ ದೃಷ್ಟ್ವಾ ಮುನಯಃ ಸರ್ವೇ ವಿರಮಂತೆ ತಪೋಬಲಾತ್ ಸಮಾನ್ ವಕ್ಷ್ಯತಿ ಕಿಂಚಿತ್ತು ವಚನಂ ವಾಗ್ವಿದಾಂಬರಃ. ಇನ್ನು ಯಾವ ಪರಮಾತ್ಮನನ್ನು ಕಾಣಬೇಕು ಅಂತ ಋಷಿಗಳೆಲ್ಲ ಬಹಳಷ್ಟು ಕಾಲ ತಪಸ್ಸನ್ನು ಮಾಡ್ತಾ ಇದ್ರಲ್ಲ, ಅಂತಹ ಋಷಿಗಳೆಲ್ಲ ಕೃಷ್ಣನನ್ನು ಕಂಡಾಗ ಸಂತೋಷಗೊಳ್ತಾರಲ್ಲ, ಆ ರೀತಿಯಾಗಿ ಸರ್ವೋತ್ತಮನಾದಂತಹ ಮಾತುಗಲ್ಲನಾದಂತಹ ಕೃಷ್ಣ ನನಗೆ ಏನಾದ್ರೂ ಹೇಳದೆ ಕೂತ್ಕೊಳ್ತಾನೆ, ಖಂಡಿತ ಏನಾದ್ರೂ ಹೇಳ್ತಾನೆ ಆತ. ಸಮಾಂ ಭಕ್ಷ್ಯತಿ ಕಿಂಚಿತ್ತು, ಏನಾದ್ರೂ ಒಂದು ಮಾತಿನ ನನ್ನ ಹತ್ರ ಮಾತಾಡ್ತಾನೆ. ಕೆಲವು ಸಲ ಹೀಗೆ ಹೋದ್ರೆ ಯಾರು ನಮ್ಮನ್ನು ಮಾತಾಡ್ತಾರೆ, ಯಾರು ಮಾತಾಡ್ತೇ ಇಲ್ಲ, ನನ್ನನ್ನು ನೋಡ್ಲೇ ಇಲ್ಲ ಅಂತ ಹೇಳ್ತಾರೆ. ಇದು ಖಂಡಿತ ಕೃಷ್ಣ ಹಾಗಲ್ಲ. ನಾನೀಗ ಇಲ್ಲಿಂದ ಹೋದೆ ಅಂತಾದ್ರೆ ನನ್ನನ್ನು ಕರೆದು ಖಂಡಿತ ನನ್ನ ಹತ್ರ ಮಾತಾಡಿಸ್ತಾನೆ. ಏವಂ ವಿಚಿಂತ್ಯ ಮನಸ ಗಂತುಂ ಶೀಘ್ರತರೋ ಭವತ ತಸ್ಮಿನ್ನೇವ ಮುಹೂರ್ತೆ ಮಥುರಾಯಾಂತ ನಿರ್ಯಯೌ ಪ್ರೀತಿಮಾನ್ ಪುಂಡರೀಕಾಕ್ಷಂ ದ್ರಷ್ಟುಂ ದಾನಪತಿ ಸ್ವಯಂ. ಈ ರೀತಿಯಾಗಿ ಮನಸ್ಸಿನಲ್ಲಿ ಆಲೋಚನೆ ಮಾಡ್ತಾ ಬೇಗ ಬೇಗ ಹೊರಟಿಗೆ ಉದ್ಯುಕ್ತನಾಗಿದ್ದಾನೆ. ಅದೇ ಮುಹೂರ್ತದಲ್ಲಿ ಹೊರಟಿದ್ದಾನೆ. ಅಕ್ರೂರ ಸ್ವಯಂ ಭಗವಂತನಲ್ಲಿ ಭಕ್ತಿ ಸಂಪನ್ನನಾಗಿ ಪುಂಡರೀಕಾಕ್ಷನನ್ನು ಮೊದಲು ತಾನು ಕಾಣಬೇಕು ಅಂತ ಹೊರಟು ಹೋಗಿದ್ದಾನೆ. ವೈಶಂಪಾಯನ ಉವಾಚ ಕ್ಷಿಪ್ರಂ ಕ್ಷಿಪ್ತಂ ಯದುವೃಷಂ ದೃಷ್ಟ್ವಾ ಸರ್ವೇ ತೇ ಯದು ಪುಂಗವಾಃ ನಿಪೀಡ್ಯ ಶ್ರವಣಾನ್ ಹಸ್ತೈಃ ಮೇನಿರೇತಂ ಗತಾಯುಷಂ. ವಸುದೇವನನ್ನು ಮತ್ತೆ ಕಂಸ ಬಹಳವಾಗಿ ನಿಂದಿಸಿದಲ್ವಾ, ಇದನ್ನು ಕಂಡಂತಹ ಯದುಶ್ರೇಷ್ಠರ ಕಿವಿಗಳಿಗೆ ಕಾದ ಸೀಸವನ್ನು ಹಾಕಾಗಿದೆ. ಹಾಗಾಗಿ ಕಿವಿಯೆಲ್ಲ ಮುಚ್ಚಿಕೊಂಡಿದ್ರಂತೆ. ಖಂಡಿತ ಇದು ಇವನಿಗೆ ಹೋಗುವ ಕಾಲ, ಕೋಪಿ ಕಾಲ ಅಂತ ಹೇಳ್ತೇವಲ್ಲ. ಯಾಕೆ ಕೇಳಿದ್ರೆ ಯದುವನ್ನು ಅಂದ್ರೆ ವಸುದೇವನನ್ನು ಇಷ್ಟರವರೆಗೆ ಕಾರಾಗೃಹದಲ್ಲಿಟ್ಟಿದ್ದ, ಅವನನ್ನು ಸುಮ್ಮನೆ ಬೈದು. ಪಾಪ ವಸುದೇವನದ್ದು ಏನು ತಪ್ಪುಂಟು, ಏನೂ ಇಲ್ಲ. ಹಾಗಾಗಿ ನಿಪೀಡ್ಯ ಶ್ರವಣಾನ್ ಹಸ್ತೈಃ ಮೇನಿರೇತಂ ಗತಾಯುಷಂ. ಅಯ್ಯೋ ಶಾಂತಂ ಪಾಪಂ ಅಂತ ಕಿವಿ ಮುಚ್ಚಿಕೊಂಡ್ರಂತೆ. ಖಂಡಿತ ಕಂಸ ಸದ್ಯದಲ್ಲೇ ಪ್ರಾಣವನ್ನು ಕಳೆದುಕೊಳ್ಳುತ್ತಾನೆ. ಯಾಕೆ? ಅವನ ಪಾಪದ ಕೊಡ ತುಂಬಿತು. ನಿಂದಾಂ ಭಗವತ ಶೃಣ್ವನ್ ತತ್ಪರಸ್ಯ ಜನಸ್ಯ ಮಾ ತಥೋ ನಾಪ್ಯೀತಿ ಸೋಪಿ ವ್ಯಾಪ್ತತ ಸುಕೃತಾಚ್ಯುತಃ ಅಂತ ಭಾಗವತ ಹೇಳುತ್ತದೆ. ಹಾಗಾಗಿ ಇದನ್ನೆಲ್ಲ ಕೇಳಬಾರ್ದಪ್ಪ ಅಂತ ಕಿವಿ ಮುಚ್ಚಿಕೊಂಡ್ರಂತೆ. ಅಂಧಕೋ ವಿಮನಾಸ್ತತ್ರ ಧೈರ್ಯದ ವಿಕೃತಂ ವಚಃ ಪ್ರೋವಾಚ ವದತಾಂ ಶ್ರೇಷ್ಠ ಸಮಾಜೇ ಕಂಸಮೋಜಸ. ಆ ಕಂಸ ನಿಂದಿಸ್ತಾನಲ್ಲ ಯಾವನನ್ನು, ಇದು ಈ ವಸುದೇವನನ್ನು. ಹಾಗಾಗಿ ಮಾತು ಬಲ್ಲವನಾದಂತ ಅಂಧಕ ಅವ ಬಹಳ ಹಿರಿಯ, ಆತ ಧೃತಿಗಡದೆ ಎಲ್ಲರ ಎದುರೊಳಿ ಕೂಡ ಕಂಸನಿಗೆ ಹೀಗೆ ಹೇಳಿದಂತೆ. ಅಕ್ರೂರ ಹೇಳಿದ ಕೂಡಲೇ ಅಲ್ಲಿ ಹೊರಟು ಹೋಗಿದ್ದಾನೆ. ಈಗ ಕಂಸನಿಗೆ ಅವರ ಬೇರೆಯವರೆಲ್ಲ ಸೇರಿ ಇಂತಹ ಮಾತುಗಳನ್ನು ಹೇಳುತ್ತಾ ಇದ್ದಾರೆ. ಅಂಥದ್ದೆಲ್ಲ ಮತ್ತೆ ನಾಳೆ ಸೇರುವಾಗ ಚಿಂತನೆ ಮಾಡುವಂತ ಹೇಳ್ತಾ ಇವತ್ತಿನ ಪ್ರವಚನ ಮಂಗಳಗೊಳಿಸ್ತೇನೆ. ಶ್ರೀಕೃಷ್ಣಾಯ ನಮಃ. ಓಂ ಶ್ರೀಕೃಷ್ಣ ಕಮಲನಾಥೋ ವಾಸುದೇವ ಸನಾತನಃ ವಸುದೇವಾತ್ಮಜಸ್ಪುಣ್ಯೋ ಲೀಲಾಮಾನುಷ ವಿಗ್ರಹ ಶ್ರೀವತ್ಸಕೌಸ್ತುಭ ಬಧರೋ ಯಶೋದಾವತ್ಸಲೋ ಹರಿಃ ಚತುರ್ಭುಜಾತ ಚಕ್ರಾಜ ಗದಾ ಶಂಖಾದ್ಯುಧಾಯುಧಃ ದೇವಕೀ ನಂದನ ಶ್ರೀಶೋ ನಂದಗೋಪಪ್ರಿಯಾತ್ಮಜಃ ಯಮುನಾ ವೇಗದಂಹಾರೇ ಬಲಭದ್ರಪ್ರಿಯಾನುಜಃ ಪೂತನಾ ಜೀವಿತಾಹಾರೇ ಶಕಡಾಸುರಭಂಜನಃ ನಂದವ್ರಜನಾನಂದೇ ಸಚ್ಚಿದಾನಂದ ವಿಗ್ರಹಃ ನವನೇತ ವಿಲಿಪ್ತಾಂಗೋ ನವನೇತ ನಟೋ